ನಮಸ್ಕಾರ ಸ್ನೇಹಿತರ, ಸಾಧನಾ ವೀಕ್ಷಕರಿಗೆಲ್ಲರಿಗೂ, ಕನ್ನಡ ನಾಡಿನ ಸ್ಪರ್ಧಾರ್ಥಿಗಳಿಗೆಲ್ಲರಿಗೂ, HSTRಗೆ ಪ್ರಿಪೇರ್ ಆಗ್ತಿರೋರಿಗೆಲ್ಲರಿಗೂ, ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಇದ್ದೂರಿಂದ ಇದ್ದ ಟೈಮಲ್ಲಿ ಅಷ್ಟೇ ಉತ್ಸುಕತೆಯಿಂದ ಪ್ರಿಪೇರ್ ಆಗ್ತಾ ಇರೋ ಪ್ರತಿಯೊಬ್ಬರಿಗೂ ಕೂಡ ಈ ಸೆಷನ್ಗೆ ಸ್ವಾಗತಿಸ್ತಾ ಈ ಮೊದಲನೇ HSTR ಮೆಂಟಲ್ ಅಬಿಲಿಟಿ ವಿಡಿಯೋಗೆ ತಾವು ಕೊಟ್ಟ ಪ್ರೀತಿಯನ್ನು ಗಮನದೊಳಗೆ ಇಟ್ಕೊಂಡು ನಮ್ಮ ಸಾಧನಾ ತಂಡ ಬಹಳಷ್ಟನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ವಾಪಸ್ ಮತ್ತಷ್ಟು ವಿಡಿಯೋಗಳ ಜೊತೆಗೆ ತಾವು ಖುಷಿಯಾಗುವಂಥ ತಮ್ಮ ಅಪೇಕ್ಷೆ ಅಂತ ತಮ್ಮ ವಿಚಾರಗಳನ್ನ ಏನು ತಿಳಿಸಿದ್ರಿ ಅದಕ್ಕೆ ತಕ್ಕಂತೆ ಮತ್ತೆ ಬರ್ತೀವಿ. ಲೆಟ್ ಅಸ್ ಬಿಗಿನ್ ವಿತ್ ದ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬೇಸ್ಡ್ ಆನ್ HSTR ಪ್ರೀವಿಯಸ್ ಇಯರ್ಸ್ ಮೆಂಟಲ್ ಅಬಿಲಿಟಿ ಕ್ವಶನ್ ಪೇಪರ್ ಫ್ರಮ್ ದ ಇಯರ್. ಈ ಸಾಲಿನ ಪ್ರಶ್ನೆ ಪತ್ರಿಕೆಯಿಂದ ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ನಾನು ತಮ್ಮೊಟ್ಟಿಗಿದ್ದೇನೆ. ಮತ್ತೆ ಆಗ್ತಡ, ಲೆಟ್ಸ್ ಬಿಗಿನ್ ದಿ ಇಂಟ್ರೆಸ್ಟಿಂಗ್ ಸೆಷನ್. ಎಡಬದಿಯ ಕಾಲಮಲ್ಲಿ ಇರುವಂಥ ಪದಗಳಿಗೆ ಬಲಬದಿಯಲ್ಲಿ ಸಂಬಂಧಿಸಿದ ಸಂಕೇತಗಳನ್ನು ಬರೆಯಲಾಗಿದ್ದು, ಆದರೆ ಗಮನದಲ್ಲಿ ಇಡಬೇಕಾಗಿರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪದಗಳ ಅಕ್ಷರಗಳಿಗೆ ಅನುಸಾರವಾಗಿಲ್ಲ, ಅನುಕ್ರಮವಾಗಿಲ್ಲ, ನಾಟ್ ರೆಸ್ಪೆಕ್ಟಿವ್ಲಿ ಅಂತ ಅರ್ಥ. ಈ ಪದದ ಅರ್ಥ ಏನು? ಮೊದಲ ಸಾಲಿನ ಮೊದಲ ಅಕ್ಷರದ ಸಂಕೇತ ಮೊದಲಿಗೆ ಇರಬೇಕು ಅಂತ ಕಂಡೀಷನ್ ಇಲ್ಲ, ಮೊದಲಿಗೆ ಇರಬಾರ್ದು ಅಂತನೂ ಕಂಡೀಷನ್ ಇಲ್ಲ. ಉದಾಹರಣೆಗೆ ಮೊದಲ ಅಕ್ಷರ ಬಿ ಇದೆ, ಇಲ್ಲೂ ಮೊದಲ ಅಕ್ಷರ ಬಿ ಇದೆ, ಬಟ್ ಇಲ್ಲಿ ಮೊದಲ ಅಕ್ಷರ ಇ ಇದ್ದದ್ದು ಮೊದಲ ಅಕ್ಷರ ಐ ಆಗಿದೆ. ಇದರಿಂದ ಏನು ಸ್ಪಷ್ಟ ಆಗ್ತದೆ ಅಂತ ಹೇಳಿದ್ರೆ, ಅವುಗಳನ್ನು ಅನುಕ್ರಮವಾಗಿ ಜೋಡಿಸಲಾಗಿಲ್ಲ ಅಂತ ಅರ್ಥ. ಹಾಗಾದರೆ ಅನುಕ್ರಮವಾಗಿ ಜೋಡಿಸಿದ ಕೋಡಿಂಗ್ ರೂಪದಲ್ಲಿರುವ ಈ ಮಾಹಿತಿಯನ್ನ ಹೋಲಿಕೆಯ ವಿಧಾನದಿಂದ, ಬೈ ದಿ ಮೋಡ್ ಆಫ್ ಕಂಪ್ಯಾರಿಸನ್ ಆ್ಯಂಡ್ ಕಾಂಟ್ರಾಸ್ಟ್, ಹೋಲಿಕೆ ಮತ್ತು ವ್ಯತ್ಯಾಸೀಕರಣದ ವಿಧಾನದಿಂದ ಇಲ್ಲಿರುವ ಪ್ರತಿ ಅಕ್ಷರಗಳ ಅರ್ಥಗಳನ್ನು ತಿಳ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲೇ ಕೇಳಿರುವ ಪ್ರಶ್ನೆಗಳನ್ನು ಗಮನದೊಳಗಿಟ್ಕೊಂಡು ಇದರ ಕುರಿತಾಗಿ ಅವರು ಹೇಳ್ತಾರೆ, ಮೀಲ್ ಮತ್ತು ಮೆಂಬರ್ ಎಂಬ ಎರಡು ಪದಗುಚ್ಛಗಳ ಸಂಬಂಧಿಸಿದ ಸಾಂಕೇತಿಕ ಅಕ್ಷರಗಳ ಕೋಡ್ ಯಾವುದು ಎಂಬಂತ ಈ ಪ್ರಶ್ನೆಯಲ್ಲೇ ಉತ್ತರ ಕೊಡುವ ಸಂದರ್ಭದಲ್ಲೇ ಕೆಲವು ಸ್ನೇಹಿತರಿಗೆ ಆಲ್ರೆಡಿ ಕೋಡಿಂಗ್ ಬೈ ಕಂಪ್ಯಾರಿಸನ್ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಎಲ್ಲರನ್ನೂ ಗಮನದೊಳಗೆ ಇಟ್ಕೊಂಡ ಮೊದಲನೇ ಸಾಲು, ಎರಡನೇ ಸಾಲು ಮತ್ತು ನಾಲ್ಕನೇ ಸಾಲು ಈ ಮೂರನ್ನು ಹೋಲಿಕೆ ಮಾಡಿದಾಗ ಕಂಡುಬರುವ ಎಡಬದಿಯ ಗುಂಪುಗಳಲ್ಲಿರುವ ಸಾಮಾನ್ಯ ಅಕ್ಷರಗಳನ್ನಷ್ಟೇ ಗುರುತಿಸಿದಾಗ, ಮೊದಲ ಸಾಲಿನಲ್ಲಿ ಕ್ಯಾಪಿಟಲ್ ಬಿ, ಎರಡನೇ ಸಾಲಿನಲ್ಲಿಯೂ ಕ್ಯಾಪಿಟಲ್ ಬಿ, ಕೊನೆ ಸಾಲಿನಲ್ಲಿಯೂ ಕ್ಯಾಪಿಟಲ್ ಬಿ, ಆದರೆ ಎಲ್ಲನ್ನೂ ಅಕ್ಷರ ಈ ಎರಡು ಆರಂಭಿಕ ಸಾಲುಗಳಲ್ಲಿ ಮಾತ್ರ ಇದೆಯೇ ವಿನಃ ಕೊನೆಯಲ್ಲಿಲ್ಲ ನೋಡಿ. ಹಾಗೆ ಎಂ ಎಂಬ ಅಕ್ಷರದ ಪುನರಾವರ್ತನೆ ಆಗಲಿಲ್ಲ. ಏನು ಅಕ್ಷರ ಮೂರನೇ ಸಾಲಲ್ಲಿದೆ, ನಾವು ಸದ್ಯಕ್ಕೆ ಅದನ್ನು ಲೆಕ್ಕಕ್ಕೆ ತಗೊಂಡಿಲ್ಲ. ಹಾಗೆ ಈಗ ಸದ್ಯ ಹೋಲಿಕೆ ಮಾಡ್ತಾ ಇರುವಂಥ ನಂಬರ್ 1, ನಂಬರ್ 2, ನಂಬರ್ 4, 421 ಈ ಮೂರು ಸಾಲುಗಳಲ್ಲಿರುವ ಎಡಬದಿಯ ಸಾಮಾನ್ಯ ಸದಸ್ಯರಿಗೆ ಸರಿಹೊಂದುವ ನಂಬರ್ 1, ನಂಬರ್ 2, ನಂಬರ್ 4 ಈ ಮೂರು ಸಾಲುಗಳ ಹೋಲಿಕೆಯಲ್ಲೇ ಇ ಎಂಬ ಅಕ್ಷರ ಎರಡನೇ ಸಾಲಲ್ಲಿಲ್ಲ, ಯೋಚನೆ ಬೇಕಿಲ್ಲ. ಬಿ ಅನ್ನೋದು ಮೊದಲ ಸಾಲಲ್ಲಿಯೂ ಇದೆ, ಎರಡನೇ ಸಾಲಲ್ಲಿಯೂ ಇದೆ, ಕೊನೆಯ ಸಾಲಿನಲ್ಲಿಯೂ ಇದೆ. ಜೆ ಅಕ್ಷರದ ರೆಪ್ಯುಟೇಷನ್ ಆಗಿಲ್ಲ. ಐ 1 ಮತ್ತು ಎರಡನೇ ಸಾಲಲ್ಲಿ ಮಾತ್ರ ಇದೆಯೇ ವಿನಃ ಕೊನೆಗೆ ಬರಲಿಲ್ಲ. ಹಾಗಾದರೆ ಬಲಬದಿಯಲ್ಲಿ ಮಾರ್ಕ್ ಆಗಿರುವ ಅಕ್ಷರ ಸ್ಮಾಲ್ ಬಿ, ಎಡಬದಿಯಲ್ಲಿ ಮಾರ್ಕ್ ಆಗಿರುವ ಅಕ್ಷರ ಕ್ಯಾಪಿಟಲ್ ಬಿ. ಇದರ ಅರ್ಥ ಕ್ಯಾಪಿಟಲ್ ಬಿ ಎಂಬುದರ ಸಾಂಕೇತಿಕ ರೂಪ ಸ್ಮಾಲ್ ಬಿ ಎಂದರ್ಥ. ಎನಿ ಕನ್ಫ್ಯೂಷನ್? ಇನ್ನೊಂದು ಸ್ವಲ್ಪ ನಿಧಾನವಾಗಿ ಗಮನಿಸ್ಕೊಳ್ಳಿ. ಯಾವುಗಳ ಉತ್ತರ ಗೊತ್ತಾಗಿದೆಯೋ ಅವುಗಳನ್ನು ಹೊರತುಪಡಿಸಿ ಉಳಿದ ಅಕ್ಷರಗಳ ಹೋಲಿಕೆ ಮಾಡಿಕೊಂಡಾಗ, ಈಗ ಮೊದಲನೇ ಸಾಲನ್ನು ಮೂರನೇ ಸಾಲಿನ ಜೊತೆಗೆ ಹೋಲಿಕೆ ಮಾಡಿ ಎರಡರಲ್ಲಿಯೂ ಇರುವ ಸಾಮಾನ್ಯ ಅಕ್ಷರಗಳನ್ನು ಗುರುತಿಸೋದಾಯ್ತು ಅಂತ ಹೇಳಿದ್ರೆ, ಎ ಎಂಬ ಅಕ್ಷರ ಎರಡೂ ಕಡೆ ಇದೆನ್ರಿ. ಉಳಿದ ಅಕ್ಷರಗಳಿದಾವಿಲ್ಲೋ ಹೋಲಿಕೆ ಬೇಡ, ಸದ್ಯ ಹೋಲಿಕೆ ಮಾಡ್ತಾ ಇರೋದು ಫಸ್ಟ್ ಲೈನ್ ಆ್ಯಂಡ್ ದಿ ಥರ್ಡ್ ಲೈನ್. ಎಲ್ ಮತ್ತು ಎಂಗಳ ಪುನರಾವರ್ತನೆ ಆಗಿಲ್ಲ, ಎದ ಪುನರಾವರ್ತನೆ ಆಗಿದೆ. ಇದೇ ತತ್ವವನ್ನು ಬಲಬದಿಗೆ ಅನ್ವಯಿಸಿದಾಗ ಇ, ಜೆ, ಐ, ಕೆ, ಎಫ್ ಇಗಳಲ್ಲಿ ಸಾಮಾನ್ಯ ಸದಸ್ಯ ಬಲಬದಿಯಲ್ಲಿ ಇ, ಎಡಬದಿಯಲ್ಲಿ ಎ. ಇದರ ಅರ್ಥ ಎ ಎಂಬ ಅಕ್ಷರದ ಸಂಕೇತ ಇ ಎಂದಾಯಿತು. ಎ ಇದ್ದಲ್ಲೇ ಇ ಬರ್ತಿದ್ದೀವಿ. ಇದೇ ಮಾದರಿಯ ಮುಂದಿನ ಅಕ್ಷರ ಎಲ್ ಅನ್ನೋ ಅಕ್ಷರ. ಫಸ್ಟ್ 2 ಲೈನ್ಸ್ ಅಲ್ಲಿ ಎಲ್ 3 ಸಲ ಬಂದಿದೆ, ಬಲಬದಿಯಲ್ಲೇ ಆ ಎನ್ನುವ ಅಕ್ಷರ 3 ಸಲ ಕಂಡುಕೊಂಡಿದೆಯಾ? ಹಾಗಾದರೆ ಇದರಿಂದ ಕ್ಯಾಪಿಟಲ್ ಎಲ್ ಎಂಬ ಅಕ್ಷರದ ಸಂಕೇತ ಐ ಎಂದಾಯಿತು. ಕ್ಯಾಪಿಟಲ್ ಎಲ್ ಇದ್ದಲ್ಲೇ ಐ ಬರೆದಿದ್ದೇವೆ.
ಅಥವಾ ಮೊದಲ ಸಾಲಲ್ಲೇ ಜೆ ಒಂದನ್ನು ಬಿಟ್ಟು ಎಲ್ಲರನ್ನ ಮಾರ್ಕ್ ಮಾಡಲಾಗಿದೆ, ಈ ಎಡಬದಿಯಲ್ಲೇ ಎಂ ಒಂದನ್ನು ಬಿಟ್ಟು ಎಲ್ಲರನ್ನ ಮಾರ್ಕ್ ಮಾಡಲಾಗಿದೆ. ಇದರರ್ಥ ಮೊದಲ ಸಾಲಿನಲ್ಲಿ ಮಾರ್ಕ್ ಆಗದ ಎಡಬದಿಯ ಅಕ್ಷರ ಅದೇ ಸಾಲಿನಲ್ಲಿ ಮಾರ್ಕ್ ಆಗದ ಬಲಬದಿಯ ಅಕ್ಷರದ ಜೊತೆಗೆ ಹೋಲಿಕೆ ಮಾಡಿ ಎಂ ಎಂಬ ಅಕ್ಷರದ ಸಂಕೇತ ಜೆ ಎಂದಾಯಿತು. ಮುಂದಿನ ಅಕ್ಷರ ಇ ಎಂಬ ಅಕ್ಷರವನ್ನು ಹೋಲಿಕೆ ಮಾಡಿದ್ರೆ ಕೊನೆ ಎರಡು ಸಾಲುಗಳನ್ನು ಕಂಪೇರ್ ಮಾಡಿದಾಗ ಇದರಲ್ಲೇ ಆರ್ ಎಂಬ ಅಕ್ಷರ ಸಾಮಾನ್ಯ ಸದಸ್ಯ, ಬಲಬದಿಯಲ್ಲೇ ಎಫ್ ಎಂಬ ಅಕ್ಷರ ಸಾಮಾನ್ಯ ಸದಸ್ಯ. ಹಾಗಾದರೆ ಎಫ್ ಅಕ್ಷರದ ಸಂಕೇತ ಅಥವಾ ಎಫ್ ಸಂಕೇತದ ಅರ್ಥ ಆರ್ ಎಂದು, ಆರ್ ಅಕ್ಷರದ ಸಂಕೇತ ಎಫ್ ಎಂದು. ಆರ್ ಇದ್ದಲ್ಲೇ ಈಗ ಮೂರನೇ ಸಾಲಿನಲ್ಲಿ ಮಾರ್ಕ್ ಆಗದ ಅಕ್ಷರ ಬಲಬದಿಯಲ್ಲಿ ಮಾರ್ಕ್ ಆಗದ ಸಂಕೇತದ ಜೊತೆಗೆ ಹೋಲಿಕೆ ಮಾಡಿದ್ರೆ ಕ್ಯಾಪಿಟಲ್ ಇ ಎಂಬ ಅಕ್ಷರದ ಸಂಕೇತ ಸ್ಮಾಲ್ ಕೆ. ಈ ಇದ್ದಲ್ಲಿ ಕೆ ಬರಿಬೋದಾ ಸ್ನೇಹಿತರ? ಇದರಿಂದಾಗಿ ವಿ ಗಾಟ್ ದ ಸೊಲ್ಯೂಷನ್ ಫಾರ್ ದಿ ಕ್ವಶನ್ಸ್ ಆಸ್ಕ್ಡ್ ಕ್ಲಿಯರ್ಲಿ. ಅವರು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ನೋಡಿ. ಜೆ ಕೆ, ಜೆ ಬಿ, ಕೆ ಎಫ್, ಜೆ ಕೆ ಇ ಐ, ಮೀಲ್ ಮತ್ತು ಮೆಂಬರ್ ಎಂಬ ಎರಡು ಪದಗಳಿಗೆ ಉತ್ತರ ಸಿಕ್ಕಿದೆ ನೋಡಿ. ಇದನ್ನ ಕೋಡಿಂಗ್ ಬೈ ಕಂಪ್ಯಾರಿಸನ್ ಅಂತ ಹೇಳ್ತೇವೆ. ಕನ್ಫ್ಯೂಷನ್ ಇದ್ರೆ ಮತ್ತೊಂದು ಸಾರಿ ವಿಡಿಯೋನ ರಿವೈಂಡ್ ಮಾಡಿ ಗಮನಿಸ್ಕೊಳ್ಳಿ ಅಂತ ಹೇಳ್ತಾ, ಪ್ರಸ್ತುತ ಅವರು ಕೇಳಿರುವಂಥ ಎರಡು ಪ್ರಶ್ನೆಗಳು ಹೈಸ್ಕೂಲ್ ಟೀಚರ್ ಸಿಇಟಿಗೆ 2 ಸಾರಿ, ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಶಿಕ್ಷಕರ ನೇಮಕಾತಿಗೆ 2 ಸಾರಿ ನಮ್ಮ ರಾಜ್ಯದಲ್ಲಿ ಈ ಪ್ರಶ್ನೆಗಳು ಬಂದಿದ್ದು. ಇದನ್ನು ಹೊರತುಪಡಿಸಿದ್ರೆ NTSC ಮತ್ತು NMMS ಅಭ್ಯರ್ಥಿಗಳಿಗೆ ಪ್ರತಿ ವರ್ಷ ಈ ಮಾದರಿಯ 2 ಅಲ್ಲ ಸುಮಾರು 5 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಲೆಟ್ಸ್ ವಿಜುವಲೈಸ್ ದಿ ಕ್ವಶನ್ಸ್ ನೌ. ಮೇಲ್ ಎಂಬ ಪದದ ಸಂಕೇತ ಜೆ ಕೆ ಇ ಐ ಅಂತ, ಚಾಯ್ಸ್ಗಳಲ್ಲೆಲ್ಲೋ ಮಿಸ್ಟೇಕ್ ಆಗಿರ್ಬೋದು, ಮೇಕ್ ಇಟ್ ಇ. ಹಾಗೆ ಮೆಂಬರ್ ಎಂಬ ಪದಕ್ಕೆ ಜೆ ಕೆ ಜೆ ಬಿ ಕೆ ಎಫ್, ಜೆ ಕೆ ಜೆ ಬಿ ಕೆ ಎಫ್, ಜೆ ಕೆ ಇ ಐ ಸರಿಯಾದ ಉತ್ತರಗಳು. ವಿಧಾನವನ್ನು ಒಂದ್ಸಾರಿ ರಿವೈಂಡ್ ಮಾಡಿಬಿಟ್ಟು ಇನ್ನೊಂದು ಸಾರಿ ಗಮನಿಸ್ಕೊಳ್ಳಿ ಅಂತ ಹೇಳ್ತಾ, ಕೋಡಿಂಗ್ ಡಿಕೋಡಿಂಗ್ ಅಧ್ಯಾಯದ ತುಂಬ ವಿಶೇಷವಾದ ಪ್ರಶ್ನೆ ಇದು ಅನ್ನೋದನ್ನು ನೆನಪಿಸ್ತಾ, ಇದೇ ಮಾದರಿಯ ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ನಿಮ್ಮ ಸಿಲೆಬಸ್ಸಲ್ಲಿ ಕ್ಲಿಯರ್ ಆಗಿ ಹೇಳಿದ್ರವರು ಪೇಪರ್ ಕಟಿಂಗ್ ಮತ್ತು ಪೇಪರ್ ಫೋಲ್ಡಿಂಗ್ ಅಂತ. ನಮಗೆ ಪೇಪರ್ ಕಟಿಂಗ್ ಮತ್ತು ಪೇಪರ್ ಫೋಲ್ಡಿಂಗ್ ಕುರಿತಾಗಿರುವಂಥ ಪ್ರಶ್ನೆಗಳು ಬಂದಿರುವಂಥದ್ದ ಯಾವ ಪರೀಕ್ಷೆಗೆ ಅಂತ ಗಮನಿಸ್ಕೊಂಡ್ರೆ, ಫಸ್ಟ್ ಥಿಂಗ್ ಇದನ್ನ ಸಿಲೆಬಸ್ ಆಗಿ ಸ್ಟೇಟ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ ಪರೀಕ್ಷೆಯಲ್ಲೂ ಕೂಡ ನಮೂದು ಮಾಡಿಲ್ಲ. It has been mentioned only in the high school teacher CET syllabus. Apart from that, NTSC ಮತ್ತು NMMS ಪರೀಕ್ಷೆಗಳಿಗೆ ಮಾತ್ರ, ವಿದ್ಯಾರ್ಥಿಗಳ ಪ್ರತಿಭಾನ್ವೇಷಣ ಪರೀಕ್ಷೆಗೆ ಅಥವಾ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸ್ಕಾಲರ್ಶಿಪ್ ಪರೀಕ್ಷೆಗೆ, ವಿದ್ಯಾರ್ಥಿ ವೇತನದ ಪರೀಕ್ಷೆಗಳಿಗೆ ಮಾತ್ರ ಇದನ್ನು ಪಠ್ಯಕ್ರಮವಾಗಿ ಕೊಟ್ಟಿದ್ದಾರೆ. ಹಾಗೆ ಇದ್ರ ಬಗ್ಗೆ ನಮ್ಮ ರಾಜ್ಯದಲ್ಲಿ ಫಸ್ಟ್ ಟೈಮ್ ಕ್ವಶನ್ ಪೇಪರ್ ಬಂದಿದ್ದು ಅಥವಾ ಕ್ವಶನ್ಸ್ ಅಪಿಯರ್ ಆಗಿದ್ದು ಮೊರಾರ್ಜಿ ದೇಸಾಯಿ ವಸತಿ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಫಸ್ಟ್ ಟೈಮ್ ಅಪಿಯರ್ ಆಯಿತು. ಅದಾದಮೇಲೆ ಈಗ KPSC ಗ್ರೂಪ್ ಸಿಗೂ ಕೇಳಿದ್ದಾರೆ, ಹೈಸ್ಕೂಲ್ ಟೀಚರ್ ಸಿಇಟಿಗೂ ಕೂಡ ಕೇಳಿದ್ದಾರೆ. ಒಂದು ಪೇಪರ್ ಇದೆ, ಬಟ್ ಆ ಪೇಪರ್ ಅದೊಂದು ಪಾರದರ್ಶಕವಾದ ಹಾಳೆ. ಅದನ್ನು ಮೊದಲಿಗೆ ಫೋಲ್ಡ್ ಮಾಡ್ತಾರೆ, ಇಲ್ಲರ್ಧ ಅಲ್ಲರ್ಧ ಫೋಲ್ಡ್ ಆಯಿತು. ಈ ಅರ್ಧದರಲ್ಲಿ ಅರ್ಧದ ಅರ್ಧ ಮತ್ತರ್ಧ ಇದನ್ನು ಫೋಲ್ಡ್ ಮಾಡ್ತಾರೆ. ಅದಾದ ಮೇಲೆ ಅದನ್ನು ಕಟ್ ಮಾಡಲಾಗ್ತದೆ. ಹಾಗಾದರೆ ಈ ಸ್ಥಳದಲ್ಲಿ ಕಟ್ ಮಾಡಿ ನಂತರ ಅದನ್ನು ಓಪನ್ ಮಾಡಿದ್ರೆ ಹೇಗೆಲ್ಲ ಕಾಣಿಸ್ತದೆ ಅಂತ ಪ್ರಶ್ನೆ. ಇದನ್ನು ಪೇಪರ್ ಫೋಲ್ಡಿಂಗ್ ಮತ್ತು ಪೇಪರ್ ಕಟಿಂಗ್ ಅಧ್ಯಾಯದ ಪ್ರಶ್ನೆ ಎಂದು ಪರಿಗಣಿಸಿ. ಕಾರ್ನರ್ನಲ್ಲೇ ಈ ಕಟಿಂಗ್ ಆಗಿದೆ ಅಂತ ಹೇಳಿದ್ರೆ 4 ಕಾರ್ನರ್ನಲ್ಲಿ ನಂಬರ್ 1, ನಂಬರ್ 2, ನಂಬರ್ 3, 4 ಇಲ್ಲಿ ಕಾರ್ನರಲ್ಲಿ ಕಟ್ ಆಗಿಲ್ಲ, ಕಾರ್ನರಲ್ಲಿ ಕಟ್ ಆಗಿಲ್ಲ. ಕಾರ್ನರಲ್ಲೇನೋ ಸರಿಯಾಗಿದೆ, ಕೇಂದ್ರದಲ್ಲಿ ಗೊತ್ತಿಲ್ಲ. ಕೇಂದ್ರದ ಪರೀಕ್ಷಾ ಇಲ್ಲಾಗಿರೋ ಕಟಿಂಗ್ ಅದರ ವಿಸ್ತೃತ ರೂಪವಾಗಿ ರಾಂಬಸ್ ಎಂಬ ಆಕೃತಿಯನ್ನು ಹೋಲಬೇಕೇ ವಿನಃ ಚೌಕವನ್ನು ಹೋಲಲಿಕ್ಕೆ ಅವಕಾಶ ಇಲ್ಲ. ಯಾವ ಆಧಾರದ ಮೇಲೆ ಕಲ್ಪನೆ ಮಾಡ್ಕೊಳ್ತಾ ಇದ್ದೀರಿ ಸರ್, ನಮಗೆ ಕ್ಲಿಯರ್ ಆಗಲಿಲ್ಲ ಅನ್ನೋರು ಗಮನಿಸ್ಕೊಳ್ಳಿ. ಕನ್ನಡಿ ಎದುರಿಗೆ ನಿಂತ್ಕೊಂಡಾಗ ನಿಮ್ಮ ಬಲಗೈಯನ್ನು ಮೇಲಕ್ಕೆತ್ತಿದ್ರೆ ಕನ್ನಡಿಯಲ್ಲೇ ಎಡಗೈ ಮೇಲಕ್ಕೆತ್ತಂತ, ನಿಮ್ಮ ಎಡಗೈಯನ್ನು ಮೇಲಕ್ಕೆತ್ತಿದ್ರೆ ಬಲಗೈ ಮೇಲಕ್ಕೆತ್ತಿದಂತೆ ಪ್ರತಿಬಿಂಬ ಫಾರ್ಮ್ ಆಗತ್ತಾ? ಇದನ್ನ
ಪ್ರಿನ್ಸಿಪಲ್ ಆಫ್ ಲ್ಯಾಟರಲ್ ಇನ್ವರ್ಷನ್ ಅಂತೀವಿ. ಅಂದ್ರೆ ಪಾರ್ಶ್ವ ವಿಪರ್ಯಯ ತತ್ವ, ಭುಜ ಬದಲಾವಣೆಯ ತತ್ವ ಎಂದರ್ಥ. ಬಲಬದಿ ಎಡಬದಿಯಾಗಿ, ಎಡಬದಿ ಬಲಬದಿಯಾಗಿ ಪರಸ್ಪರ ಬದಲಾಗ್ತದೆ. ಆದರೆ ತಲೆ ಮೇಲ್ಮುಖವಾಗಿದ್ದು ಮೇಲೆ ಇರ್ತದೆ, ಕಾಲು ಕೆಳಗೆ ಇರ್ತದೆ. ಸಪೋಸ್ ಮನುಷ್ಯ ತಯಾರು ಮಾಡಿರೋ ಈ ಕನ್ನಡಿಯ ಬದಲಿಗೆ ನಿಸರ್ಗದ ಕನ್ನಡಿ ನೀರಲ್ಲಿ ನೋಡಿದಾಗ, ಉದಾಹರಣೆಗೆ ಬಾವಿಯಲ್ಲಿ ನೋಡಿದಾಗ, ಹಳ್ಳ ಕೊಳ್ಳ ಕೆರೆ ಬಾವಿಯಲ್ಲಿ ನೋಡಿದಾಗ, ನಮ್ಮ ಪ್ರತಿಬಿಂಬವನ್ನು ನಾವು ನೋಡಿದಾಗ ತಲೆ ಕೆಳಗಾದ ಬಿಂಬ ಉಂಟಾಗ್ತದೆ. ಅಂದ್ರೆ ಕಾಲು ಮೇಲೆ ತಲೆ ಕೆಳಗೆ, ದಕ್ಷಿಣೋತ್ತರವಾದ ಬದಲಾವಣೆ. ಆದ್ರೆ ಬಲಕ್ಕಿರೋದು ಬಲಕ್ಕೆ ಇರ್ತದೆ, ಎಡಕ್ಕಿರೋದು ಎಡಕ್ಕೆ ಇರ್ತದೆ. ಗಮನಿಸ್ಕೊಳ್ಳಿ, ಕನ್ನಡಿ ಬಿಂಬ ಬಲಭಾಗ ಎಡಭಾಗವಾಗಿ, ಎಡಭಾಗ ಬಲಭಾಗವಾಗಿ. ಆದರೆ ಉತ್ತರಕ್ಕಿದ್ದು ಉತ್ತರಕ್ಕೆ ಇದೆ, ದಕ್ಷಿಣಕ್ಕಿದ್ದು ದಕ್ಷಿಣಕ್ಕೆ ಇದೆ. ಇದನ್ನ ನೀರಲ್ಲಿ ನೋಡಿದ್ರೆ ಹೆಂಗಿರ್ತದ? ಸೇ ಫಾರ್ ಎಕ್ಸಾಂಪಲ್, ಇದನ್ನ ನೀರಲ್ಲಿ ನೋಡಿದ್ರೆ ಈಗ ಕಾಣಿಸುತ್ತೇನ್ರಿ? ಬಲಭಾಗ ಬಲಭಾಗವಾಗಿ, ಎಡಭಾಗ ಎಡಭಾಗವಾಗಿ, ಬಟ್ ಉತ್ತರಕ್ಕಿದ್ದು ದಕ್ಷಿಣಕ್ಕೆ, ದಕ್ಷಿಣಕ್ಕಿದ್ದು ಉತ್ತರಕ್ಕೆ, ನೀರಿನ ಬಿಂಬವಾಗಿ. ಈ ಕನ್ನಡಿ ಬಿಂಬ ಮತ್ತು ನೀರಿನ ಬಿಂಬ ಇವೆರಡನ್ನ ಬಳಕೆ ಮಾಡಿಕೊಂಡಂಥ ತತ್ವ ನಮಗಿಲ್ಲಿ ಸಿಗ್ತದ. ಸ್ವಲ್ಪ ನಿಧಾನವಾಗಿ ಗಮನಿಸ್ಕೊಳ್ಳಿ ಇದನ್ನ. ಈಗ ಈ ಪೇಪರನ್ನು ಕಂಪ್ಲೀಟ್ ಮಾಡ್ತೇನೆ ನಾನು. ಇಷ್ಟೇ ತಾನೇ ಪೇಪರ್ ಇದ್ದಿದ್ದು. ಅದರಲ್ಲಿ ಈ ಭಾಗವನ್ನು ಇಲ್ಲಿ ಕತ್ತರಿಸ್ತೇನೆ ನಾನು, ಕಾರ್ನರಲ್ಲಿ ಇಲ್ಲೂ ಕಟ್ ಮಾಡ್ತೇನೆ ನಾನು. ಬಟ್ ಬಲಬದಿಯಲ್ಲಿ ಏನು ಮಾಡ್ತಾನೆ, ಇದರ ಕನ್ನಡಿ ಬಿಂಬವನ್ನು ಎಡಭಾಗ ಬಲಭಾಗವಾಗಿ, ಬಲಭಾಗ ಎಡಭಾಗವಾಗಿ, ಎಡಕ್ಕೆ ಮೂಲೆಯಲ್ಲಿರುವಂಥ ಈ ಮಾರ್ಕಿಂಗು ಬಲಕ್ಕೆ ಮೂಲೆಯಲ್ಲಿ ಬರುವಂತ ಮಾಹಿತಿ ಸರಿ ಇದೆನ್ರೆ? ಇದರ ನೀರಿನ ಬಿಂಬ ಇಷ್ಟೊತ್ತು ಕನ್ನಡಿ ಬಿಂಬ, ಲೆಫ್ಟ್ ಇದ್ದಿದ್ದು ರೈಟ್ಗೆ, ರೈಟ್ ಇದ್ದಿದ್ದು ಲೆಫ್ಟ್ಗೆ. ಈಗ ಸೌತ್ಗಿದ್ದಿದ್ದು ನಾರ್ತ್ಗೆ ಅಥವಾ ನಾರ್ತ್ಗಿರೋದು ಸೌತ್ಗೆ. ನೋಡ್ಕೊಳ್ಳಿ, ಇದರ ಅಭಿಮುಖವಾಗಿ ಬಾವಿಯಲ್ಲಿ ನೋಡಿದಾಗ ಕಾಣಿಸುವಂಥ ಪ್ರತಿಬಿಂಬ ಬಲ ಕೆಳಭಾಗದಲ್ಲೇ, ಎಡ ಮೇಲ್ಭಾಗದಲ್ಲೇ, ಎಡ ಕೆಳಭಾಗದಲ್ಲೇ, ಎಡ ಮೇಲ್ಭಾಗದಲ್ಲೇ ಈ ತರನಾದ ಸ್ಟ್ರಕ್ಚರ್ ಇಲ್ಲಿ ತಾನೇ ಕಾಣ್ತಾ ಇರೋದು. ಸಂಬಂಧಪಟ್ಟಂತ ಆಯ್ಕೆ ಚಾಯ್ಸ್ ಸಿ ಫಾರ್ ಕರಿಯರ್. ಪೇಪರ್ ಕಟಿಂಗ್ ಅಥವಾ ಪೇಪರ್ ಫೋಲ್ಡಿಂಗ್ ಅಂತ ಸಿಲೆಬಸ್ಸು ಇತ್ತೀಚೆಗೆ GPSTR ನೇಮಕಾತಿಯ ಪಠ್ಯಕ್ರಮದಲ್ಲಿಯೂ ಕೂಡ ಈ ಪಾಠದ ಹೆಸರುಗಳನ್ನು ಸೇರ್ಪಡೆ ಮಾಡಲಾಗಿದೆ. ಮುಂಬರುವ ದಿನಗಳಲ್ಲಿ ಪಾಠದ ಹೆಸರುಗಳಿರುವಂಥ ಕಂಟೆಂಟ್ಗೆ ಸಂಬಂಧಪಟ್ಟಂತ ಇನ್ನಷ್ಟು ವಿಭಿನ್ನವಾದ ಪ್ರಶ್ನೆಗಳು ಬರಬಹುದಾದಂತಹ ಸಾಧ್ಯತೆಗಳಿವೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ಮುಂದಿನ ಪ್ರಶ್ನೆ ಗಮನಿಸಬಹುದಾ ಸ್ನೇಹಿತರ? ಸರಿ, ಫೋಲ್ಡ್ ಮಾಡಿರುವ ಮಡಚಿ ಇಟ್ಟಿರುವ ದಾಳವನ್ನು ಕೊಟ್ಟು ಬಿಚ್ಚಿಡುವ ಪ್ರಶ್ನೆಗಳ, ಬಿಚ್ಚಿಟ್ಟಂಥ ದಾಳವನ್ನು ಕೊಟ್ಟು ಮಡಚುವಂಥ ಪ್ರಶ್ನೆಗಳನ್ನು ಕೇಳಿದಾಗ ಕಳೆದ ವಿಡಿಯೋದಲ್ಲೇ ಗಮನಿಸಿದಿರಿ ತಾವೆಲ್ಲ. ಈ ದಾಳದ ನಿಯಮ ಏನು ಹೇಳ್ತದೆ ಅಂದರೆ 6ರ ಶತ್ರು 2 ಅಂತ, 1ರ ಶತ್ರು 4 ಅಂತ, 5ರ ಶತ್ರು 3 ಅಂತ. 6ರ ಶತ್ರು 2 ಅಂದ್ರೆ ಇಬ್ರು ಪರಸ್ಪರ ವಿರುದ್ಧ ದಿಕ್ಕಲ್ಲಿರ್ತಾರೆ, ಒಂದೇ ಫೋಟೋದಲ್ಲಿ ಅಕ್ಕಪಕ್ಕದಲ್ಲಿ ಬರಲ್ಲ. 5ರ ಶತ್ರು 3 ಅಂದ್ರೆ ಅವರಿಬ್ರು ಒಟ್ಟಿಗೆ ಬರಲ್ಲ. 1ರ ಶತ್ರು 4 ಅಂದ್ರೆ ಅವರಿಬ್ರು ಒಟ್ಟಿಗೆ ಇರ್ಲಿಕ್ಕೆ ಚಾನ್ಸ್ ಇಲ್ಲ. ಹಾಗಾದ್ರೆ 6 ಇದ್ದಲ್ಲಿ 2 ಇರಬಾರ್ದು. 6 ಇದ್ದಲ್ಲಿ 2 ಬಂದಿದೆ ಅಂದ್ರೆ ಈ ದಾಳ ಇದನ್ನ ಫೋಲ್ಡ್ ಮಾಡೋದ್ರಿಂದ ರಚನೆ ಆಗಿಲ್ಲ, ಬೇರೆ ಯಾವುದೋ ಆಕೃತಿಯಿಂದ ಸೃಷ್ಟಿಯಾಗಿದೆ. 6 ಇದ್ದಲ್ಲಿ 2 ಬಂದಿಲ್ಲ, 6 ಇದ್ದಲ್ಲಿ ಅಥವಾ 2 ಬಂದಿಲ್ಲ, 2ರ ಜೊತೆ 6 ಕಂಡಿಲ್ಲ. 5 ಇದ್ದಲ್ಲಿ 3 ಇರಬಾರ್ದು, ಬಟ್ 2 ಒಟ್ಟಿಗೆ ಇದೆಯಲ್ಲ, ಹಾಗಾದ್ರೆ ಈ ಆಕೃತಿಯಿಂದ ರಚನೆ ಆಗಿಲ್ಲ. 5ರ ಜೊತೆ 3 ಇಲ್ಲ, 5ರ ಜೊತೆ 1 ಇಲ್ಲ. 1 ಇದ್ದಲ್ಲಿ 4 ಇರಬಾರ್ದು, ಕಾರಣ ಶತ್ರುಗಳು. 1 ಇದ್ದಲ್ಲಿ 4 ಇರಬಾರ್ದು. ಹಾಗೇನಾರು ಇದ್ರೆ ಇವರಿಂದ ರಚನೆಯಾದ ದಾಳ ಅಲ್ಲ. ಹಾಗಾದ್ರೆ ಇವರಿಂದ ರಚಿಸಲ್ಪಟ್ಟ ಏಕೈಕ ದಾಳ, ಇವರಿಂದ ರಚನೆಯಾಗದ ಇತರ ದಾಳ. ಕೇಳಿರುವ ಪ್ರಶ್ನೆ ಇವುಗಳಲ್ಲೇ ಈ ಕೊಟ್ಟಂತ ಚಿತ್ರದಿಂದ ಯಾವ ದಾಳದ ರಚನೆ ಸಾಧ್ಯ ಇದೆ? 2 ಮಾತ್ರ ಎಂಬ ಎ ಎಂಬ ಆಯ್ಕೆಯ ದಾಳ ರಚನೆಯ ಸಾಧ್ಯ ಇದೆ ಅಂತ ಅರ್ಥ. ಇವೆರಡೂ ಪರಸ್ಪರ ಅಭಿಮುಖ ಬಾಹುಗಳು ಅಂತ ದಾಳದ ಇತರ ವಿಡಿಯೋಗಳು ನಮಗೆ ಸಾಧನದಲ್ಲೇ ಇದ್ದಾವೆ, ನೀವು ಗಮನಿಸ್ಕೊಳ್ಳಿ. ಅಲ್ಲಿ ಇನ್ನಷ್ಟು ಡೀಟೇಲ್ ಎಕ್ಸ್ಪ್ಲನೇಷನ್ ಅನ್ನ ಇದರ ಕುರಿತಾಗಿ ಚರ್ಚಿಸಲಾಗಿದೆ. The next part will be ವೆನ್ನಕ್ಷಗಳ ಒಂದಕ್ಕಿಂತ ಹೆಚ್ಚು ಪರಿಕಲ್ಪನೆಗಳ ಮಧ್ಯದ ಸಹ ಸಂಬಂಧವನ್ನ
ಆಕೃತಿಗಳ ಮೂಲಕ ವ್ಯಕ್ತಪಡಿಸುವಂತಹ ಈ ವಿಧಾನವನ್ನ ಜಾನ್ ವೆನ್ ಎಂಬ ಗಣಿತಜ್ಞರು ಪರಿಚಯಿಸಿದ್ದ. ಅದಕ್ಕೆ ಪೂರಕವಾದ ಪ್ರಶ್ನೆಗಳ ಪ್ರತಿ ಸಲವೂ ಕೂಡ ನಮಗೆ ವೆನ್ ಅಕ್ಷಗಳ ಕುರಿತಾದ ಪ್ರಶ್ನೆಗಳು ಇದ್ದೇ ಇರ್ತವೆ. ಆ ಮಾದರಿಯಲ್ಲೇ ಸಾಂಪ್ರದಾಯಿಕ ವೆನ್ನಕ್ಷೆಯಾಗಿರುವಂತಹ ಈ ಪರಿಕಲ್ಪನೆಯನ್ನು ಆಧಾರವಾಗಿಟ್ಕೊಂಡಂತಹ ಪ್ರಶ್ನೆ ಏನು ನೋಡಿ, ತ್ರಿಭುಜವು ಹುಡುಗಿಯರನ್ನ, ಆಯತವು ನಟನಾಕಾರರನ್ನ, ವೃತ್ತ ಅಥವಾ ಸರ್ಕಲ್ ಸಂಗೀತಗಾರರನ್ನ, ಚಿಕ್ಕದಾದ ಆಯತ ಅಥವಾ ಚೌಕವನ್ನು ಪ್ರತಿನಿಧಿಸುವಂಥವರು ಆಟಗಾರರನ್ನ ಹೊಂದಿದ್ರೆ ಯಾವ ಸಂಖ್ಯೆಯೋ ಆಟಗಾರರಾದ ಹುಡುಗಿ ಮತ್ತು ಸಂಗೀತಗಾರರಾದ ಹುಡುಗಿಯರನ್ನ ಸೂಚಿಸ್ತದೆ ಅಂತ ಪ್ರಶ್ನೆ. ಹಾಗಾರಿಲ್ಲ ಅವರು ಆಟಗಾರರೂ ಆಗಿರಬೇಕು, ಜೊತೆಗೆ ಹುಡುಗಿಯರೂ ಆಗಿರಬೇಕು, ಅಲ್ಲದ ಸಂಗೀತಗಾರರೂ ಆಗಿರಬೇಕು. ಈ ಮೂರು ಆಕೃತಿಗಳಲ್ಲಿರುವ ಆಟಗಾರ ಮತ್ತು ಹುಡುಗಿ ಅಂದರೆ 11 ಅದರ ಜೊತೆಗೆ ಅವರು ಸಂಗೀತಗಾರನೂ ಆಗಿರಬೇಕು ಅಂತ ಹೇಳಿದ್ರೆ ಇಟ್ಸ್ 11. ಮೂರು ಆಕೃತಿಗಳಲ್ಲಿ ಬಂದಂತಹ ಪದ ಬಂದು ಇಲ್ಲಿದೆ ನೋಡಿ, ಲೆಟ್ ಅಸ್ ಮಾರ್ಕ್ ಇಟ್. ಆಟಗಾರರ ಗುಂಪನ್ನು ಪ್ರತಿನಿಧಿಸ್ತದೆ, ಹುಡುಗಿಯರ ಗುಂಪನ್ನು ಪ್ರತಿನಿಧಿಸ್ತದೆ, ಸಂಗೀತಗಾರರ ಗುಂಪನ್ನು ಪ್ರತಿನಿಧಿಸ್ತದೆ. ಹಾಗಿರುವ ಸಂಖ್ಯೆ ಬಂದು ನಂಬರ್ 11 ಎಂದರ್ಥ. ಸಾಂಪ್ರದಾಯಿಕ ವೆನ್ನಕ್ಷಗಳು ಅತ್ಯಂತ ಸರಳ ಸ್ವರೂಪದ ವೆನ್ನಕ್ಷಗಳು. ಬಟ್ ಈ ವೆನ್ನಕ್ಷಗಳ ವಿವರವನ್ನು ನೀವೆಲ್ಲಿಗೆ ಕೋರ್ಲೇಟ್ ಮಾಡಿ ಅಂತ ಹೇಳಿದ್ರೆ, ವೆನ್ನಕ್ಷಗಳನ್ನೇ ಆಧಾರವಾಗಿಟ್ಕೊಂಡು ಗಣಗಳು ಎಂಬ ಪಾಠವನ್ನು ಮರ್ಜ್ ಮಾಡಿ ಶೇಕಡ ಅಧ್ಯಾಯದಲ್ಲಿ ಪ್ರಶ್ನೆ ಕೇಳ್ತಾರೆ. ಒಂದು ಉದಾಹರಣೆ ನೆನಪಿಸ್ತೀನಿ ನೋಡಿ. ಒಂದು ತರಗತಿಯಲ್ಲೇ ಶೇಕಡ 60ರಷ್ಟು ವಿದ್ಯಾರ್ಥಿಗಳು ಗಣಿತ ಮತ್ತು ವಿಜ್ಞಾನ ಎರಡೂ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಶೇಕಡ 70ರಷ್ಟು ವಿದ್ಯಾರ್ಥಿಗಳು ಗಣಿತವನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದಾರೆ. ಶೇಕಡ 63ರಷ್ಟು ವಿದ್ಯಾರ್ಥಿಗಳು ಕೇವಲ ವಿಜ್ಞಾನವನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಗಾದರೆ ಗಣಿತ ಅಥವಾ ವಿಜ್ಞಾನ ಎರಡರಲ್ಲಿ ಒಂದು ವಿಷಯವನ್ನಾದರೂ ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳೆಷ್ಟು? ಇದು ಗಣಗಳು ಎಂಬ ಪಾಠವನ್ನು ಮರ್ಜ್ ಮಾಡಿ ಕೇಳಿರುವಂಥ ಪ್ರಶ್ನೆ. ಬಹುಶಃ ನಿಮ್ಮ ಎಕ್ಸಾಮ್ಗೂ ಕೂಡ ಕೇಳಿರ್ಬೋದು. ಮುಂದುವರಿತಾ ಅಂಥ ಒಂದು ಮಾದರಿಯನ್ನು ಪರಿಗಣಿಸ್ಕೊಳ್ಳೋಣ. ರೈಟ್ ನೌ ದ ನೆಕ್ಸ್ಟ್ ಕ್ವಶನ್ ವಿಲ್ ಬಿ, ಟರ್ಮಿನೇಷನ್ ಎಂಬ ಪದವನ್ನು 1 2 3 4 5 6 7 1 5 8 6 ಎಂದು ಬರೆದ್ರೆ ಅದೇ ಭಾಷೆಯಲ್ಲೇ 3 8 1 7 1 2 ಎಂಬುದನ್ನು ಹೇಗೆ ಬರೆಯಲಾಗ್ತದೆ? ಬರೆಯುವ ಶೈಲಿ ನೋಡಿ. 1 2 3 4 5 6 7 1 5 8 6 ಇದರಲ್ಲೇ 3 8 1 7 1 2 3 ಎಂಬ ಸಂಖ್ಯೆಗೆ 6 ಅನ್ನೋ ಅಕ್ಷರ ಉತ್ತರ ಸಿಕ್ತಲ್ಲ. 6 ಕೊಟ್ಟಿಲ್ಲ, 6 ಬಂದಿಲ್ಲ. ಹಾಗಾದ್ರೆ ಡೌಟೇ ಬೇಡ, ಆನ್ಸರ್ ಮಸ್ಟ್ ಬಿ. ಕನ್ಫರ್ಮ್ ಮಾಡ್ಕೊಂಬೋಣ ಒಂದ್ಸಲ, ಹೌದು ಅಲ್ವೋ ಅಂತ ಹೇಳಿ. 8 ಅನ್ನೋ ಅಕ್ಷರಕ್ಕೆ ಅಥವಾ ಸಂಖ್ಯೆಗೆ ಇರೋ ಅಕ್ಷರ ನಂಬರ್ 1ಗೆ ಟಿ, ನಂಬರ್ 7ಗೆ ಎ, ನಂಬರ್ 1ಗೆ ಟಿ, ನಂಬರ್ 2ಗೆ ಇ. ಆನ್ಸರ್ ಇಸ್ ರೊಟೇಟ್. ಎಸ್, ಲೆಟ್ ಅಸ್ ಪ್ರೊಸೀಡ್. ಇನ್ನೊಂದು ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ನೋಟ್ ಮಾಡ್ಕೋಣ. ನಾವು ನೋಟ್ಸ್ ಬರ್ಕೊಳ್ತಾ ಇದ್ದೀವಿ ಅನ್ನೋ ಯೋಚನೆ ಇತ್ತು ಅಂತ ಹೇಳಿದ್ರೆ, ಆರ್ ಇದ್ದಲ್ಲಿ 3 ಎಂದು ಅಥವಾ 3 ಇದ್ದಲ್ಲಿ R ಎಂದು, O ಇದ್ದಲ್ಲಿ 8 ಎಂದು ಅಥವಾ 8 ಇರುವಲ್ಲಿ O ಎಂದು, 1 ಇದ್ದಲ್ಲಿ T, 7 is equivalent to A, 1 is T and 2 is E. ಚೆನ್ನಾಗಿ ಕಾಣಲಿ ಅಂತ ಬಣ್ಣ ಹಚ್ಚಿದ್ದಲ್ಲ ರೀ, ಅರ್ಥ ಆಗಲಿ ಅಂತ ಬಣ್ಣ ಹಚ್ಚಿದ್ದದೆ. ಆರ್ ಯು ಫಾಲೋವಿಂಗ್ ದಿಸ್ ಕಾಂಪೊನೆಂಟ್? ಬಟ್ ಇದು ಕ್ವಶನ್ನಿಗೆ ಸೊಲ್ಯೂಷನ್ ಆಯಿತು. ನಾವು ಕಲಿಬೇಕಾದ ವಿಷಯ ಏನಿದೆ ಇದರಲ್ಲಿ ಕಲ್ಕೊಳ್ಬೇಕಾದ ವಿಷಯ ಏನಿದೆ ನೋಡಿ. ಕೆಲವ್ರು ಈಗೂ ಹೇಳ್ಬೋದು, ಅಲ್ಲಿ ಸರ ಕ್ವಶನ್ ಕೊಟ್ಟವ್ರು ನೀವರಿ, ನಿಮಗೆ ಉತ್ತರ ಗೊತ್ತಿತ್ತು ಹೇಳಿದ್ರಿ, ಎಕ್ಸಾಮ್ನಾಗ ಇಷ್ಟು ಬೇಕು ಕೇಳೋಕ್ಕಾಗಬೇಕಲ್ಲ. ನಾವು ವಾಟ್ ಈಸ್ ದ ಸೊಲ್ಯೂಷನ್ ಔಟ್ ಆಫ್ ಇಟ್? ಇಲ್ಲಿ ನೋಡಿ, ನೀವು ಮೆಂಟಲ್ ಎಬಿಲಿಟಿ ಸಿಲೆಬಸ್ ಕಲಿಯೋದು ಬೇರೆ, ಮೆಂಟಲ್ ಎಬಿಲಿಟಿ ಕಲಿಯೋದು ಬೇರೆ, ವ್ಯತ್ಯಾಸ ಇದೆ. ಸೊ ದಯವಿಟ್ಟು ನಾವು ಸಾಧನದಲ್ಲಿ ಮಾಡುವಂಥ ಈ ವಿಡಿಯೋಗಳಿಂದ ನೀವು ಮೆಂಟಲ್ ಎಬಿಲಿಟಿ ಸಿಲೆಬಸ್ ಕಲಿತೀರಿ, ಇಟ್ಸ್ ಗುಡ್. ಆದರೆ ಅದಕ್ಕಿಂತಲೂ ಜಾಸ್ತಿ ಮೆಂಟಲ್ ಎಬಿಲಿಟಿ ಕಲ್ತ್ಕೊಳ್ಳಿ. ಇಲ್ಲಿ ಅಬ್ಸರ್ವೇಬಲ್ ಫ್ಯಾಕ್ಟ್ ಏನಿತ್ತು ನೋಡಿ,
ಇಲ್ಲಿ ಕೊಟ್ಟ ಸಂಖ್ಯೆಗಳಲ್ಲಿರೋ ಅಂಕಿಗಳೇ ಬಂದಿದ್ವು, ಹೊಸ ಅಂಕಿಯ ಸೇರ್ಪಡೆ ಇಲ್ಲ ನೋಡಿ. ಹೊಸ ಅಂಕಿ ಬಂದರೆ ರೂಲ್ಸ್ ಚೇಂಜ್ ಆಗ್ತದೆ, ಹೊಸ ಅಂಕಿ ಬಂದಿಲ್ಲ ಅಂದ್ರೆ ಇರೋದನ್ನು ಬಳಕೆ ಮಾಡ್ಕೊಂಡು ಉತ್ತರ ಕೊಡಬೇಕು ಅಂತ ಅರ್ಥ. ಈ ಪ್ರಶ್ನೆಯಿಂದ ಕಲಿಬೇಕಾಗಿರೋ ವಿವರ ಇದು. ಇದಕ್ಕೆ ಬೆಲೆ ತುಂಬುವ ಕೋಡಿಂಗ್ ಅಂತ ಕರಿತೀವಿ. ಅತ್ಯಂತ ಪ್ರಾಥಮಿಕ ಸ್ವರೂಪದ ಕೋಡಿಂಗ್ ಇದಾಗಿರ್ತದೆ. ಮುಂದಿನ ಪ್ರಶ್ನೆಗಳನ್ನು ಗಮನಿಸಬಹುದಾ ಸ್ನೇಹಿತರ? ಎಸ್, ದ ಇಂಟ್ರೆಸ್ಟಿಂಗ್ ಕ್ವಶನ್. ಬಿಟ್ಟು ಹೋದ ಸಂಖ್ಯೆನ ಭರ್ತಿ ಮಾಡಿ ಅಂತ. ಈ ಸಂಖ್ಯಾ ಸರಣಿಗಳ ಪ್ರಶ್ನೆಯಲ್ಲೇ ನಮಗೆ ಕ್ವಶನ್ ಅನ್ನು ಇನ್ಪುಟ್ಟಿಗೆ ಆನ್ಸರ್ ಅನ್ನು ಔಟ್ಪುಟ್ ಸಿಗುವಂತ ಗಮನಿಸ್ಕೊಳ್ಳಿಲೆ. ಕ್ವಶನ್ ಅನ್ನೋದು ಇನ್ಪುಟ್, ಹಾಗೆ ಆನ್ಸರ್ ಅನ್ನೋದು ಔಟ್ಪುಟ್. ಈ ಇನ್ಪುಟ್ಟಿಗೆ ಆ ಔಟ್ಪುಟ್ ಕೊಡುವಂಥ ತುಂಬ ಪುಸ್ತಕಗಳಿದ್ದಾವೆ. ಆದರೆ ಇದು ಪರೀಕ್ಷೆಗೆ ಅಷ್ಟು ಪರಿಣಾಮಕಾರಿಯಾಗಿ ಸಹಾಯ ಮಾಡ್ತದೆ ಅನ್ಸಲ್ಲ. ಅದ್ರ ಬದಲಿಗೆ ಇವೆರಡರ ಮಧ್ಯದ ಪ್ರೋಸೆಸ್ಸನ್ನು, ಪ್ರಕ್ರಿಯೆಯನ್ನು, ಸಂಸ್ಕರಣೆಯನ್ನು, ವಿಚಾರ ಮಾಡುವ ಶೈಲಿಯನ್ನು, ಹಂತ ಹಂತ ವಿಶ್ಲೇಷಣೆಯನ್ನು ತಿಳಿಸಿ ಕೊಡುವ ಮಾಹಿತಿ ಏನಾರಿತ್ತು ಅಂತ ಹೇಳಿದ್ರೆ ಅದು ಪುಸ್ತಕನೋ, ಕೋಚಿಂಗ್ ಸೆಂಟ್ರೋ, ನಿಮ್ಮ ಫ್ರೆಂಡೋ, ಯಾರೋ ಮೇಸ್ಟ್ರು ಯಾರು ಇರಲಿ, ಡೂ ಫಾಲೋ ದಮ್. ನೀವು ಈ ಪ್ರೋಸೆಸ್ ಕಡೆಗೆ ಗಮನ ಕೊಡಿ, ಆನ್ಸರ್ ಕಡೆಗಲ್ಲ. ಆನ್ಸರ್ ಯಾರು ತಗೋಬೋದು, ಬಟ್ ಈ ಪ್ರಶ್ನೆ ಬಿಟ್ಟು ಹೊಸ ಪ್ರಶ್ನೆ ಬಂದಾಗ ಹೌ ಟು ಥಿಂಕ್ ಅನ್ನೋ ಪ್ರೋಸೆಸ್ ಬೇಕಲ್ಲ. ಇಲ್ಲಿ ನಮ್ಮ ಉದ್ದೇಶ ಪ್ರಶ್ನೆಗೆ ಉತ್ತರ ತಗೊಳ್ಳೋದಲ್ಲ. ಏನು ಕೀ ಆನ್ಸರ್ ಒಂದು ಗೂಗಲ್ ಡ್ರೈವಿಗೆ ನಾವು ನಿಮಗೊಂದು ಫೈಲ್ ಕೊಟ್ಬಿಟ್ರೆ ಕೀ ಆನ್ಸರ್ ಸಿಕ್ಬಿಡ್ತದೆ. ಇಷ್ಟೆಲ್ಲ ಚರ್ಚೆ, ಈ ಸರ್ಕಸ್ ಏನು ಬರೀ ಉತ್ತರಗಳಿಗೋಸ್ಕರ ನಾವು ಮಾಡ್ತಾ ಇರೋದು. ನಾವು ಉತ್ತರಿಸುವ ವಿಧಾನಕ್ಕೋಸ್ಕರ ಚರ್ಚೆ ಮಾಡ್ತಾ ಇದ್ವಿ. ಹಾಗಾದರೆ ಉತ್ತರಿಸುವ ವಿಧಾನದಲ್ಲಿ ಇಲ್ಲಿ ಉತ್ತರ ಹೇಗೆ ಹೇಳಬೇಕು ಅನ್ನೋದಕ್ಕಿಂತ ಉತ್ತರಿಸೋದಕ್ಕೆ ಏನು ಯೋಚನೆ ಮಾಡಬೇಕು ಅಂತ ಗಮನಿಸ್ಕೊಳ್ಳೋಣ. ಸಮ ಸಂಖ್ಯೆ, ಬೆಸ ಸಂಖ್ಯೆ, ಸಮ ಬೆಸ ಸಮ ಬೆಸ. ಹಾಗಾದ್ರೆ ಮುಂದಿಂದು ಸಮ ಸಂಖ್ಯೆ ಆಗಿರಬೇಕು. ಅದು 340, 346 ಗೊತ್ತಿಲ್ಲ. ಇಸ್ ಇಟ್ ರೈಟ್? ಒಂದು ಉತ್ತರ ಹತ್ತಿರಕ್ಕೆ ಬಂದ್ವಾ ನಾವು? ಎಸ್. ವಾಟ್ ನೆಕ್ಸ್ಟ್? ಅದಾದಮೇಲೆ ಇದಿಷ್ಟರಿಂದ ಉತ್ತರ ಗೊತ್ತಾಗ್ತಿಲ್ಲ ಮತ್ತು ಕನ್ಫ್ಯೂಷನಲ್ಲಿದ್ದೀವಿ. 4 + 1 5 + 25 30 + 31 61 + 67. ಏನೋ ಉತ್ತರ ಗೊಂದಲದಿಂದ ಕೂಡಿದ, ಕ್ಲಿಯರ್ ಆಗ್ತಾ ಇಲ್ಲ. ಇಂತಹ ಸನ್ನಿವೇಶಗಳಲ್ಲೇ ಪರಿಣಾಮಕಾರಿಯಾದ ವಿಧಾನ ಯಾವುದು? ವಾಟ್ ಈಸ್ ದಿ ಬೆಸ್ಟ್ ಮೋಡ್ ಆಫ್ ಆನ್ಸರಿಂಗ್? ಇದಕ್ಕೆ ವರ್ಗ ಸಂಖ್ಯೆಯಾರು ಬರ್ಕೊಳ್ಳಿ, ಅನುಕ್ರಮವಾಗಿ ವರ್ಗ ಸಂಖ್ಯೆಗಳನ್ನಾರು ಬರ್ಕೊಳ್ಳಿ, ಇಲ್ಲ ಘನ ಸಂಖ್ಯೆಗಳನ್ನಾರು ಬರ್ಕೊಳ್ಳಿ. ಒಂದು ಸಂಖ್ಯೆಯನ್ನ 3 ಸಾರಿ ಗುಣಿಸಿದ್ರೆ, ಈಗ 2 × 2 × 2 ಘನ ಸಂಖ್ಯೆ ಆಗತ್ತಾ? 2 × 2 = 4, 4 × 2 = 8, 3 × 3 = 9, 9 × 3 = 27. ಹಾಗೆ 4 × 4 = 16, 16 × 4 = 5, 5 = 25, 25 × 5 3 ಸಲ ಗುಣಿಸಿದ್ರೆ ಘನ ಸಂಖ್ಯೆ, 2 ಸಲ ಗುಣಿಸಿದ್ರೆ ವರ್ಗ ಸಂಖ್ಯೆ. 2 × 2 = 4, 3 × 3 = 9, 4 × 4 = 16, 5 × 5 = 25. ಈಗ ಉತ್ತರ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಉತ್ತರಿಸುವ ವಿಧಾನ ಸಿಗ್ತದೆ ನೋಡಿ. ಇವರಿಗೂ ಅವರಿಗೂ ತುಂಬ ದೂರದ ಸಂಬಂಧ, ಹತ್ತಿರದ ಸಂಬಂಧ, ಪ್ರಾಬ್ಲಮ್ ಸಾಲ್ವ್. ಯಾವ ಪ್ರಶ್ನೆಗಳಿಗೆ ಉತ್ತರ ಸಿಗಲಿಲ್ವೋ ಘನ ಸಂಖ್ಯೆಯ ಸರಣಿ ಅಥವಾ ವರ್ಗ ಸಂಖ್ಯೆಯ ಸರಣಿ ಅಥವಾ ಸಮಸಂಖ್ಯೆಗಳ ಸರಣಿ, ಬೆಸ ಸಂಖ್ಯೆಗಳ ಸರಣಿ, ಭಾಜ್ಯ ಸಂಖ್ಯೆಗಳ ಸರಣಿ, ಅವಿಭಾಜ್ಯ ಸಂಖ್ಯೆಗಳ ಸರಣಿ, +3 -3 +3 -3 ಪ್ಲಸ್ 343ಕ್ಕೆ 3 ಕೂಡಿಸಿದ್ರೆ 346 ಆಗತ್ತನ್ರಿ. ಪ್ರಾಬ್ಲಮ್ ಸಾಲ್ವ್. ಬಟ್ ಇದನ್ನ ಬರ್ಕೊಳ್ಳಿಲ್ಲ ಅಂದ್ರೆ ಸಾಲ್ವ್ ಏನೋ ಮಾಡ್ತಾ ಇದ್ವಿ, ಟೈಮ್ ಜಾಸ್ತಿ ತಗೊಳ್ತಾ ಇದ್ವಿ, ಎನರ್ಜಿ ಇನ್ನೂ ಜಾಸ್ತಿ ತಗೊಳ್ತಾ ಇದ್ವಿ. ಕೆಲವರು ಕಾನ್ಫಿಡೆನ್ಸ್ ಕಳ್ಕೊಂಡು ಅಯ್ಯೋ ಇಷ್ಟೆಲ್ಲ ಕಥೆನಪ್ಪ, ಮೆಂಟಲ್ ಅಬಿಲಿಟಿನೇ ಬೇಡ ಅಂದ್ಕೊಂಡ ಮುಂದಿನ ಪ್ರಶ್ನೆಗೆ ಹೋಗೋ ಸಂಭವನೀಯತೆ ಇರುತ್ತಲ್ಲ. ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀವಿ ನೋಡಿ, ಸಿಸ್ಟಮ್ಯಾಟಿಕ್ ಆಗಿ ಕೊಟ್ಟಿದ್ದೆ, ನೋಟ್ ಮಾಡ್ಕೊಳ್ಳಿ ನೋಡೋಣ. ಇಲ್ಲಿ ಅರ್ಥ ಆಗತ್ತೆ ನೋಡಿ. ವಾಟ್ ವಿ ಹ್ಯಾವ್ ಗಿವನ್ ಹಿಯರ್? ಎಸ್, ಘನ ಸಂಖ್ಯೆಗಳ ಸರಣಿ n³ 1ರ ಘನ, 2ರ ಘನ, 3ರ ಘನ, 4ರ ಘನ, 5³ 6³ 7³ so on and so forth. +3 4,
-3 5. 8ರಲ್ಲಿ 3 ಕಡಿಮೆ ಮಾಡಿದ್ರೆ 5 ಆಗತ್ತನ್ರಿ. 27ಕ್ಕೆ 3 ಕೂಡಿಸಿದ್ರೆ 64ರಲ್ಲಿ 3 ಕಳೆದ್ರೆ 125ಕ್ಕೆ 3 ಕೂಡಿಸಿದ್ರೆ 216ರಲ್ಲಿ 3 ಕಳೆದ್ರೆ ಅವ್ರು ಕೊಟ್ಟಂಥ ನಂಬರ್ಸ್ ಇದಾವೆ ತಾನೆ. ಸರಿ, ಹಾಗಾರೆ 343ಕ್ಕೆ 3 ಕೂಡಿಸೋದ್ರಿಂದ ಬರೋ ಉತ್ತರ 346. ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರ, ಮೆಂಟಲ್ ಎಬಿಲಿಟಿ ಸಿಲೆಬಸ್ ನಮ್ಮಿಂದ ಕಲಿಯೋದಕ್ಕಿಂತ ಮೆಂಟಲ್ ಎಬಿಲಿಟಿ ಕಲೀರಿ, ಮೆಂಟಲ್ ಎಬಿಲಿಟಿ ಸ್ಕಿಲ್ಸ್ ಕಲೀರಿ, ಹೌ ಟು ಥಿಂಕ್ ಅನ್ನೋ ಪ್ರೋಸೆಸ್ ಕಲೀರಿ, ಆ ಕಡೆ ಗಮನ ಇರಲಿ. ಪುನಃ ಸೇಮ್ ಆನ್ಸರ್ಸ್. 2 ಸ್ಕ್ವೇರ್ ಅಪಾನ್ 3 ಸ್ಕ್ವೇರ್, 2 ಕ್ಯೂಬ್ ಅಪಾನ್ 3 ಕ್ಯೂಬ್, 4 ಸ್ಕ್ವೇರ್ 5 ಸ್ಕ್ವೇರ್. ಸ್ಕ್ವೇರ್ ಇದ್ದದ್ದು ಕ್ಯೂಬ್ ಆಗಬೇಕಲ್ಲ. 4ರ ಘನ 5ರ ಘನ, 4ರ ಘನ 64, 5ರ ಘನ 125. ಸರ್, ನೋಡಿದ ತಕ್ಷಣ ಇದೇ ಉತ್ತರ ಅಂತ ಹೇಳೋದು ಹೇಗೆ? ಒಂದು ನಂಬರ್ ನೋಡಿದ ತಕ್ಷಣ, ಈಗ ಫಾರ್ ಎಕ್ಸಾಂಪಲ್ ನಮಗೆ 4 ಅಂದಾಗ 4ರ ವರ್ಗ 16 ಇಷ್ಟು ನೆನಪಿಗೆ ಬರುತ್ತಾ? ಅಥವಾ 16 ಅಂದಾಗ 16ರ ವರ್ಗಮೂಲ 4 ಅಂತ. ಇಷ್ಟು ದಿನ ಇದಿಷ್ಟನ್ನೇ ನೆನಪಿಡ್ತಾ ಇದ್ವಿ. ಇನ್ಮೇಲೆ ಆಗಲ್ಲ, ಯಾಕಂದ್ರೆ ನಮ್ಮ ಯೋಚನೆ ಪ್ರೋಸೆಸ್ ಇದೆಯಲ್ಲ ಸ್ನೇಹಿತರೆ. ಬರೀ ಆನ್ಸರ್ ಅನ್ನು ಔಟ್ಪುಟ್ ಒಂದೇ ಅಲ್ವಲ್ಲ, ಪ್ರೋಸೆಸ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀವಿ ತಾನೆ. ಹಾಗಾದ್ರೆ ಇನ್ನು ಮುಂದೆ ಈ 16ರಲ್ಲಿ -1 +1 ಇಷ್ಟು ಬರುತ್ತನ್ರಿ. ಇದೇ 16ಕ್ಕೆ ಇಲ್ಲಿರೋ ನಂಬರ್ 4 ತಾನೆ. -4 +4, 16 -4, 16 +4. ಹಾಗಾದ್ರೆ ಇನ್ಮೇಲೆ 4 ಅನ್ನೋ ನಂಬರ್ ಬಂದಾಗ 16 ಮತ್ತು 16 ಅನ್ನೋ ನಂಬರ್ ಬಂದಾಗ 4 ಇಷ್ಟೇ ಜ್ಞಾಪಕಕ್ಕಿದ್ರೆ ನಡೆಯಲ್ಲ ಸ್ನೇಹಿತರೆ. ಅದ್ರ ಬದಲಿಗೆ ನಮಗೆ ಪ್ರತಿ ಸಲ 4 ಅಂದಾಗ 12 ಆಗಲಿ, 20 ಆಗಲಿ, 15 ಆಗಲಿ, 17 ಆಗಲಿ, 16 ಆಗಲಿ, ಅಥವಾ ಇತರ ಸಂಬಂಧಗಳು 4ರ ವರ್ಗಮೂಲ 2 ಅಥವಾ 4ನ್ನ 2ರ ವರ್ಗ ಅಂತ ಬರಿತೀವಿ. ಇಸ್ ಇಟ್ ರೈಟ್? ಸೋ ಆನ್ ಅಂಡ್ ಸೋ ಫೋರ್ತ್. 4 ಅಂದಾಗ ಇವೆಲ್ಲ ನಂಬರ್ಸು ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಇತರೆ ನಂಬರ್ಸು, ಇದರ ಸಂಬಂಧಿಕರನ್ನೆಲ್ಲ ನೆನಪಿಸಿಕೊಳ್ಳುವ ಪ್ರಾಕ್ಟೀಸ್ ನಮ್ಮದಾಗಿರ್ಬೇಕು. ಸರ್, ನಮಗೆ ವಿಷಯಗಳು ಜಾಸ್ತಿ, ನೀವೇನೋ ಬರೀ ಮ್ಯಾಥ್ಸ್ ಹೇಳ್ತೀರಿ, ನೀವು ನೆನಪಿಡ್ತೀರಿ. ನಮಗೆ ಪೇಪರ್ 1 ಅಷ್ಟೇ ಇಲ್ಲ ಸರ್, ಪೇಪರ್ 2 ಇದೆ. ಪೇಪರ್ 1ನಲ್ಲಿ 16 ವಿಷಯ ಇದೆ. ಪೇಪರ್ 2ನಲ್ಲಿ ಎಷ್ಟು ಡೆಪ್ತ್ ಓದಿದ್ರು ತಲೆಗೆ ಹೋಗದೆ ಇರೋ ಕ್ವಶನ್ಸ್ ಇದೆ. ಹೇಗೆ ಸರ್ ನೆನಪಿಟ್ಕೊಳ್ಳೋಣ? ಇಲ್ಲಿ ಏನೇನು ಚರ್ಚೆ ಮಾಡ್ತಾ ಇದೀವಿ ಗಮನಿಸ್ಕೊಳ್ಳಿ. ನಿಮಗೆ ತುಂಬ ಯೂಟ್ಯೂಬ್ ವಿಡಿಯೋ ಸಿಗ್ತದೆ, HSTR ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಸಿಗ್ತದೆ. ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಬೇಕು ಅನ್ನೋದು ನಮ್ಮ ಸಾಧನಾ ತಂಡದ ಕಳಕಳಿ ಎಲ್ಲ. ನಾವಿಲ್ಲ ಅಂದ್ರೂ ಕೂಡ ಆ ಸೊಲ್ಯೂಷನನ್ನು ನೀವು ಫೈಂಡ್ ಔಟ್ ಮಾಡಿಕೊಳ್ಳಿಕ್ಕೆ ಏನು ಲಾಜಿಕ್ ಬೇಕೋ ಅದನ್ನು ಕಲಿಸ್ಕೊಡ್ಬೇಕು ಅನ್ನೋದು ನಮ್ಮ ಕಳಕಳಿ. ಅದನ್ನೇ ನಾವೇನು ಹೇಳ್ತಾ ಇದ್ದೀವಿ, ಕ್ವಶನಿಗೆ ಸೊಲ್ಯೂಷನ್ ತಗೋಬೇಡಿ. ನಮ್ಮ ಹತ್ರ ಮೆಂಟಲ್ ಎಬಿಲಿಟಿ ಸಿಲೆಬಸ್ ಕಲಿಬೇಡಿ, ಮೆಂಟಲ್ ಎಬಿಲಿಟಿ ಕಲೀರಿ, ಮೆಂಟಲ್ ಎಬಿಲಿಟಿ ಸ್ಕಿಲ್ಸ್ ಕಲ್ತ್ಕೊಳ್ಳಿ. ನಾವು ಅಥವಾ ಇತರ ಗೈಡ್ಗಳ ಆಬ್ಸೆನ್ಸಲ್ಲೂ ಕೂಡ ಸ್ವತಂತ್ರವಾಗಿ ಉತ್ತರಿಸೋದು ಹೇಗೆ ಅಂತ ಕಲ್ತ್ಕೊಳ್ಳಿ. ಹಾಗಾರಲ್ಲಿ ಒಂದು ಚಾರ್ಟ್ ರೆಡಿ ಮಾಡ್ಕೊಳ್ಳಿ. ಎನ್ ಅಂತ n² -2, n² -1, n² +1 +2, n² -n, n² +n. ಈ ಚಾರ್ಟನ್ನು 1ರಿಂದ ಹಿಡಿದು 25ರವರೆಗಿರೋ ಸಂಖ್ಯೆಗಳವರೆಗೆ ಎನ್ನ ಬೆಲೆ 1 to 25. ಯು ಪ್ರಿಪೇರ್ ಅ ಚಾರ್ಟ್. 1 2 3 4. ಏನು ಪ್ರಿಪೇರ್ ಮಾಡೋದು ಸರಿ ಇಲ್ಲೇ? 1ರ ವರ್ಗ, 2 ಸ್ಕ್ವೇರ್, 3 4 5 6 ಕಂಟಿನ್ಯೂ, 6ರ ವರ್ಗ, 5ರ ವರ್ಗ, 4 3 2 1ರ ವರ್ಗ. The next part will be -2 -2 -2 -2 -2. ಇದರಲ್ಲಿ 2 ಕಡಿಮೆ ಮಾಡಿದ್ರೆ ಹಾಗೇನೆ +2 +2 +2 +2 +2 +2. ಗಮನಿಸ್ಕೊಳ್ಳಿ.
ಇದ್ರ ಹೊರತಾಗಿ -1 + 1 -1 + 1 -1 + 1 15 17 14 15 16 17 18 23 24 25 26 27 34 35 36 37 38 ಸೀಕ್ವೆನ್ಸ್ ನೋಡ್ತಾ ಇದ್ರಿ, ನಂಬರ್ಸ್ ಎಷ್ಟು ನೀಟಾಗಿ ಅರೇಂಜ್ ಆಗ್ತದೆ ನೋಡಿ. ದ ನೆಕ್ಸ್ಟ್ ಪ್ಯಾಟರ್ನ್ ವಿಲ್ ಬಿ 1 - 1 4 - 2 9 - 3 16 - 4 25 - 5 36 - 6. ಇಲ್ಲಿ ಮೈನಸ್ ಆಗಿದ್ರೆ ಅಲ್ಲಿ ಪ್ಲಸ್, ಒಂದಕ್ಕೆ ಒಂದು ಕೂಡಿಸಿದ್ರೆ 4 + 2 9 + 3 ಯಾವ 3 ಇಲ್ಲಿರೋ 3 16 + 4 25 + 5 36 + 6. ಈ ಮಾದರಿಯಲ್ಲೇ 1 ರಿಂದ 25 ಸಂಖ್ಯೆಗಳ ಚಾರ್ಟ್ ಅನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ನಿಮಗೆ ಸಂಖ್ಯಾ ಸರಣಿಗೂ ಹೆಲ್ಪ್ ಆಗ್ತದೆ, ಬಿಟ್ಟು ಹೋದ ಸಂಖ್ಯೆನ ಭರ್ತಿ ಮಾಡೋ ಪ್ರಶ್ನೆಗಳಿಗೂ ಹೆಲ್ಪ್ ಆಗ್ತದೆ, ಮ್ಯಾಥಮೆಟಿಕಲ್ ಶಾರ್ಟ್ಕಟ್ಸ್ಗೂ ಹೆಲ್ಪ್ ಆಗ್ತದೆ. 6 ಅಂದಾಗ ಬರೀ 36 ಒಂದನ್ನೇ ನೆನಪಿಸ್ಕೊಳ್ಳದೆ 34 35 36 37 38 30 42 ಹೀಗೆ ಒಂದಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನ ನೆನಪಿಟ್ಟುಕೊಳ್ಳೋದಕ್ಕೂ ಈ ಚಾರ್ಟ್ ಸಹಕಾರಿಯಾಗಿದೆ. ಚಾರ್ಟ್ ರೆಡಿ ಮಾಡಿ ಕೂತ್ಕೊಳ್ಳೋ ಟೇಬಲ್ ಎದುರಿಗೆ ಎಲ್ಲಿ ಓದೋಕೆ ಕೂಡ್ತಿರಲ್ಲ ಅಂಟಿಸ್ಕೊಳ್ಳಿ. 4 ದಿವಸ ನೋಡಿ ಚಾರ್ಟ್ ಕಿತ್ತಾಕೆ ಯಾವಾಗ ಮರಿತಾ ಇದ್ದೀರಿ ಅನ್ಸತ್ತೋ ವಾಪಸ್ ಮತ್ತೆ ಬರ್ತಗಿರಿ. 4 ದಿವಸ ಪದೇ ಪದೇ ಅದನ್ನು ವಿಜುವಲೈಸ್ ಮಾಡಿ ತಕ್ಷಣ ನಿಮಗೆ ಎಕ್ಸಾಮಲ್ಲಿ ಬಂದಿರುವಂಥ ಪ್ರಾಬ್ಲಮ್ಸಲ್ಲಿ ಇದೇ ಲಾಜಿಕ್ ಇರಬಹುದು ಅನ್ನೋ ಡೌಟ್ ಆದ್ರೂ ಸ್ಟಾರ್ಟ್ ಆಗ್ತದೆ. ಆವಾಗ ನಿಮ್ಮ ಪರೀಕ್ಷಾ ಸಮಯ ಉಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ. ದ ನೆಕ್ಸ್ಟ್ ಪಾರ್ಟ್ ವಿಲ್ ಬಿ, the answer is 64/125. The next question would be, ಏನು ಪ್ರಶ್ನೆ ಕೇಳಿದಾರ? ಎಸ್, ಅದರದೇ ವಿವರವಾಗಿ ಕೊಟ್ಟಿದ್ದೀವಿ. ಸ್ಕ್ವೇರು ಕ್ಯೂಬ್ ಸಿಸ್ಟಮೆಟಿಕ್ ಆಗಿ ನಿಮ್ಗೆ ನೋಟ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗಲಿ ಅಂತ ಹೇಳಿ ವಿ ಹ್ಯಾವ್ ಡನ್ ಇಟ್. ದ ನೆಕ್ಸ್ಟ್ ಪಾರ್ಟ್ ಆರ್ ದಿ ಪೋರ್ಷನ್ ವುಡ್ ಬಿ, ಈ ಆಕೃತಿಯಲ್ಲಿರುವ ಚೌಕಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ. ಬೆಟರ್ ಟು ಬಿಗಿನ್ ಫ್ರಮ್ ಇನ್ನರ್ ಸೈಡ್. ಇಲ್ಲಿ ನೋಡ್ಕೊಳ್ಳಿ, 1 2 3 4 ಇದಾವ್ರೆ. ಇದನ್ನಷ್ಟು ಸೇರಿಸಿದ್ರೆ ಒಂದು 5 ರೀ, ಇನ್ನೊಂದು 6. ಈಗ ನೋಡ್ಕೊಳ್ಳಿ, 7 8 9 10 11 12 ನಂತರದಲ್ಲೇ 13 14 15 16 ಎಲ್ಲ ಸೇರಿಸಿದ್ರೆ ಈಗ ಡೌಟ್ ಸ್ಟಾರ್ಟ್ ಆಗ್ತದೆ. ಏನು ಸರ್ ನಿಮ್ಮ ಪಾಡಿಗೆ ನೀವು ಬೇಗ ಬೇಗ ಬಿಡಿಸ್ಬಿಟ್ರಿ, ನಾವು ಹೇಗೆ ಬಿಡಿಸ್ಕೊಳ್ಬೇಕು? 1 ಅಥವಾ 2 ಎಕ್ಸಾಂಪಲ್ ಹಿಂಟ್ಸ್ ಕೊಡ್ತೀನಿ ನಾನು ನಿಮಗೆ. ಈ ವಿಧಾನವನ್ನು ನೀವು ರೂಢಿಸ್ಕೊಳ್ಳಿ, ಅದರ ಪರಿಣಾಮವನ್ನು ನಂತರದಲ್ಲಿ ನೋಡಿ, ವಾಟ್ ಇಂಪ್ಯಾಕ್ಟ್ ವಿ ಶಾಲ್ ಹ್ಯಾವ್ ಅಂತ. ಇಲ್ಲಿ ಆಕೃತಿಗಳ ಎಣಿಕೆ ಅಂತ ಬಂದಾಗ ವಾಟ್ ಈಸ್ ದ ಬೆಟರ್ ಸ್ಟ್ರಾಟಜಿ? ಅದು ತ್ರಿಭುಜಗಳಾದರೂ ಆಗಿರಲಿ, ಚೌಕಗಳಾದರೂ ಆಗಿರಲಿ, ಆಯತಗಳಾದರೂ ಇರಲಿ, ಸಮಾಂತರ ಚತುರ್ಭುಜಗಳಾದರೂ ಇರಲಿ. ಈಗ ಇಲ್ಲಿರುವ ತ್ರಿಭುಜಗಳೆಷ್ಟು ಅಂತ, ಇಸ್ ದಿಸ್ ಕ್ಲಿಯರ್ಲಿ ವಿಸಿಬಲ್? ಹಾಗಾದರೆ ಈ ಆಕೃತಿಯಲ್ಲಿ ಅಡಕವಾದ ತ್ರಿಭುಜಗಳ ಸಂಖ್ಯೆ ಎಷ್ಟು ಎಂಬ ಪರಿಕಲ್ಪನೆಗೆ ಸರಿ ಹೊಂದಬಹುದಾದ ಶೈಲಿ ನೋಡಿ. ಹೆಸರು ಕೊಟ್ಬಿಡೋಣ. ಇವಾಗ ಒಂದೊಂದು ಭಾಗಕ್ಕೂ ಹೆಸರು ಕೊಟ್ಟಿದ್ದೇವೆ. ಈಗ ಬರಿತೀನಿ ನೋಡಿ. ಎ ಹೆಸರಿನ ತ್ರಿಭುಜ, ಬಿ ಮತ್ತು ಸಿ. ಎ ಮತ್ತು ಬಿ ಎರಡೂ ಸೇರಿಸಿಕೊಂಡಾಗ ಮೀಡಿಯಂ ಗಾತ್ರದ ಒಂದು ತ್ರಿಭುಜ, ಹಾಗೆ ಬಿ ಮತ್ತು ಸಿಗಳನ್ನು ಸೇರಿಸಿದಾಗ ಮೀಡಿಯಂ ಗಾತ್ರದ ಮತ್ತೊಂದು ತ್ರಿಭುಜ. ಈ ಮೂರನ್ನೂ ಸೇರಿಸಿಕೊಂಡಾಗ ಈ ಆಕೃತಿಯಲ್ಲಿ ಬೃಹದಾಕಾರವಾದ ದೊಡ್ಡದಾದ ಮತ್ತೊಂದು ತ್ರಿಭುಜ. ಈ ಸಲ ಮಿಸ್ಟೇಕ್ಸ್ ಆಗಲ್ಲ ನೋಡಿ. ಯಾವ ಕೌಂಟ್ ಮಾಡಿದ್ವಿ, ಯಾವ ಕೌಂಟ್ ಮಾಡಲಿಲ್ಲ, ಎಲ್ಲಕ್ಕೂ ಮಾರ್ಕ್ ಮಾಡಿದ್ದೀವಲ್ಲ, ತಕ್ಷಣ ಗುರುತು ಸಿಗ್ತದೆ. ಪದೇ ಪದೇ ಕೌಂಟ್ ಮಾಡಿದ್ರು ಗುರುತು ಸಿಗ್ತದೆ, ಮರೆತು ಹೋಗಿದ್ರು ಗುರುತು ಸಿಗ್ತದೆ. ನೀವು ತ್ರಿಭುಜ ಇರಲಿ, ವೃತ್ತ ಇರಲಿ, ಆಯ್ತ ಇರಲಿ, ಸಮಾಂತರ, ದಿಸ್ ಇಸ್ ದಿ ಬೆಸ್ಟ್ ಟ್ರೆಡಿಷನಲ್ ಮೆಥಡ್. ಇವುಗಳಿಗೆ ಶಾರ್ಟ್ಕಟ್ ಕೂಡ ಇದೆ. ಇದರ ಕುರಿತಾದ ಒಂದು ವಿಡಿಯೋ ಮಾಡ್ತೇವೆ,
ಆವಾಗ ಅದರ ಡೀಟೇಲ್ಸನ್ನು ನೋಡ್ಕೊಳ್ಳೋರಂತಾರೆ. ಹಾಗಾದ್ರೆ ವಿಧಾನ ಏನು ಗೊತ್ತಾಯ್ತಲ್ಲ ಸ್ನೇಹಿತರೆ, ಹೆಚ್ಚಿನ ಪ್ರಾಕ್ಟೀಸನ್ನು ತಾವು ಮಾಡಿಕೊಳ್ಳಿ ಅಂತ ತಿಳಿಸ್ತಾ, ಲೆಟ್ ಅಸ್ ಗೆಟ್ ಬ್ಯಾಕ್ ವಿತ್ ದಿ ಅದರ್ ಎಕ್ಸ್ಪ್ಲನೇಷನ್, ವಿತ್ ದಿ ಅದರ್ ಎಕ್ಸಾಂಪಲ್ಸ್. ಮುಂದಿನ ಪ್ರಶ್ನೆ, ಈಗ ತಾನೇ ಹೇಳಿರುವಂಥ ವೆನ್ನಕ್ಷಗಳ ಅಪ್ಲಿಕೇಶನ್ಸಲ್ಲೇ ಗಣಗಳು ಎಂಬ ಪಾಠವನ್ನು ಆಧಾರವಾಗಿಟ್ಕೊಂಡಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡಿಲ್ಲೇ, ಒಂದು ಕ್ರಿಕೆಟ್ ತಂಡ ವರ್ಷದಲ್ಲಿ ಆಡಿದ ಪಂದ್ಯಾವಳಿಗಳಲ್ಲೇ 40% ಪಂದ್ಯಗಳಲ್ಲಿ ಗೆದ್ದು 50% ಪಂದ್ಯಗಳಲ್ಲಿ ಸೋತು 20 ಪಂದ್ಯಗಳನ್ನು ಸಮ ಮಾಡಿಕೊಂಡರೆ, ಡ್ರಾ ಮಾಡಿಕೊಂಡರೆ ಈ ತಂಡ ಆ ವರ್ಷದಲ್ಲಿ ಆಡಿರುವ ಒಟ್ಟು ಪಂದ್ಯಗಳ ಸಂಖ್ಯೆ ಎಷ್ಟು ಅನ್ನುವಂಥ ಪ್ರಶ್ನೆ ಇದೆ. ಹಾಗಾದ್ರೆ ಸ್ನೇಹಿತರ, ಶೇಕಡ ಎಂದರ ಇಂಗ್ಲಿಷಲ್ಲೇ ಪರ್ಸಂಟೇಜ್ ಅಂತೀವಿ ನಾವು. ಗ್ರೀಕ್ ಲ್ಯಾಟಿನ್ ಭಾಷೆಯಲ್ಲೇ ಪರ್ ಸೆಂಟಮ್, ಕ್ರಿಕೆಟಲ್ಲೇ ಪರ್ ಸೆಂಚುರಿ. ಸೆಂಚುರಿ ಅಂದರೆ ಶತಕ ಅಂತೀವಿ ನಾವು. ಶತಕ, ಪರ್ ಪ್ರತಿ ಶತ ಅಂದ್ರೆ ಪ್ರತಿ 100ಕ್ಕೆ ಎಂದರ್ಥ. ಔಟ್ ಆಫ್ 100, ಫಾರ್ ಎವ್ರಿ 100 ಅಂತ ಅರ್ಥ, ಶಬ್ದೋತ್ಪತ್ತಿಯ ಅರ್ಥ. ಹಾಗಾದ್ರೆ ಶೇಕಡ ಅಂತ ಎಲ್ಲಿ ಬರ್ತದೋ ಅಲ್ಲಿ 100 ಅನ್ನೋ ಸಂಖ್ಯೆಯನ್ನು ಕಲ್ಪನೆ ಮಾಡ್ಕೊಳ್ತೀವಿ ನಾವು. ಅದರಲ್ಲೇ ಗೆದ್ದಿರುವ, ಸೋತಿರುವ, ಗೆದ್ದಿರೋ ಪದಗಳು ಅಥವಾ ಪಂದ್ಯಗಳು 40, ಸೋತಿರೋದು 50, ಟೋಟಲ್ 100 ಆಗ್ಬೇಕಲ್ಲ ಸ್ನೇಹಿತರ. ಸೊ 40 + 50 90. 100ರಲ್ಲಿ 90 ಹೊರಟೋದ್ರೆ ಸಮ ಮಾಡಿಕೊಂಡ ಅಥವಾ ಡ್ರಾ ಆಗಿರುವ 100 - 90 ಎಷ್ಟು ಪಂದ್ಯಗಳಿರ್ತದೆ? 10 ಪಂದ್ಯಗಳಿರ್ತದೆ. ಈ ಸಮ ಮಾಡಿಕೊಂಡ ಪಂದ್ಯಗಳ ಇದು 10 ಅನ್ನೋದಕ್ಕಿಂತ 10% ಅಂತೇನೆ ನಾನು. ಕಾರಣ ಅದರ ನಿರ್ದಿಷ್ಟ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಅವರು. ಇಲ್ಲಿ ಶೇಕಡ ಅಂದರು, ಅಲ್ಲಿ ಶೇಕಡ ಅಂದರು, ಬಟ್ 20ಕ್ಕೆ ಶೇಕಡ ಅಂದಿಲ್ಲ ಅವರು. ಹಾಗಾದ್ರೆ ಶೇಕಡ 10ರ ಬೆಲೆ 20 ಎಂದಾದಲ್ಲೇ ಶೇಕಡ 100ರ ಬೆಲೆ ಒಟ್ಟು ಆಡಿರುವ ಪಂದ್ಯಗಳೆಷ್ಟು ಅದರ ಬೆಲೆ ಈ ಆಗಿರಲಿ. ಈದ ಬೆಲೆಯನ್ನು ಓರೆ ಗುಣಾಕಾರ ಪದ್ಧತಿಯಲ್ಲಿ 20 × 100 ಅಪಾನ್ 10, ಈ 0 ಆ 0 ಕ್ಯಾನ್ಸಲ್ ಆಗಿ 20 10 ಅವ್ರು ಆಡಿರುವಂಥ ಒಟ್ಟು ಪಂದ್ಯಗಳ ಸಂಖ್ಯೆ ಎಷ್ಟದ? 200 ಎಂದರ್ಥ. ದ ಟೋಟಲ್ ನಂಬರ್ ಆಫ್ ಗೇಮ್ಸ್ ದೇ ಹ್ಯಾವ್ ಪ್ಲೇಡ್ ಇಸ್ 200. ಸರ್ ಇದ್ಯಾಕೋ ತುಂಬ ಗೊಂದಲ ಆಯ್ತು ಸರ್, ನಮ್ಮದು ಮ್ಯಾಥ್ಸ್ ಮೆಥಡ್ ಅಲ್ಲ ಸರ್, ನಾವು ಏನು ಮಾಡೋಣ ಹೇಳಿ ನೀವು. ಅಲ್ಲ ಸ್ನೇಹಿತರ, ಇದು 40ಪ್ಪ, ಅದು 50, ಎಷ್ಟಾಯಿತು? ಶೇಕಡ 90. 100ರಲ್ಲಿ 90 ಬಿಟ್ಟರೆ ಉಳಿದದ್ದೆಷ್ಟು? ಶೇಕಡ 10. ಅದರ ಬೆಲೆ ಎಷ್ಟಿದೆ? ಇಷ್ಟು ಮಾಹಿತಿ ಸರಿ ಇದೆ ಅಂದರೆ ನಮಗೆ ಒಟ್ಟು ಪಂದ್ಯಗಳು ಅಂದ್ರೆ 100% ತಾನೆ. ಹಾಗಾದ್ರೆ 10 ಇದ್ದದ್ದು 100 ಆಗಬೇಕು ಅಂದ್ರೆ ಎಷ್ಟು 0 ಬರೀತೀರಿ? ಇಲ್ಲೊಂದು 0 ಬರೆದ್ರೆ ಅಲ್ಲೂ ಒಂದು 0 ಬರೀರಿ, ಇಲ್ಲಿ 2 0 ಬರೆದ್ರೆ ಅಲ್ಲೂ 2 0 ಬರೀರಿ. ಲೆಕ್ಕ ಹಾಕಿ ಬಿಡಿಸ್ತೀರಿ. ಇಟ್ಸ್ ಯುವರ್ ಚಾಯ್ಸ್. ನೀವು ಹೇಗೆ ಥಿಂಕ್ ಮಾಡ್ತೀರಿ ನೋಡಿ. ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ, ನಮ್ಮ ಹತ್ರ ಮೆಂಟಲ್ ಎಬಿಲಿಟಿ ಸಿಲೆಬಸ್ ಕಲಿಯೋದಕ್ಕಿಂತ ಮೆಂಟಲ್ ಎಬಿಲಿಟಿ ಕಲೀರಪ್ಪ, ಹೌ ಟು ಥಿಂಕ್ ಅನ್ನೋದ್ರ ಕಡೆಗೆ ಹೆಚ್ಚಿನ ಗಮನ ಕೊಡಿ ಅಂತ. ಇಲ್ಲ ಅದನ್ನು ಸೈದ್ಧಾಂತಿಕವಾಗಿ ನಿಮಗೆ ನೋಟ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗಲಿ ಅಂಥೇಳಿ ದ ನಂಬರ್ ಆಫ್ ಗೇಮ್ಸ್ ವಾನ್ ಗೆದ್ದಿರುವಂಥ, ದ ನಂಬರ್ ಆಫ್ ಗೇಮ್ಸ್ ಲಾಸ್ಟ್ ಸೋತಿರುವಂಥ, ದ ನಂಬರ್ ಆಫ್ ಗೇಮ್ಸ್ ದಟ್ ಹ್ಯಾವ್ ಬೀನ್ ಮೇಡ್ ಡ್ರಾ ಬಿಟ್ವೀನ್ ದ 2 ಟೀಮ್ಸ್ ಪರಸ್ಪರ ಸಮ ಮಾಡಿಕೊಂಡಂಥ ಎಲ್ಲ ಕೂಡಿಸಿದ್ರೆ 100. ಈಗಲಾರು ಕ್ಯಾಲ್ಕುಲೇಷನ್ ಫಾಲೋ ಆಗುತ್ತಾ ಸ್ನೇಹಿತರ? ಹಾಗಾದ್ರೆ ಇಲ್ಲಿ ನೋಡಿ, ಈಗ ಬಿಡಿಸಿರೋ ವಿವರವನ್ನೇ ಹೀಗೆ ಹೇಳ್ತೇನೆ ನೋಡಿ. ನಾನು ಶೇಕಡ 10 ಇದ್ದಿದ್ದು 1 0 ಬರೆದ್ರಪ್ಪ. ಹಾಗಾದ್ರೆ 20ಕ್ಕೆ ನಾವು 1 0 ಬರೆದ್ರೆ ಎಷ್ಟೇ ಆಗತ್ತೆ? ದಟ್ಸ್ ವಾಟ್ ದಿ ಟೋಟಲ್ ನಂಬರ್ ಆಫ್ ಗೇಮ್ಸ್ ಪ್ಲೇಡ್ ಬೈ ದ ಟೀಮ್ ಥ್ರೂಔಟ್ ದ ಇಯರ್ ಅಂತ ಅರ್ಥ. ಮುಂದಿನ ಪ್ರಶ್ನೆ ಸ್ನೇಹಿತರ, ಡನ್. ಈಗಾಗಲೇ ಈ ಮಾದರಿಯ ಪ್ರಶ್ನೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೇ ಬಳಸಿರುವಂಥ ಪರಿಕಲ್ಪನೆಯನ್ನೇ ಹೊಂದಿದ್ದ. ಇಲ್ಲಿನ ವಿವರ ಅಥವಾ ಯೋಜನೆಗಳು ಏನಿದೆ ಗಮನಿಸ್ತಾ ಇದ್ರೆ, ರೈಟ್ ನಾವ್ ನೋಡಿ,
ಕೆಲವು ಜನ ಸ್ನೇಹಿತರ ಗುಣಲಕ್ಷಣಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದ್ದ ಸ್ನೇಹಿತರಲ್ಲೇ ಪಿ, ಕ್ಯೂ ಮತ್ತು ಆರ್ ಈ ಮೂವರು ಮಹತ್ವಾಕಾಂಕ್ಷಿಗಳಾಗಿದ್ದಾರೆ. ಪಿ, ಕ್ಯೂ, ಆರ್ ಮಹತ್ವಾಕಾಂಕ್ಷಿಗಳು. 1 second, I change the color of the marker so that ಪಿ, ಕ್ಯೂ, ಆರ್ ಮಹತ್ವಾಕಾಂಕ್ಷಿಗಳು. ಹಾಗೆ ಆರ್, ಎಸ್ ಮತ್ತು ಟಿ ಪ್ರಾಮಾಣಿಕರು. ಹಾಗೆ ಕ್ಯೂ, ಆರ್, ಎಸ್ ಬುದ್ಧಿವಂತರು. ಪಿ, ಎಸ್, ಟಿ ಕಷ್ಟಪಟ್ಟು ಕೆಲಸ ಮಾಡುವವರು. ಪಿ, ಎಸ್, ಟಿ. ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋರು ಪಿ, ಕಷ್ಟಪಟ್ಟು ಕೆಲಸ ಮಾಡೋರು ಎಸ್, ಕಷ್ಟಪಟ್ಟು ಕೆಲಸ ಮಾಡೋರು ಟಿ. ಇದಿಷ್ಟು ಮಾಹಿತಿಯನ್ನು ಆಧರಿಸಿ ಹಾಗಾದರೆ ಉಳಿದ ಕಡೆ ಎಲ್ಲ ಬರಿಬೋದಾ ಸ್ನೇಹಿತರ? ಅರ್ಥ ಇಷ್ಟೇ ತಾನೆ? ಈಗ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದಾ? ಏನಾದ್ರು ಪ್ರಶ್ನೆ ಕೇಳಿದಾರೆ ಅವರು? ಫಸ್ಟ್ ಪ್ರಶ್ನೆ ನೋಡೋಣ. ವಿ ಮೇ ಗೆಟ್ ಸಮ್ ಕ್ಲಾರಿಟಿ ರಿಗಾರ್ಡಿಂಗ್ ದ್ಯಾಟ್. ಲೆಟ್ ಅಸ್ ಸ್ಟಾರ್ಟ್ ಸಾಲ್ವಿಂಗ್. ಪಿ, ಕ್ಯೂ, ಆರ್ ಮಹತ್ವಾಕಾಂಕ್ಷಿಗಳು. ಆರ್, ಎಸ್, ಟಿ ಪ್ರಾಮಾಣಿಕರು. ಕ್ಯೂ, ಆರ್, ಎಸ್ ಬುದ್ಧಿವಂತರು. ಪಿ, ಎಸ್, ಟಿ ಕಷ್ಟಪಟ್ಟು ಕೆಲಸ ಮಾಡೋರು. ಹಾಗಾದರೆ ಮಹತ್ವಾಕಾಂಕ್ಷಿ, ಪ್ರಾಮಾಣಿಕ ಮತ್ತು ಬುದ್ಧಿವಂತ. ಮಹತ್ವಾಕಾಂಕ್ಷಿ, ಪ್ರಾಮಾಣಿಕ ಮತ್ತು ಬುದ್ಧಿವಂತ ಈ ಮೂರೂ ಗುಣಲಕ್ಷಣಗಳಿರುವಂಥ ವ್ಯಕ್ತಿ ಯಾರು ಇದ್ದಾರೆ? ಇಸ್ ದಟ್ಸ್ ಆರ್? ಈ ಮಾದರಿಯ ಪ್ರಶ್ನೆ ಇತ್ತೀಚೆಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಹೆಚ್ಚು ಸಲ ರಿಪೀಟ್ ಆಗಿರುವಂಥ ಪ್ರಶ್ನೆ ಆಗಿದೆ ಎನ್ನುವಂಥ ವಿಷಯ ಗಮನಾರ್ಹವಾದ ಸಂಗತಿಯಾಗಿದ್ದ. ಈಗ ಉಳಿದ ವಿಷಯಗಳನ್ನು ಗಮನಿಸ್ಬೋದಾ? ಎಸ್, ಈ ಸಲ ಪ್ರಾಥಮಿಕ ಮಾಹಿತಿ ಅಷ್ಟೇ ಇದ್ದು ಪ್ರಶ್ನೆ ಬದಲಾಯಿತು ನೋಡಿ. ಬುದ್ಧಿವಂತ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವವರು ಆಗಿರಬೇಕು. ಅವರು ಬುದ್ಧಿವಂತರೂ ಆಗಿರಬೇಕು, ಕಷ್ಟಪಟ್ಟು ಕೆಲಸನೂ ಮಾಡಬೇಕು. ಈ ಸಲದ ವ್ಯಕ್ತಿ ಎಸ್ ಆಗ್ತಾರೇನ್ರಿ? ಎಸ್. 78 ಮತ್ತು 79 ಅನ್ನೋ 2 ಪ್ರಶ್ನೆಗಳಿಗೂ ಕೊಡುವಂಥ ಉತ್ತರ ಇದು. ಲೆಟ್ ಅಸ್ ಪ್ರೊಸೀಡ್ ಫರ್ದರ್. ಮುಂದಿನ ವಿವರಗಳನ್ನ ಗಮನಿಸ್ಕೋಬೋದಾ? ಒನ್ ಸೆಕೆಂಡ್ ಸ್ನೇಹಿತರೆ, ನೀವು BEd ಪ್ರಿಪೇರ್ ಮಾಡ್ತಾ ಇರೋದ್ರಿಂದ, HSTR ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಒಂದು ಚಿಕ್ಕ ವಿಷಯವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೇನೆ ನಾನು. ಏನಂತ? ಬುದ್ಧಿವಂತರು ಯಾರು? ಕ್ಯೂ, ಆರ್, ಎಸ್ ಹಾಗೂ ಪಿ, ಎಸ್, ಟಿ. ಯಾವ ವಿಧಾನದಲ್ಲಿ ಈ ಪ್ರಶ್ನೆಯನ್ನು ಬಿಡಿಸ್ತಾ ಇದ್ದೀವಿ ಮನೋವೈಜ್ಞಾನಿಕವಾಗಿ? ಎನಿ ಗೆಸ್, ಎನಿ ಥಾಟ್? ಯೋಚನೆ ಮಾಡಿಬಿಟ್ಟು ಹೇಳಿ ನನಗೆ. ಯಾವ ಮನೋವೈಜ್ಞಾನಿಕ ವಿಧಾನವನ್ನು ಬಳಕೆ ಮಾಡ್ತಾ ಇದ್ದೀವಿ? ಬಿಡಿ ಬಿಡಿಯಾಗಿ ಕೊಟ್ಟ ವಿಷಯವನ್ನು ಇಡಿಯಾಗಿ, ಸಮಗ್ರವಾಗಿ ಗೆಸ್ಟಾಲ್ಟ್ ಆಧಾರದ ಒಳನೋಟ ಕಲಿಕಾ ಸಿದ್ಧಾಂತವನ್ನು ಸಮಸ್ಯಾ ಪರಿಹಾರ ವಿಧಾನವಾಗಿ ಬಳಕೆ ಮಾಡ್ತಾ ಇದ್ದೀವಿ. ಸುಲ್ತಾನ್ ಅನ್ನೋ ಚಿಂಪಾಂಜಿ, ಜೈಲು, ಬಾಳೆಹಣ್ಣಿನ ಗೊಣೆ, ಅಲ್ಲಿಟ್ಟಂಥ ಚೇರು, ಬಳಸಿದಂಥ ಕೋಲು, ಆ ಸನ್ನಿವೇಶವನ್ನು ಕಲ್ಪಿಸ್ಕೊಳ್ಳಿ. ನೀವು ಎಲ್ಲಿವರೆಗೆ ಈ ಸಬ್ಜೆಕ್ಟ್ ಜೊತೆ ಮನೋವಿಜ್ಞಾನವನ್ನು ಕೋರ್ಲೇಟ್ ಮಾಡಲ್ವೋ, ಅಥವಾ ಮನೋವಿಜ್ಞಾನವನ್ನು ದೈನಂದಿನ ಜೀವನದ ಅನುಭವಗಳ ಜೊತೆಗೆ ನೀವು ಸಹಸಂಬಂಧೀಕರಿಸಲ್ವೋ, ಮನೋವಿಜ್ಞಾನದ ಕಷ್ಟ ಕಡಿಮೆ ಆಗಲ್ಲ. ಮನಸ್ಸಿಗೆ ಸಂಬಂಧಪಟ್ಟ ವಿಷಯ, ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟ ವಿಷಯ, ನಿಮ್ಮ ಮನಸ್ಸಿಗೆ ಹತ್ತಿರದ ವಿಷಯ, ಆ ದೃಷ್ಟಿಕೋನದಲ್ಲಿ ಗಮನಿಸ್ಕೊಳ್ರೆ ವಿನಃ ಸರ್ ಕನ್ನಡ ಪುಸ್ತಕ ಓದ್ಲೋ, ಇಂಗ್ಲೀಷ್ ಪುಸ್ತಕ ಓದ್ಲೋ, ಕನ್ನಡದಾಗ ಬುಕ್ಸ್ ಇಲ್ಲ, ನಾ ಏನು ಮಾಡಲಿ, ನನಗದ ದೊಡ್ಡ ಚಿಂತೆಗತಿ, ಸೈಕಾಲಜಿ ಕವರ್ ಮಾಡೋದು ಹೆಂಗೆ, ಎಕ್ಸಾಮ್ ಮುಗಿದ ಮೇಲೆ ಭೇಟಿ ಆಗ್ರಿ ಹೇಳ್ಕೊಡ್ತೀನಿ. ಇಸಂಟ್ ಇಟ್? ದ ನೆಕ್ಸ್ಟ್ ಪಾರ್ಟ್. ಸ್ನೇಹಿತರಲ್ಲಿ, ಪ್ರಶ್ನೆ ಅಪೂರ್ಣವಾಗಿ ಬಂದಿರೋದ್ರಿಂದ ಈ ಪ್ರಶ್ನೆಯನ್ನು ಬಿಡಿಸ್ತಾ ಇಲ್ಲ ನಾನು. ಬಳಸಬಹುದಾದ ನಿಯಮ ಹೇಳ್ತಾ ಇದ್ದೇನೆ. ಇಲ್ಲಿ ಇದೇ ಮಾದರಿಯ ಇನ್ನೊಂದು ಪ್ರಶ್ನೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ಒಂದೇ ಸಾಲಿನಲ್ಲೇ ಒಂದಕ್ಕಿಂತ ಹೆಚ್ಚು ಚಿಹ್ನೆಗಳು ಮತ್ತು ವೈವಿಧ್ಯಮಯವಾದ ಸಂಖ್ಯೆಗಳಿದ್ದಾಗ ಯಾವ ಆಧಾರದ ಮೇಲೆ ಅವುಗಳನ್ನು ಸಂಕ್ಷೇಪಿಸಬೇಕು ಎಂಬ ವಿವರಗಳನ್ನು ಹೊಂದಿರುವ ಬಾಡ್ಮಾಸ್ ನಿಯಮದಲ್ಲೇ ಮೊದಲಿಗೆ ಯಾವ ಚಿಹ್ನೆಯನ್ನು ಸಂಕ್ಷೇಪಿಸಬೇಕು, ನಂತರ ಯಾವುದು? ಬಿ ಫಾರ್ ಬ್ರಾಕೆಟ್ಸ್, ಓ ಫಾರ್ ಆಫ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್.
ಕನ್ನಡದಲ್ಲೇ ಆವರಣಗಳು, ವಿಶಿಷ್ಟ ಗುಣಾಕಾರ ಅಥವಾ ಅನುಕ್ರಮಣಿಕೆ ಅಥವಾ ಶ್ರೇಣಿ, ಭಾಗಾಕಾರ, ಗುಣಾಕಾರ, ಸಂಕಲನ, ವ್ಯವಕಲನ. ಈ ಸೀಕ್ವೆನ್ಸಲ್ಲೇ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕೇ ವಿನಃ ಲೆಫ್ಟ್ ಟು ರೈಟ್ ಹೋಗಬಾರ್ದು ಅಂತ. ನಮಗಿನ್ನೂ ಏನು ಅರ್ಥ ಆಗ್ತಿಲ್ಲ ಸರ್. ಈ ಮಾದರಿಯ ಇನ್ನೊಂದು ಪ್ರಶ್ನೆ ಈ ವಿಡಿಯೋದಲ್ಲಿದೆ. ಅದು ಕ್ವಶನ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಕಾಮ ಬಂತು ನೋಡಿ. ಎಸ್, ಕಾಮ ಬಂದಿದೆ ನೋಡಿ. ಇಟ್ಸ್ ನಾಟ್ ಕ್ಲಿಯರ್ ಫಾರ್ ಮೀ. ಆ ಪ್ರಶ್ನೆ ಕ್ಲಿಯರ್ ಆದಾಗ ಡೆಫಿನೆಟ್ಲಿ ಅದ್ರ ಬಗ್ಗೆ ಮಾತನಾಡ್ಕೊಳ್ಳೋಣ. ಸದ್ಯಕ್ಕೆ ಲೆಟ್ ಮೀ ಎರೇಸ್ ಇಟ್. ಇದೇ ವಿಡಿಯೋದಲ್ಲೇ ಇನ್ನೊಂದು ಈ ಮಾದರಿಯ ಪ್ರಶ್ನೆ ಬರ್ತದೆ. ಅಲ್ಲಿ ಡೀಟೇಲ್ಸನ್ನು, ಅಂದರೆ ಸರಿಯಾದ ಪ್ರಶ್ನೆ ಬಂದಾಗ ವಿ ಶಾಲ್ ವರ್ಕ್ಔಟ್. ಲುಕ್ ಅಟ್ ದಿಸ್. ಬಿಟ್ಟು ಹೋದ ಸಂಖ್ಯೆಯನ್ನು ಭರ್ತಿ ಮಾಡಿ. ಅವಾಗ ತಾನೇ ಹೇಳಿದೆ ನಿಮಗೆ ಒಂದು ಚಾರ್ಟ್ ರೆಡಿ ಮಾಡಿಕೊಡ್ರಪ್ಪ ಅಂತ. ಆ ಚಾರ್ಟ್ ಹೇಗೆ ಹೆಲ್ಪ್ ಆಗ್ತದೆ ಇಲ್ಲಿ ಸ್ಪಷ್ಟ ಆಗ್ತದೆ ನೋಡಿ. 3ಕ್ಕೆ 5 ಕೂಡಿಸಿದ್ರೆ 22 ಆಗಲ್ಲ. 5ರಲ್ಲಿ 3 ಕಳೆದ್ರೆ 2 ಸಲ, 4ರಲ್ಲಿ 2 ಕಳೆದ್ರೆ 2 ಸಲ ಬರಲಿಲ್ಲ. ಹೌ ಟು ಸಾಲ್ವ್ ಇಟ್? ಇಲ್ಲಿ ಒಂದು ಅಬ್ಸರ್ವ್ ಮಾಡುವಂಥ ಸಂಗತಿ ನೋಡಿ. ಚಿಕ್ಕ ಸಂಖ್ಯೆ ದೊಡ್ಡದಾಗಿದೆ ಏನ್ರಿ? ಚಿಕ್ಕ ಸಂಖ್ಯೆ ದೊಡ್ಡದಾಗಿದೆಯಾ? ಚಿಕ್ಕ ಸಂಖ್ಯೆ ದೊಡ್ಡದಾಗಿದೆಯಾ? ಎಸ್. ಆ ಆಯ್ಕೆಗಳಲ್ಲಿ ನೋಡಿದಾಗ 4 ಚಿಕ್ಕ ಸಂಖ್ಯೆಗಳೇ ಇದ್ದಾವೆ. ಫಸ್ಟ್ ಕ್ಲೂ. ಹಾಗಾದ್ರೆ ಇದನ್ನು ಅಡ್ಡ ಸಾಲುಗಳಲ್ಲಿ ಕಂಪೇರ್ ಮಾಡೋದು ಬೆಟರ್ ವೇ. ಕಂಬ ಸಾಲುಗಳಲ್ಲಿ ಕಂಪೇರ್ ಮಾಡುವಂಥ ಅಗತ್ಯತೆ ಸದ್ಯಕ್ಕೆ ಕಾಣ್ತಾ ಇಲ್ಲ. ಈ ಯೋಚನೆ ನೋಡಿ ಮುಂದಕ್ಕೆ ಹೋಗೋಣ. 2 4 8, 6 ಕೂಡಿಸಿದ್ದಾರೆ. 3 5 15, ಬಟ್ 6 ಕೂಡಿಸಿದ್ರೆ 21 ಆಗಬೇಕಾಗಿತ್ತು. ಈ ಮೊದಲಿನ ಯೋಚನೆಗಳು ಯಾವುದು ತಪ್ಪಲ್ಲ, ಆದರೆ ಯೋಚನೆಗಳು ಮ್ಯಾಚ್ ಆಗ್ತಿಲ್ಲ. ಮ್ಯಾಚ್ ಆಗುವವರೆಗೂ ಕೂಡ ನಾವು ಯೋಚಿಸೋದನ್ನು ನಿಲ್ಲಿಸೋ ಹಾಗಿಲ್ಲ. 4ರ ವರ್ಗ 16 -2 ಇರಬಹುದೇನೋ ಗೊತ್ತಿಲ್ಲ. 5ರ ವರ್ಗ 25 -3 49ರಲ್ಲಿ ಎಷ್ಟನ್ನ ಕಡಿಮೆ ಮಾಡಿದ್ರೆ 42 ಸಿಗ್ತದೆ? ಅಥವಾ 7 ಕಡಿಮೆ ಮಾಡಿದ್ರೆ ಇಲ್ಲಿ ನೋಡಿ, ವಾಟ್ ಈಸ್ ದ ಅದರ್ ಪಾರ್ಟ್? 16 - 14, 25 - 22, 49 - 42 ಬಂತಲ್ಲ ಉತ್ತರ. ದ ಆನ್ಸರ್ ಇಸ್ 7. ಲೆಟ್ ಅಸ್ ಪ್ರೊಸೀಡ್ ಫರ್ದರ್. ಈ ಪ್ರಶ್ನೆಯನ್ನ, ಮುಂದಿನ ಪ್ರಶ್ನೆಯನ್ನ ಬಿಡಿಸುವ ಶೈಲಿ ಹೇಗಿದೆ? ನಾನೆನ್ನಾರು ಹೇಳುವ ಮೊದಲು ಇಲ್ಲಿ ನಿಮಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಏನನ್ನು ಬರೆದಿದ್ದೀವಿ ನಾವು ಗಮನಿಸ್ಕೊಳ್ಳಿ. ಎ, ಬಿ ಮತ್ತು ಸಿ ಇವರ ಗಳಿಕೆ ಒಂದು ದಿನಕ್ಕೆ 1500 ರೂಪಾಯಿ. ಎ ಮತ್ತು ಸಿ ರವರು ದಿನಕ್ಕೆ 940, ಬಿ ಮತ್ತು ಸಿ ರವರು ಒಂದು ದಿನಕ್ಕೆ 760 ರೂಪಾಯಿ ಗಳಿಸಿದ್ರೆ ಸಿ ರವರ ಒಂದು ದಿನದ ಗಳಿಕೆ ಎಷ್ಟು ಅಂತ ಬರೆಯುವ ಶೈಲಿ ಹೇಗಿರಲಿ ನೋಡಿ. ಇವರಿಬ್ಬರು ಸೇರಿ 940, ಅವರಿಬ್ಬರು ಸೇರಿ 760, ಮೂವರು ಸೇರಿ 1500. ಹಾಗಾದ್ರೆ ಇವರಲ್ಲೇ ಸಿ ರವರ ಗಳಿಕೆ ಎಷ್ಟಿದೆ ಗಮನಿಸ್ಕೊಳ್ಳಿ. ಇವೆರಡನ್ನ ಪ್ಲಸ್ ಮಾಡಿ ಬಂದಿರೋದ್ರಲ್ಲಿ ಮೈನಸ್ ಮಾಡಿ. ಹಾಗಂದ್ರೇನು? ಎ ಮೈನಸ್ ಎ ಏನು ಉಳಿಯಲ್ಲ, ಬಿ ಮೈನಸ್ ಬಿ ಏನು ಉಳಿಯಲ್ಲ, ಸಿ ಮೈನಸ್ ಸಿ ಉಳಿದದ್ಯಾರು? ಇದನ್ನ ಕಲಿಬೇಕಾಗಿದೆ. ಎಸ್. ಹಾಗಾದ್ರೆ ಬಲಬದಿಯಲ್ಲಿ 1600, 1700, 1700ರಲ್ಲಿ 1500 ಕಡಿಮೆ ಮಾಡಿದಾಗ ಉಳಿಯೋದು 200 ರೂಪಾಯಿ ತಾನೆ? ಇಸ್ ದ್ಯಾಟ್ 200 ರೂಪೀಸ್? ಗಮನಿಸ್ಕೊಳ್ಳಿ ಚಾರ್ಟನ್ನ. ಎಸ್ ಫ್ರೆಂಡ್ಸ್, ಲೆಟ್ ಅಸ್ ಪ್ರೊಸೀಡ್ ಫರ್ದರ್. ಬಿಡಿಸುವ ವಿಧಾನವನ್ನು ಗಮನಿಸ್ಕೊಳ್ತಾ ಇದ್ದೀರಿ. ಈ ಮಾದರಿಯ ಈ ಪ್ರಶ್ನೆ ಪತ್ರಿಕೆಯ ಮುಂದಿನ ಪ್ರಶ್ನೆ ನೋಡಿ. ಬಿಟ್ಟು ಹೋದ ಸಂಖ್ಯೆಯನ್ನು ಭರ್ತಿ ಮಾಡುವಂಥ ಪ್ರಶ್ನೆಗಳು. ಸರಿ, ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವಲ್ಲಿ ಬರಬೇಕಾದ ಸಂಖ್ಯೆ ಯಾವುದು ಅಂತ ಪ್ರಶ್ನೆ. 9, 16, 25, 36 ಎಲ್ಲ ವರ್ಗ ಸಂಖ್ಯೆಗಳು. ಇವುಗಳ ವರ್ಗಮೂಲಗಳನ್ನು ನೋಡೋದಾಯಿತು ಅಂದ್ರೆ ವರ್ಗಮೂಲ, ವರ್ಗಮೂಲ, ಸ್ಕ್ವೇರ್ ರೂಟ್, ಸ್ಕ್ವೇರ್ ರೂಟ್. ಹಾಗೆ ವರ್ಗಮೂಲ, ಸ್ಕ್ವೇರ್ ರೂಟ್, ಸ್ಕ್ವೇರ್ ರೂಟ್, ಸ್ಕ್ವೇರ್ ರೂಟ್. ವರ್ಗಮೂಲ, ಸ್ಕ್ವೇರ್ ರೂಟ್, ಸ್ಕ್ವೇರ್ ರೂಟ್. ಗಮನಿಸಿಲ್ಲ. 3ಕ್ಕೆ 6 ಕೂಡಿಸಿದ್ರೆ 9 ಪ್ಲಸ್ 5 14 ಪ್ಲಸ್ 4 18. ಎಸ್. ಅದೇ ಮಾದರಿಯಲ್ಲೇ 5 ಪ್ಲಸ್ 4 9 ಪ್ಲಸ್ 1 10 ಪ್ಲಸ್ 8
3 + 1 4 + 11 15. 15ಕ್ಕೆ ಎಷ್ಟನ್ನು ಕೂಡಿಸಿದ್ರೆ 22 ಆಗುತ್ತೆ ಸರ್? 7 ಕೂಡಿಸಿದ್ರೆ 22 ಆಗ್ತದೆ. ಹಾಗಾದ್ರೆ ಈಗಾಗಲೇ ನಾವು ನಿಮಗೆ ಹೇಳಿರುವಂಥ ಚಾರ್ಟನ್ನು ಅವಲೋಕನ ಮಾಡೋದು ಒಂದು ವಿಧಾನ ಆಯಿತು ಅಂದ್ರೆ, ಈ ಬಿಟ್ಟುಹೋದ ಸಂಖ್ಯೆ ಪ್ರಶ್ನೆಗಳಿಗೆ ಉತ್ತರಿಸೋದು ಹೇಗೆ? ಸ್ಕಿಲ್ ಪಾರ್ಟ್ ಮೇಲೆ ವರ್ಕ್ ಮಾಡಿ ಅಂತ ಹೇಳಿದ್ದೀನಿ ನಾನು ನಿಮಗೆ. ಇಸ್ ಇಟ್ ರೈಟ್? ಇಲ್ಲಿ ಗಮನಿಸ್ಕೊಳ್ಳಿ, ಏನು ಸ್ಕಿಲ್ಸ್ ಇರ್ಬೋದು ಇಲ್ಲಿ. ಈ ಆಕೃತಿಯಲ್ಲೇ ಸುತ್ತಲೂ ಸಂಖ್ಯೆ ಇದ್ದು ಕೇಂದ್ರಕ್ಕೊಂದು ಸಂಖ್ಯೆ ಇದೆ, ಒಂದು ಸಾಧ್ಯತೆ. ಇವುಗಳಲ್ಲಿರೋ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆಗಳು ಇದ್ದು ಚಿಕ್ಕದಾಗಿದೆ, ದೊಡ್ಡ ಸಂಖ್ಯೆಗಳು ಚಿಕ್ಕದಾಗಿದೆ, ದೊಡ್ಡ ಸಂಖ್ಯೆಗಳು ಚಿಕ್ಕದಾಗಿದೆ. ಹಾಗಾದರೆ ದೊಡ್ಡ ಸಂಖ್ಯೆ ಚಿಕ್ಕದಾಗೋದು ಅಂದ್ರೆ ವ್ಯವಕಲನ ಆದರೂ ಆಗಿರ್ಬೋದ್ರೆ? ದೊಡ್ಡದು ಚಿಕ್ಕದಾಗಬೇಕು ಅಂದ್ರೆ ವ್ಯವಕಲನ ಆಗಬೇಕು? ಇಲ್ಲ ಭಾಗಾಕಾರ ಆಗಿರ್ತದ, ಇಲ್ಲ ವರ್ಗಮೂಲ ಆಗಿರ್ತದ, ಇಲ್ಲ ಘನಮೂಲ ಆದರೂ ಆಗಿರ್ತದ. ಸಾಧ್ಯತೆಗಳು ಪ್ಲಸ್ ಅಂತೂ ಆಗಿರೋಕ್ಕೆ ಚಾನ್ಸ್ ಇಲ್ಲ. ಪ್ಲಸ್ ಆದರೆ ಚಿಕ್ಕ ದೊಡ್ಡದಾಗತ್ತಲ್ರಿ. ಗುಣಾಕಾರ ಚಿಕ್ಕ ದೊಡ್ಡದಾದಾಗ ಪ್ಲಸ್ ಆಗ್ತದೆ. ಹಾಗಾದ್ರೆ ಇವುಗಳ ಆಧಾರದ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಅನಾಲಿಸಿಸ್ ಇಂಥದ್ದನ್ನು ತಾವು ಗಮನಿಸಬೇಕೇ ವಿನಃ ಇಲ್ಲ ಈ ಪ್ರಾಬ್ಲಮ್ಗೆ ಇಷ್ಟು ಉತ್ತರ ಬಂತು, 7 ಬಂತು, ಪಾಠ ಮುಗೀತು, ಮುಂದಿನ ಕ್ವಶನ್ ಕಲಿಯೋಕ್ಕಾಗಲ್ಲ. ಆ ಒಂದು ಪ್ರಶ್ನೆಗೆ ಉತ್ತರ ಸಿಗ್ತದೆ ವಿನಃ ಅದೇ ಮಾದರಿ ಇತರೆ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ. ನಮಗೆ ನಂಬರ್ಸ್ ಇರುವಂಥ ಸಂಖ್ಯಾ ಸರಣಿ ಆಗಿರಲಿ, ಬಿಟ್ಟು ಹೋದ ಸಂಖ್ಯೆನ ಭರ್ತಿ ಮಾಡೋದಾಗಿರಲಿ, ಎಲ್ಲ ಕಡೆ ವಿವರಣೆ ಏನು ಗೊತ್ತಾ ಸ್ನೇಹಿತರ? ಕ್ವಶನ್ ಅನ್ನುವಂಥ ಇನ್ಪುಟ್ಟಿಗೆ ಆನ್ಸರ್ ಅನ್ನುವಂಥ ಔಟ್ಪುಟ್ ಸಿಗುವಂತಹ ಯೂಟ್ಯೂಬ್ ವಿಡಿಯೋದಲ್ಲೂ ಅದೇ, ಆಫ್ಲೈನ್ ಕ್ಲಾಸಲ್ಲೂ ಅದೇ, ಬುಕ್ಸಲ್ಲೂ ಅದೇ, ನೋಟ್ಸಲ್ಲೂ ಕೂಡ ಅದೇನೆ. ಆದರೆ ಮಧ್ಯದ ಪ್ರೋಸೆಸ್ ಇದೆಯಲ್ಲ ಸ್ನೇಹಿತರ, ಯು ಆರ್ ಎ ಕಾಂಪಿಟೇಟರ್, ಯು ವಾಂಟೆಡ್ ಟು ಬಿ ಎ ಟೀಚರ್, ಬೋತ್. ನೀವು ಒಬ್ಬ ಶಿಕ್ಷಕರಾಗಬೇಕು ಅಂತಲೂ ತಯಾರಿ ಮಾಡ್ತಾ ಇದ್ದೀರಿ, ಮೇಲಾಗಿ ಒಬ್ಬ ಸ್ಪರ್ಧಾರ್ಥಿ ಕೂಡ ಹೌದು. ನಿಮ್ಮ ಯೋಚನೆಯ ಶೈಲಿ ಭಿನ್ನವಾಗಿರಬೇಕು, ಭಿನ್ನವಾಗಿರ್ತದೆ. ಈ ನಿಟ್ಟಿನಲ್ಲಿ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡಿ ಅಂತ ಗಮನಕ್ಕೆ ತರ್ತಾ ಮಾಡೋಣ. ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡೋಣ, ಅದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ಮಾತನಾಡ್ತೇನೆ ನಾನು, ಹೌ ಟು ಥಿಂಕ್ ಅಂತ. ಸದ್ಯಕ್ಕೆ ಆನ್ಸರ್ ನೋಡಿ, ಇಲ್ಲಿ 6, 1 ನಿಮಿಷ, ನಂಬರ್ 6, 3, 5, 4, 4, 5, 9, 6, 15, 3, 18. ಬಟ್ ಇಲ್ಲಿ ಬರೆದ ಸಂಖ್ಯೆ ಇದರ ವರ್ಗ ಆಗಿತ್ತಲ್ಲ, ಹಾಗೆ 5, 4, 9, 1, 10 + 8, 18. ಹಾಗಾದ್ರೆ 3, 11, 3 + 1, 4 + 11, 15, 22 ಆಗ್ಬೇಕಂದ್ರೆ ಇಲ್ಲಿ ಎಷ್ಟು ಬರಿಬೇಕು? ಬಟ್ ಇಲ್ಲಿ 7 ಬರೆದ್ರೆ ಇಲ್ಲಿ 7ರ ವರ್ಗ 49 ಬರಿಬೇಕು ಅಂತ ಅರ್ಥ. ಇಷ್ಟೊತ್ತಿಂದ ಕೆಲವರು ಅದನ್ನೇ ತಾನೇ ಗೊಂದಲದಿಂದ ಗಮನಿಸ್ತಾ ಇರೋದು. ಏನು ಸರ್ ನೀವು ಹೇಳಿರೋ ಉತ್ತರ 7 ಅನ್ನೋದು ಸಿಗ್ತಿಲ್ವಲ್ಲ ಅಂತ. ಉತ್ತರ ಇದೆ, ಬಟ್ ಅವ್ರು ಕೊಟ್ಟ ಆಯ್ಕೆಯ ರೂಪದಲ್ಲಿ ಅದನ್ನು ಬರ್ಕೊಳ್ಬೇಕು. ಎಷ್ಟೋ ಸಾರಿ ಲೆಕ್ಕ ಬಿಡಿಸ್ತೀವಿ, ಬಟ್ ಬಿಡಿಸಿರೋ ಲೆಕ್ಕಕ್ಕೂ ಉತ್ತರಕ್ಕೂ ನೋಡಿದ ಮ್ಯಾಚ್ ಆಗಲ್ಲ. ಉತ್ತರ ಬಂದಿರ್ತದೆ, ಬಟ್ ಅವರು ಕೊಟ್ಟ ಸ್ವರೂಪಕ್ಕೆ ಅದನ್ನು ಪರಿವರ್ತನೆ ಮಾಡ್ಕೊಳ್ಬೇಕಾಗಿರೋದು ಕೂಡ ನಮ್ಮ ಪ್ರೋಸೆಸ್ನ ಒಂದು ಭಾಗವಾಗಿರ್ತದೆ ಅನ್ನೋದನ್ನು ಗಮನಕ್ಕೆ ತರ್ತಾ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರ. ಈ ಪ್ರಶ್ನೆ ತುಂಬ ವಿಭಿನ್ನವಾದ, ತುಂಬ ವಿಶೇಷವಾದ ವಯಸ್ಸುಗಳು ಎಂಬ ಅಧ್ಯಾಯದ ಪ್ರಶ್ನೆ. ಈ ಪ್ರಶ್ನೆಯನ್ನು ಬಿಡಿಸ್ಲಿಕ್ಕೆ ಹಲವಾರು ವಿಧಾನಗಳಿದ್ದ. ನನಗನ್ನಿಸ್ತದ ಬೆಲೆ ತುಂಬುವ ವಿಧಾನ ಅತ್ಯಂತ ಪರಿಣಾಮಕಾರಿಯಾದ ವಿಧಾನ. ನಿಮಗೆ ಕೊಡುವಂಥ ಸ್ವಲ್ಪ ಅವಧಿಯಲ್ಲಿ ಕನಿಷ್ಠ ಪಕ್ಷ ಪ್ರಶ್ನೆಯನ್ನು ಓದ್ಕೊಳ್ಳಿ ನೋಡೋಣ. ಎಸ್ ಸ್ನೇಹಿತರ, ಪ್ರಶ್ನೆ ನೋಡ್ಕೊಂಡ್ರ? ನೋಡಿದ ತಕ್ಷಣ ಮೆಂಟಲ್ ಎಬಿಲಿಟಿನೇ ಬೇಡ, ವಯಸ್ಸು ಅನ್ನೋ ಈ ಪ್ರಶ್ನೆನೇ ಬೇಡ ಅಂತ ಅನ್ಸೋಕೆ ಶುರು ಆಯ್ತಾ? ಎಸ್, ನೋಡೋಣ ಸ್ನೇಹಿತರ. ಕೇಳಿರುವಂಥದ್ದ ತಾಯಿಯ ವಯಸ್ಸೆಷ್ಟು ಅಂತ ಪ್ರಶ್ನೆ. ಇಸ್ ಇಟ್ ರೈಟ್? ಸಾಂಪ್ರದಾಯಿಕ ವಿಧಾನದಲ್ಲೇ ಬುಕ್ಸಲ್ಲಿ ನೋಟ್ಸಲ್ಲೆಲ್ಲ ನೋಡಿರ್ತೀರಿ. ಈ ಬೆಲೆ ತುಂಬುವ ವಿಧಾನದಲ್ಲಿ ಒಂದು ಸ್ವಲ್ಪ ಗಮನಿಸ್ಕೊಳ್ಳೋದಾಯಿತು ಅಂದರೆ ಈ ಪ್ರಶ್ನೆಯನ್ನು ಬಿಡಿಸುವ ಶೈಲಿ ನೋಡಿ. ಕುಟುಂಬದ 4 ಸದಸ್ಯರ ವಿವರಗಳು: ಪತಿ ಪತ್ನಿ, ಗಂಡ ಹೆಂಡತಿ, ಅಥವಾ ಮಕ್ಕಳಿಗೆ ತಂದೆ ತಾಯಿ. ಅದು ಯಾವುದೋ ಪ್ರವರ್ ಬರುತ್ತಲ್ರಿ. ದೇವನೊಬ್ಬ, ನಾಮ ಹಲವು. ವ್ಯಕ್ತಿಯೊಬ್ಬನೇ, ಪಾತ್ರಗಳ ಹಲವಾರು.
ತಂದೆ ಪಾತ್ರದಲ್ಲೂ ಇದ್ದಾರೆ, ಗಂಡನ ಪಾತ್ರದಲ್ಲೂ ಇದ್ದಾರೆ. ಒಂದು ವೇಳೆ ಇವ್ರ ಅಪ್ಪ ಅಮ್ಮ ಜೀವಂತವಾಗಿದ್ದರೆ ಇವರು ತಂದೆ ಪಾತ್ರದಲ್ಲೂ ಇರ್ತಾರೆ, ಮಗನ ಪಾತ್ರದಲ್ಲೂ ಇರ್ತಾರೆ. ಇವ್ರ ಅಜ್ಜ ಅಜ್ಜಿ ಜೀವಂತವಾಗಿದ್ದರೆ ಇವರು ತಂದೆ ಪಾತ್ರದಲ್ಲೂ ಇರ್ತಾರೆ, ಮೊಮ್ಮಗನ ಪಾತ್ರದಲ್ಲಿಯೂ ಇರ್ತಾರೆ. ಆವಾಗ ಹೇಳ್ತೀವಿ ದೇವನೊಬ್ಬ ನಾಮ ಹಲವು, ವ್ಯಕ್ತಿಯೊಬ್ಬ ಪಾತ್ರಗಳು ನೂರಾರು. ಒಬ್ಬ ವ್ಯಕ್ತಿಗಿರುವಂಥ ಎರಡು ಪಾತ್ರಗಳು, ತಂದೆ ಪಾತ್ರ, ಗಂಡನ ಪಾತ್ರ, ತಾಯಿ ಪಾತ್ರ, ಮಡದಿ ಪಾತ್ರ, ಮಗನ ಪಾತ್ರ, ಅಣ್ಣನ ಪಾತ್ರ, ಮಗಳ ಪಾತ್ರ ಮತ್ತು ತಂಗಿಯ ಪಾತ್ರ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯ ಮನೆಯಲ್ಲಿ, ಆ ಕುಟುಂಬದಲ್ಲಿ ಎರಡು ಪಾತ್ರಗಳಲ್ಲಿರುವಂಥ 4 ಜನ ಸದಸ್ಯರಲ್ಲೇ ಕೇಳಿರುವ ಪ್ರಶ್ನೆ ಏನಿತ್ತು ಸ್ನೇಹಿತರೆ? ತಾಯಿಯ ವಯಸ್ಸೆಷ್ಟು ಅನ್ನೋದು ಪ್ರಶ್ನೆ ಆಗಿತ್ತು. ಇಸ್ ಇಟ್ ಕರೆಕ್ಟ್? ಅದಕ್ಕೆ ಸಂಬಂಧಪಟ್ಟಂತ ಅವರು ಕೊಟ್ಟಂತ 4 ಆಯ್ಕೆಗಳು 60, 50, 45, 40. ಮಾಹಿತಿ ಇದೇನ್ರೆ? ಡನ್. ಲೆಟ್ ಅಸ್ ಪ್ರೊಸೀಡ್. ಇದನ್ನ ಸಾಂಪ್ರದಾಯಿಕ ವಿಧಾನ ನೀವು ಸಾಲ್ವ್ ಮಾಡ್ಕೊಳ್ಳಿ, ನೀವಿರೋ ಕಡೆ ಸಿಗ್ತದೆ. ಲಾಜಿಕಲಿ, ಕ್ವಿಕ್ ಆಗಿ, ಮ್ಯಾಥ್ಸ್ ಬಗ್ಗೆ ಗೊತ್ತಿಲ್ಲದ, ಮ್ಯಾಥ್ಸ್ ಬಗ್ಗೆ ಭಯ ಇರುವ, ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕಡಿಮೆ ಅವಧಿಯಲ್ಲಿ ಉತ್ತರ ಕೊಡಬಹುದಾದ ವಿಧಾನವನ್ನು ಗಮನಿಸ್ಕೊಳ್ಳೋದಾಯ್ತು ಅಂತ ಹೇಳಿದ್ರೆ ವಿವರ ಏನು ಹೇಳ್ತದ ನೋಡಿ. ಮಗನ ವಯಸ್ಸು ತಾಯಿಯ ವಯಸ್ಸಿನ ಅರ್ಧದಷ್ಟಿದೆ. ಯಾಕೆ ಸರ್ ನೀವು ಫಸ್ಟ್ ಸ್ಟೇಟ್ಮೆಂಟ್ ತಗೊಳ್ಳಿಲ್ಲ? ಫಸ್ಟ್ ಸ್ಟೇಟ್ಮೆಂಟಲ್ಲಿ ತಂದೆ ಇದ್ದಾರೆ, ಮಗಳಿದ್ದಾರೆ. ಅವರು ತಂದೆ ಅಥವಾ ಮಗಳ ಬಗ್ಗೆ ಕೇಳಿಲ್ಲ, ತಂದೆ ಅಥವಾ ಮಗಳ ಬಗ್ಗೆ ಕೊಟ್ಟಿಲ್ಲ, ತಂದೆ ಅಥವಾ ಮಗಳ ಬಗ್ಗೆ ಗೊತ್ತಿಲ್ಲ. ಗೊತ್ತಿಲ್ಲದ ಕಡೆಯಿಂದ ಗೊತ್ತಿಲ್ಲದ ಕಡೆಗೆ ಹೋಗೋದು ನಮಗೆ ಗೊತ್ತಿಲ್ಲ. ಶೈಕ್ಷಣಿಕ ತತ್ವ ಹೇಗಿರ್ತದೆ? ಗೊತ್ತಿರುವ ಕಡೆಯಿಂದ ಗೊತ್ತಿಲ್ಲದ ಕಡೆಗೆ ತಾನೇ ಹೋಗ್ಬೇಕು. ಗೊತ್ತಿಲ್ಲದ ಕಡೆಯಿಂದ ಗೊತ್ತಿಲ್ಲದ ಕಡೆ ಹೋಗೋದು ಯಾರಿಗೂ ಗೊತ್ತಿಲ್ಲ ರೀ. ಗೊತ್ತಿರುವ ಕಡೆಯಿಂದ ಗೊತ್ತಿಲ್ಲದ ಕಡೆಗೆ. ಇವ್ರು ಗೊತ್ತಾದ ಮೇಲೆ ಗೊತ್ತಿರುವ ಕಡೆಯಿಂದ ಗೊತ್ತಿಲ್ಲದ ಕಡೆಗೆ, ಅವರು ಗೊತ್ತಾದ ಮೇಲೆ ಗೊತ್ತಿರುವ ಕಡೆಯಿಂದ ಗೊತ್ತಿಲ್ಲದ ಕಡೆಗೆ. ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್, ಲರ್ನಿಂಗ್ ಇದೇ ತಾನೇ ಪ್ರೋಸೆಸ್ಸು. ಹಾಗಾದ್ರೆ ರೈಟ್ ನಾವ್ ಏನಿದೆ ವಿವರ? ಮಗನ ವಯಸ್ಸು ತನ್ನ ತಾಯಿಯ ವಯಸ್ಸಿನ ಅರ್ಧದಷ್ಟು. ಇವರಿಗೆ 60 ಆಗಿದ್ರೆ ಅವರಿಗೆ 30 ಆಗಿರ್ಬೇಕು. ಇದರ ಅರ್ಧ, ಅದರ ಅರ್ಧ, ಇದರ ಅರ್ಧ. ವಯಸ್ಸನ್ನು ಯಾವತ್ತಾರು ಗಿರ್ದ ಅರ್ಧ ಮುಕ್ಕಾಲು ಅಂತ ಹೇಳ್ತಾರನ್ರಿ. ತಪ್ಪು ಕ್ರಮ ಅದು. ನೀವು ಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದು ವಿಷಯ ಬರೆದಿರ್ತಾರೆ ಅವರು, ಇಷ್ಟನೇ ದಿನಾಂಕದಂದು ಪೂರ್ಣಗೊಂಡ ವರ್ಷಗಳಲ್ಲಿ ನಿಮ್ಮ ವಯಸ್ಸನ್ನು ನಮೂದು ಮಾಡಿ ಅಂತ. ಹೌದಲ್ಲ ನೋಡಿ. ಈಗ ಉದಾಹರಣೆಗೆ ನೀವು ಎಷ್ಟನೇ ರ್ಯಾಂಕ್ ಬಂದಿದ್ದೀರಿ ಅಂತ ಹೇಳಿದಾಗ 2ನೇ ರ್ಯಾಂಕು ಇಲ್ಲ 3ನೇ ರ್ಯಾಂಕು. ಸಪೋಸ್ ಒಂದು ವೇಳೆ 2ನೇ ರ್ಯಾಂಕ್ ಇಬ್ಬರು ಬಂದಿದ್ದೀರಿ ಅನ್ನೋ ಕಾರಣಕ್ಕೆ 2.5 ಅನ್ನೋಕ್ಕಾಗತ್ತಾ? 1 ಗಿರ್ದ ಅನ್ನೋಕ್ಕಾಗತ್ತಾ? 2ನೇ ರ್ಯಾಂಕ್ ತಾನೇ ಹೇಳಬೇಕು. ಕೆಲವು ವಿಷಯಗಳನ್ನು ಪೂರ್ಣಾಂಕಗಳಲ್ಲಿಯೇ ಹೇಳಬೇಕು. ಇದು ತಪ್ಪು ಕ್ರಮ ಆಗ್ತದೆ. ಎನಿಹಾವ್ ಲೆಟ್ ಅಸ್ ಪ್ರೊಸೀಡ್. 40ರ ಅರ್ಧ ಉತ್ತರ ಸಿಕ್ಕಾಯ್ತು. ಈಗ ನಮ್ಮ ಸಮಾಧಾನಕ್ಕೆ ಬಿಡಿಸ್ಕೊಳ್ಬೇಕಷ್ಟೆ. ಉತ್ತರ ಹೇಗೆ ಸಿಕ್ಕಿದೆ ಅದನ್ನು ಹೇಳ್ತೇನೆ ನಾನು ನಿಮಗೆ. ನೋಡಿ, ಉತ್ತರ ಹೇಗೆ ಸಿಕ್ಕಿದೆ ಅನ್ನೋದನ್ನು ಗಮನಿಸ್ಕೊಳ್ಳಿ. ರೈಟ್ ನಾವು ಇದನ್ನು ಕಂಪ್ಲೀಟ್ ಮಾಡ್ಕೊಂಬೋಣ ಪ್ರೊಸೀಜರ್ನ. ದೆನ್ ವಿ ಶಾಲ್ ಸ್ಪೀಕ್ ಅಬೌಟ್ ಇಟ್. ಸರಿ, ಹೆಂಡತಿ ತನ್ನ ಗಂಡನಿಗಿಂತ 9 ವರ್ಷ ಚಿಕ್ಕವರು ಅನ್ನೋದಾಯಿತು ಅಂತ ಹೇಳಿದ್ರೆ, ಗಂಡ ಹೆಂಡತಿಗಿಂತ 9 ವರ್ಷಕ್ಕೆ ದೊಡ್ಡವರು ತಾನೆ. ಹಾಗಾದ್ರೆ +9, ಒಂದು ನಿಮಿಷ, 60 + 9, 69 ಅನ್ರಿ. 50 + 9, 45 + 9, 40 + 9. ಮಾಹಿತಿ ಸರಿ ಇದೆಯಾ? ಕೊನೆಯಲ್ಲೇ ಮಗ ತನ್ನ ತಂಗಿಗಿಂತ 7 ವರ್ಷ ದೊಡ್ಡವನು. ಅವ್ರಿಗಿಂತ ಇವ್ರು 7 ವರ್ಷ ದೊಡ್ಡವರು ಅಂದರೆ ಇವ್ರಿಗಿಂತ ಅವ್ರು 7 ವರ್ಷಕ್ಕೆ ಚಿಕ್ಕವರಲ್ಲ. ಸೊ -7, -7, -7, -7. ಮಾಹಿತಿ ಸರಿ ಇದೆನ್ರಿ? ಈಗ ಒಂದು ಸಾಲಿನ ಬಗ್ಗೆ ಏನೂ ಹೇಳಿರಲಿಲ್ಲ ನಾವು. ಯಾವ ಸಾಲಿನ ಬಗ್ಗೆ ಏನನ್ನೂ ಹೇಳಿರಲಿಲ್ಲ ಅಲ್ಲ. ವಾಪಸ್ ಹೋಗ್ತೀವಿ ನೋಡಿ. ತಂದೆ ವಯಸ್ಸು ಮಗಳ ವಯಸ್ಸಿನ 3ರಷ್ಟಿದೆ. ಹಾಗಾದ್ರೆ ಮಗಳ ವಯಸ್ಸು 23 ಆಗಿದ್ರೆ ತಂದೆ ವಯಸ್ಸು ಅದರ 3 ಪಟ್ಟು. ಹೇಗೆ? ಮಗಳ ವಯಸ್ಸೇನಾರು 13 ಆಗಿದ್ರೆ 13 3 39 ಆಗಬೇಕಾಗಿತ್ತು, ಆಗಿಲ್ಲ. ಇದು ಉತ್ತರ ಅಲ್ಲ ಅಂದ್ರೆ ಅದು ಉತ್ತರ ಅಲ್ಲ. 15 3 45, 15 × 3 46 ಆಗಬೇಕಾಗಿತ್ತು. ಇದು ಉತ್ತರ ಅಲ್ಲ, ಅದು ಉತ್ತರ ಅಲ್ಲ.
18 ಮೂರ್ಲೆ 54 ಆಗಬೇಕಾಗಿತ್ತು, ಇದು ಉತ್ತರ ಅಲ್ಲ, ಹಿಂಗಾಗದು ಉತ್ತರ ಅಲ್ಲ. 23 ಮೂರ್ಲೆ ಸಿಕ್ತಲ್ಲ ಉತ್ತರ. ಇನ್ನು ಪುಸ್ತಕದ ವಿಧಾನಕ್ಕೆ ಹೋದರೆ ಅದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗಿರ್ತದೆ. ದಟ್ ಕನ್ಸ್ಯೂಮ್ಸ್ ಮೋರ್ ಟೈಮ್. ಇಲ್ಲ ಸರ್ ನಮಗೆ ಯಾಕೋ ಗೊಂದಲ ಆಯಿತು ಸರ್, ಇದು ನೀವು ತುಂಬ ಹೇಳಿದ್ರಿ, ಸ್ವಲ್ಪ ಶಾರ್ಟ್ಕಟ್ ಮಾಡಿ ಚೆಕ್ ಮಾಡೋಣ ನೋಡಿ. ಇಲ್ಲೇ ಹೆಂಡತಿ ತನ್ನ ಗಂಡನಿಗಿಂತ 9 ವರ್ಷ ಚಿಕ್ಕವರು ಅಂದರೆ ಗಂಡನಿಗೆ 9 ವರ್ಷ ಜಾಸ್ತಿ ಆಗಿದೆ ಅಂದರೆ +9 60 + 9 ಎಷ್ಟಾಯಿತು? 45 + 9 50 + 9 40 + 9 ಆದರೆ ತಂದೆ ಮಗಳ ವಯಸ್ಸಿನ 3ರಷ್ಟು. ಹಾಗಾದ್ರೆ ಮಗಳಿಗಿಂತ 3 ಪಟ್ಟು ವಯಸ್ಸಾಗಿರ್ತದೆ ಅಂದರೆ ಇದು 3ರಿಂದ ಭಾಗ ಹೋಗ್ಬೇಕು. 3ರಿಂದ ಭಾಗ ಹೋಗಲ್ಲ, 3ರಿಂದ ಭಾಗ ಹೋಗ್ತದೆ, 3ರಿಂದ ಭಾಗ ಹೋಗ್ತದೆ. 2ರಲ್ಲಿ ಒಂದು ಉತ್ತರ ಇರ್ತದೆ. ಜೊತೆಗೆ ನಂತರದ ಮಾಹಿತಿ, ಮಗನ ವಯಸ್ಸು ತಾಯಿ ವಯಸ್ಸಿನ ಅರ್ಧದಷ್ಟು. 60ರ ಅರ್ಧ ಆಲ್ರೆಡಿ ತಪ್ಪು ಅಂತ ಹೇಳಿದ್ದೀವಿ. 45ರ ಅರ್ಧ ಈಗ ತಾನೇ ಒಂದು ವಿಷಯ ಚರ್ಚೆ ಮಾಡಿದ್ವಿ, ವಯಸ್ಸನ್ನು ಅರ್ಧ ಮುಕ್ಕಾಲು ಅಂತ ಹೇಳಬಾರ್ದು. ಈಗ ಯಾವ ಉತ್ತರ ಉಳಿತು? ಇದು ತಪ್ಪು ಅಂತಾದ್ರೆ ಅದು ತಪ್ಪಲ್ಲ, ಇದು ತಪ್ಪು ಅಂತಾದ್ರೆ ಅದು ತಪ್ಪಲ್ಲ, ಇದು ತಪ್ಪು ಅಂತಾದ್ರೆ ಅದು ತಪ್ಪಲ್ಲ. ಮತ್ತು ಉಳಿದದ್ದು ಯಾವುದು? ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಕ್ತಲ್ಲ. ಎಷ್ಟು ಅಗತ್ಯ ಇದೆಯೋ ಅಷ್ಟು ಉತ್ತರ ಸಿಗ್ತಾ? ಮತ್ತೆ ಆಗ್ತಡ ಮುಂದಿನ ಪ್ರಶ್ನೆ ಕಡೆ ಹೋಗ್ಬೋದಾ? ಸ್ನೇಹಿತರ, ಇನ್ನಷ್ಟು ವಿವರಗಳನ್ನು ನೀವು ಆಫ್ಲೈನಲ್ಲಿ ಗಮನಿಸ್ಕೊಳ್ಳಿ. ಸಾಂಪ್ರದಾಯಿಕ ವಿಧಾನ ತುಂಬ ಲೆಂದಿ ಆಗಿರ್ತದೆ, ಚೆಕ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡ್ಕೊಂಡ್ವ. ಈಗ ನಿಮಗೆ ಹೆಲ್ಪ್ ಆಗಲಿ ಅಂತ ನೋಟ್ಸ್ ಕೊಟ್ಟಿದ್ದೀವಿ ನೋಡಿ, ಗೋ ಥ್ರೂ ದಿಸ್ ಮೆಥಡ್. ಇದಕ್ಕೆ ಬೆಲೆ ತುಂಬುವ ವಿಧಾನ ಅಂತ ಕರಿತೇವೆ. ಈ ವಿಧಾನದಿಂದಲೇ ಉತ್ತರ ಕೊಟ್ಟಿದ್ದು ನಾವು ಇವಾಗ. 9 ವರ್ಷ ದೊಡ್ಡವರು, 9 ವರ್ಷ ಚಿಕ್ಕವರು, ಇವರ ಅರ್ಧದಷ್ಟು ಅವರ ಡಬಲ್. 7 ವರ್ಷ ಚಿಕ್ಕವರು, 7 ವರ್ಷ ದೊಡ್ಡವರು. ಇವರ 3 ಪಟ್ಟು 23 ಮೂರ್ಲೆ, ಬಟ್ 18 ಮೂರ್ಲೆ 59 ಅಲ್ಲ ರೀ, 15 ಮೂರ್ಲೆ 54 ಅಲ್ಲ ರೀ, 13 ಮೂರ್ಲೆ 39 ಅಲ್ಲ ರೀ. ಹೀಗಾಗಿ 3 ಆಯ್ಕೆಗಳು ತಪ್ಪು. ಮೊದಲ ಸಾಲಲ್ಲಿ ಈ ವಿಧಾನದಲ್ಲಿ ನಮಗಾಗಿರೋ ಹೆಲ್ಪ್ ಏನು? ತಾಯಿ ವಯಸ್ಸಾರು ಕೇಳಿ, ಹೆಂಡತಿ ವಯಸ್ಸಾರು ಕೇಳಿ, ಗಂಡನ ವಯಸ್ಸಾರು ಕೇಳಿ, ತಂದೆ ವಯಸ್ಸಾರು ಕೇಳಿ, ಮಗನ ವಯಸ್ಸಾರು ಕೇಳಿ, ಅಣ್ಣನ ವಯಸ್ಸಾರು ಕೇಳಿ, ಮಗಳ ವಯಸ್ಸಾರು ಕೇಳಿ, ತಂಗಿ ವಯಸ್ಸಾರು ಕೇಳಿ, ಏನು ಕೇಳಿದ್ರು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇದೆ ರೀ. ದಟ್ ಈಸ್ ದ ಸ್ಟ್ರೆಂತ್ ಆಫ್ ದಿಸ್ ಸ್ಟ್ರಾಟಜಿ. ಬನ್ನಿ ಮುಂದಿನ ಪ್ರಶ್ನೆಗಳನ್ನು ಗಮನಿಸ್ಕೋಣ. ಎಸ್ ಫ್ರೆಂಡ್ಸ್, ಹಾಗಾದ್ರೆ ಇಲ್ಲಿರುವ ಸಾಮ್ಯತೆ ಏನು? ಉತ್ತರದ ಜೊತೆಗೆ ಬರೆದು ಬಿಟ್ಟಿದ್ದೀವಿ ನೋಡಿ ನಾವು ಕ್ಲಿಯರ್ ಆಗಿ. ಸಾಮ್ಯತೆ, ಸಿಮಿಲಾರಿಟಿ, ಎನಾಲಜಿ, ಸಾಮ್ಯ ರೂಪತೆ, ಏಕರೂಪತೆ, ಅವರಂತೆ ಎಂದರ್ಥ. ಎಸ್, ಮದುವೆಗಳಲ್ಲೇ ಮದುವೆ ಆಗಿರೋರು, ಮದುವೆ ನೋಡಿರೋರು ಮಂತ್ರ ಹೇಳಿಸ್ತಾ ಇರ್ತಾರೆ ಶಾಸ್ತ್ರಿಗಳು. ಅಲ್ಲೇ ಮಡದಿಯಾಗಿ ಬರೋರು ಗಂಡನ ಕೈ ಹಿಡಿದಿರ್ತಾರೆ. ಅವ್ರು ಅಂದಂಗೆ ಕೊನೆಗೆ ಶಾಸ್ತ್ರಿಗಳು ಅವ್ರು ಹೇಳ್ದಂಗೆ ಅಂಥೇಳಿ ಇಬ್ಬರು ಕೂಡ ಹೇಳ್ಬಿಡ್ತಾರೆ. ಅದೇ ಲೆಕ್ಕ ಇಲ್ಲಿ. ಇವ್ರು ಅಂದಂಗೆ ಅವ್ರು ಅನ್ಬೇಕು. ಇವ್ರ ಮಧ್ಯ ಯಾವ ರಿಲೇಷನ್ ಇದೆಯೋ ಅದೇ ಮಧ್ಯದ ರಿಲೇಷನ್ ನಾವಿಲ್ಲೇ ಹುಡುಕೊಳ್ಬೇಕು. ಹೇಗೆ? ಲುಕ್ ಆಟ್ ದಿಸ್. ಸೊ ಎನ್ ಇದ್ದಿದ್ದು ಝಡ್ ಆಗಿದೆ. ಇಲ್ಲಿ ಡೈರೆಕ್ಷನ್ ಗಮನಿಸ್ಕೊಳ್ಳಿ. ಇಲ್ಲಿಂದ ಹೋಗಬೇಕಾಗಿದೆ ಅಂತಾದ್ರೆ ಇಲ್ಲಿಂದ ಹೋಗೋದೇ ಒಳ್ಳೇದು. ಇಲ್ಲೇನಾದ್ರು ಇಲ್ಲಿಂದ ಹೋಗ್ಬಿಟ್ರೆ ಕಷ್ಟ ಆಗ್ತದೆ. ಉತ್ತರ ಕೊಡ್ಬೇಕಾದ್ರೆ ಕನ್ಫ್ಯೂಷನ್ಸ್ ಆಗೋ ಸಾಧ್ಯತೆ ಇದೆ. ಕೋಡಿಂಗ್, ಡಿಕೋಡಿಂಗ್ ನಮಗೆ ದಿಕ್ಕುಗಳ ಬಗ್ಗೆನೂ ಹೇಳ್ಕೊಡ್ತದೆ ಅನ್ಲಿಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಎನ್ ಇದ್ದದ್ದು ಝಡ್ ಆಗಬೇಕು ಅಂತಾದ್ರೆ 12 ಅಕ್ಷರ ಮುಂದಕ್ಕೆ ಹೋಗ್ಬೇಕಂತ. ಹೇಗೆ ಸರ್? ನೋಡಿ, ಎನ್ ಈಗ ಒಂದು ಸ್ಥಳದಲ್ಲಿ ನಿಂತಿದ್ದೀನಿ ನಾನು. ನೀವು ಯಾರು ಕೇಳ್ತೀರಿ, ಸರ್ ಎಷ್ಟು ಹೆಜ್ಜೆ ಸರ್ ತಾವು ಚಲಿಸಿದ್ದು ಅಂತ. ನಾ ಹೇಳ್ತೇನೆ 0. ಹೆಜ್ಜೆ ಕಿತ್ತಿಟ್ಟು ನಂತರ ಕೌಂಟಿಂಗ್ ಸ್ಟಾರ್ಟ್ ಆಗಬೇಕು. ಹಳೆ ವಿಡಿಯೋಸಲ್ಲಿ ನೋಡಿದಿರ್ತಾನೆ. ನಂಬರ್ 1, ನಂಬರ್ 2, ನಂಬರ್ 3, so on and so forth. ಬಟ್ ಎಲ್ಲಿದ್ದೀನಿ ಅಲ್ಲೇ ನಿಂತ್ಕೊಂಡಾಗ ನೀವು ಯಾರಾರ ಎಷ್ಟಾರ ಬೇಕಾದಾಗ ನನ್ನ ಕೇಳಿದ್ರೆ ಎಷ್ಟು ಹೆಜ್ಜೆ ಚಲಿಸಿದ್ದು ಅಂತ ಹೇಳಿದ್ರೆ I say 0. ಹಾಗೆ ಆರಂಭದ ಸ್ಥಳವನ್ನು 0 ಅನ್ಕೋಣ. ಎನ್ ಆದ್ಮೇಲೆ O, P, Q, R, S. ಇನ್ನೂ ಎಸ್ ಕಾಣ್ತಿಲ್ಲ. T, U, V, W, X. ಇನ್ನು ಎಕ್ಸ್ ಕಾಣ್ತಿಲ್ಲ. Y, Z. 12 ಹೆಜ್ಜೆ ಚಲಿಸಿದಾಗ ಭೇಟಿಯಾದ್ರ
ಇಲ್ಲ ಸರ್ ಡೌಟ್ ಇದೆ. ಕೆ ಆದಮೇಲೆ ಎಲ್ ಎಂ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ. ಆಲ್ರೆಡಿ 5 + 5 10 ಆಗಿತ್ತಾರೆ, ಪ್ಲಸ್ ಮತ್ತೆ 2 ಅಕ್ಷರ +12 +12 +12. ಇಲ್ಲ ಸರ್ ನಮಗೆ ಇನ್ನೂ ಡೌಟ್ ಇದೆ ಸರ್, ಯಾಕೋ ಕ್ಲಿಯರ್ ಆಗ್ತಿಲ್ಲ ಅನ್ನೋರು ABCD ಬರ್ಕೊಂಬಾಣಾರೆ. ಏನಿಂದ ಝಡ್ ವರೆಗಿರುವ 26 ಅಕ್ಷರಗಳನ್ನು ಬರ್ಕೊಂಡು ಎನ್ ಅನ್ನ 0 ಅನ್ಕೋಣ. ಝಡ್ ಬರೋವರೆಗೂ ಜರ್ನಿ 1 2 3 4 5 6 7 8 9 10 11 12 12ನೇ ಅಕ್ಷರ ತಾನೆ. ಮತ್ತೆ ಈಗಲೂ ಡೌಟ್ ಇದೆ ಅಂತ ಹೇಳ್ಬಿಡಿ, ಈಗ ಡೌಟ್ ಇದ್ರೆ ಬಿಟ್ಬಿಡಿ ಹೋಗ್ಲಿ ಅತ್ಲಾಗ, ಈ ಪ್ರಶ್ನೆನೇ ಬೇಡ. ದೆನ್ ವಿ ಹ್ಯಾವ್ ಕೆ ಇದ್ದದ್ದು ಡಬ್ಲ್ಯೂ, ಇದನ್ನ 0 ಅನ್ಕೋಣ. 1 2 3 4 5 6 7 8 9 10 11 12. ಈಗ ಕಾನ್ಸೆಪ್ಟ್ ಫಾಲೋ ಆಯ್ತೇನ್ರಿ? ಅದೇ ತತ್ವ ಅಲ್ಲಿ ಬಳಕೆ ಆಗಿದೆ. ಎಸ್, ಆ ನಿಟ್ಟಿನಲ್ಲಿ +12 +12 +12 ಇನ್ಫಾರ್ಮೇಶನ್ ಫಾಲೋ ಆಗ್ತಿದೇನ್ರಿ? ಇದನ್ನ ಸ್ವಲ್ಪ ಲಾಜಿಕಲಿ ಸಾಲ್ವ್ ಮಾಡೋಣನ್ರಿ. ಇದೆಲ್ಲ ಟೈಮ್ ಎನರ್ಜಿ ಸಿಕ್ಕಾಬಿಟ್ಟೆ ತಗೊಳ್ತಾ ಇದ್ದಾರೆ. ಇದನ್ನ ಲಾಜಿಕಲಿ ಸಾಲ್ವ್ ಮಾಡೋದಾದ್ರೆ ಯಾವ ವಿಧಾನದಲ್ಲಿ ಸಾಲ್ವ್ ಮಾಡೋದು ಒಳ್ಳೆಯದಾಗಿರ್ತದೆ? ಎಸ್, ಇಂಟ್ರೆಸ್ಟಿಂಗ್. KHE ಅವರು ಕೊಟ್ಟಂಥ 3 ಅಕ್ಷರಗಳು KHE ಅವೇ ರಿಪೀಟ್ ಆಗಿದಾವನ್ರಿ. ಹಾಗಾದ್ರೆ ಇದನ್ನು ಕಂಡುಹಿಡಿಯೋದೇ ಬೇಡ ರೀ. WTQ ಎತ್ತಿಟ್ಬಿಡೋಣ. ಇನ್ನು ಕಂಡುಹಿಡಿಬೇಕಾಗಿದ್ದೇನೋ ಬಿ ಇಂದ 12 ಅಕ್ಷರ. ಹಾಗಾರ ನಮಗೆ ಬಿ ಇಂದ 12 ಅಕ್ಷರ ಸರಿ. ಹಾಗಾರ ಈಗಾಗಲೇ ಬರೆದಿರುವಂಥ ಬಿ ಆದಮೇಲೆ 12ನೇದ್ದು 2 3 4 5 6 7 8 9 10 11 12 ಉತ್ತರ ಸಿಕ್ತಲ್ಲ. ಮತ್ತೆ ಯಾಕೆ ಟೈಮ್ ವೇಸ್ಟ್ ಮಾಡೋದು? ಮೆಂಟಲ್ ಎಬಿಲಿಟಿ ಕಲಿಬೇಡಿ, ಮೆಂಟಲ್ ಎಬಿಲಿಟಿ ಸ್ಕಿಲ್ಸ್ ಕಲೀರಿ. ಬರೀ ಮೆಂಟಲ್ ಎಬಿಲಿಟಿ ಸಿಲೆಬಸ್ ಕಲ್ತ್ಕೋಬೇಡಿ. ನಾವು ಸಾಧನಾ ವಿಡಿಯೋದಲ್ಲಿ ವಾಟ್ ವಿ ಆರ್ ಟ್ರೈಂಗ್, ನಿಮಗೆ ಇಲ್ಲಿ ಉಚಿತವಾಗಿ ಕೊಡ್ತಾ ಇದ್ದೀವಿ ಅಂತ ನೆಗ್ಲೆಕ್ಟು ಮಾಡಬೇಡಿ, ಅಥವಾ ನಾವೇನೋ ಉಳಿದವ್ರು ಎಲ್ಲರಿಗಿಂತ ಭಿನ್ನವಾಗಿ ಕೊಡ್ತಾ ಇದ್ದೀನಿ ಅಂತಲೂ ನಾನು ನಿಮಗೆ ಹೇಳ್ತಾ ಇಲ್ಲ. ಸಬ್ಜೆಕ್ಟಿಗೆ ಏನು ಬೇಕೋ ಅದನ್ನು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಅಫ್ಕೋರ್ಸ್ ನಿಮ್ಮೊಟ್ಟಿಗೆ ನಾವು ಕಲಿತಾ ಇದ್ದೀವಿ, ನಮಗೆ ಇಲ್ಲ ಗೊತ್ತಿದೆ, ನಾವು ಹೇಳಿದ್ದೆ ಫೈನಲು ಅಂತ ಕೂಡ ನಾವು ಹೇಳ್ತಿಲ್ವಲ್ಲ ನಿಮಗೆ. ಆದರೆ ನಿಮಗೆ ಪರೀಕ್ಷೆಗೆ ಏನು ಬೇಕು ಅದನ್ನು ಗುರುತಿಸೋ ಸ್ಕಿಲ್ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನಿಮ್ಮ ಉತ್ತರಗಳಿಗಾಗಿ ಪ್ರತಿಕ್ರಿಯೆಗಾಗಿ ಕಾಯ್ತಾ ಇದ್ದೇನೆ ನಾನು. ಕ್ಯಾನ್ ಎನಿವನ್ ಆನ್ಸರ್ ಫಾರ್ ದಿಸ್ ಇಂಟ್ರೆಸ್ಟಿಂಗ್ ಕ್ವಶನ್ ಆಫ್ ನಂಬರ್ ಸೀರೀಸ್? ಇದಕ್ಕೆ ಫೈಬೋನನ್ಸಿ ಸೀರೀಸ್ ಅಂತ ಕರಿತೀವಿ ನಾವು, ಫೈಬೋನನ್ಸಿ ಸರಣಿ ಅಂತ ಕರಿತೀವಿ ನಾವು. ಏನಿದೆ ಪ್ರಶ್ನೆ ನೋಡಿ, 6 9 15 24 ಇದರಲ್ಲಿ ತಪ್ಪಾದ ಸಂಖ್ಯೆ ಗುರುತಿಸಿ ಅಂತ. ಇಂಟ್ರೆಸ್ಟಿಂಗ್. ಎಲ್ಲಿ ತಪ್ಪಾಗಿದೆ? ಸರಿ, ಚೆಕ್ ಮಾಡೋಣ, ನೋಡೋಣ. 6 + 9 6ಕ್ಕೆ 9 ಕೂಡಿಸಿದ್ರೆ 15. 9 + 15 ಇವೆರಡು ಕೂಡಿಸಿದ್ರೆ ಅವೆರಡು ಕೂಡಿಸಿದ್ರೆ 63 ಆಗಬೇಕಾಗಿತ್ತು ನೋಡ್ರಿ. ಇಲ್ಲ, ಇನ್ನೂ ಕ್ಲಿಯರ್ ಆಗ್ತಿಲ್ಲ, ಒಂದು ನಿಮಿಷ. ಇಲ್ಲಿ ಬರಿತೀನಿ ನೋಡಿ, ಇಲ್ಲಿ ಡೀಟೇಲ್ ಆಗಿ ಬರ್ಕೊಳ್ತೀನಿ ನೋಡಿ. ಮೊದಲೆರಡು ಸಂಖ್ಯೆಗಳ ಮೊತ್ತ 3ನೇ ಸಂಖ್ಯೆ, 2 3ನೇ ಸಂಖ್ಯೆಗಳ ಮೊತ್ತ 4ನೇ ಸಂಖ್ಯೆ, 3 4ನೇ ಸಂಖ್ಯೆಯ ಮೊತ್ತ 5ನೇ ಸಂಖ್ಯೆ, 4 5ನೇ ಸಂಖ್ಯೆಯ ಮೊತ್ತ 63 ಆಗಬೇಕಾಗಿತ್ತು. ಬಟ್ ಅವರು 62 ಕೊಟ್ಟಿದ್ದಾರೆ. ಆದ್ದರಿಂದ 62 ನಂಬರ್ ತಪ್ಪಾಗಿದೆ ಈ ಮೇಲಿನ ಸಂಖ್ಯಾ ಸರಣಿಯಲ್ಲಿ ಎಂದರ್ಥ. ಆ್ಯಪಲ್ ಕಂಪನಿಯ ಲೋಗೋ ಡಿಸೈನ್ ಆಗಿದೆ ಹೀಗೇನೆ, ಬೇಸ್ಡ್ ಆನ್ ನಮ್ಮಲ್ಲಿ ಶಂಕುವಿನ ರಚನೆ ಆಗಿದೆ ನೋಡಿ. ಇಟ್ ಫಾಲೋಸ್ ದಿಸ್ ಗೋಲ್ಡನ್ ರೇಷಿಯೋ ಕಾಲ್ಡ್ ಆಸ್ ಆ ಗೋಲ್ಡನ್ ರೇಷಿಯೋ. ಫೈ ಅನ್ನೋ ಸಿಂಬಾಲಿಂದ ಗುರುತಿಸ್ತೀವಿ ನಾವು, ನಾಟ್ ಪೈ, ಫೈ, ಹೌ ಇಟ್ ಈಸ್ ಪ್ರೊನೌನ್ಸ್ಡ್. ಇದಕ್ಕೆ ಫೈಬೋನನ್ಸಿ ಸರಣಿ. ದ ನೇಮ್ ಆಫ್ ದಿ ಸೀರೀಸ್ ಈಸ್ ಫೈಬೋನನ್ಸಿ ಸೀರೀಸ್ ಅಂತ ಕರಿತೇವೆ. ತುಂಬ ಪಾಪ್ಯುಲಾರಿಟಿಯನ್ನು ಪಡೆದುಕೊಂಡಂಥ ನಂಬರ್ ಸೀರೀಸ್ಗಳಲ್ಲೇ ಇದು ಕೂಡ ಒಂದು. ಮ್ಯಾಥ್ಸ್ ಮೆಥಡ್ ಅವರು ಹೆಚ್ಚಿನ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಫ್ರೆಂಡ್ಸ್, ಮುಂದಿನ ಪ್ರಶ್ನೆ ಇದು ಕೂಡ ವಿಶೇಷವಾದ ಪ್ರಶ್ನೆ.
ಪಿ ಮತ್ತು ಕ್ಯೂರವರ ಸರಾಸರಿ ವಯಸ್ಸು 20, ಕ್ಯೂ ಮತ್ತು ಆರ್ರವರ ಸರಾಸರಿ ವಯಸ್ಸು 18, ಪಿ ಮತ್ತು ಆರ್ರವರ ಸರಾಸರಿ ವಯಸ್ಸು 12 ಅಂತಾದ್ರೆ ಆರ್ರವರ ವಯಸ್ಸು ಎಷ್ಟು ಅಂತ ಪ್ರಶ್ನೆ. ಸರಿ, ನೋಡ್ತಾ ಬನ್ನಿಯಪ್ಪ. ಇಬ್ಬರಿದರ ಸರಾಸರಿ ವಯಸ್ಸು 20. ಸೊ 20 ಗುಂಡ್ಲೆ 2 40 ಆಗತ್ತೇನ್ರಿ. 18 ಎರಡ್ಲೆ 12 ಎರಡ್ಲೆ ಇವನ್ನೆಲ್ಲ ಕೂಡಿಸಿದ್ರೆ ಪಿ ಪ್ಲಸ್ ಪಿ 2 ಸಲ, ಕ್ಯೂ ಪ್ಲಸ್ ಕ್ಯೂ 2 ಸಲ, ಆರ್ ಪ್ಲಸ್ ಆರ್ 2 ಸಲ, ಅಂದರೆ ಒಟ್ಟು 2 + 2 + 2 6 ಜನ ಆಯಿತು. ಸರ್ ಮತ್ತು ಇದನ್ನು ಕೂಡಿಸ್ದಂಗೆ ಇದನ್ನು ಯಾಕೆ ಸರ್ ಕೂಡಿಸ್ಲಿಲ್ಲ? ಸರಾಸರಿಯನ್ನು ನೇರವಾಗಿ ಕೂಡಿಸೋದು ಕಳೆಯೋದು ಗಣಿತದ ಭಾಷೆಯಲ್ಲಿ ತಪ್ಪು. ಆಕ್ಸಿಡೆಂಟಲ್ಲಿ ಆನ್ಸರ್ಸ್ ಮ್ಯಾಚ್ ಆಗ್ಬೋದು, ಬಟ್ ಆ ಪರಿಕಲ್ಪನೆ ತಪ್ಪು. ಒಟ್ಟು ವಯಸ್ಸನ್ನು ಕೂಡಿಸ್ಬೋದು. 24, 30, 60, 100. 6 ಜನರ ವಯಸ್ಸು 100 ವರ್ಷ ಆದ್ರೆ 100ರ ಅರ್ಧ, ಇದು ಅರ್ಧ ಆದ್ರೆ ಅದು ಅರ್ಧ. ಬಟ್ ಈ ಸಲ 2 ಪಿಗಳ ಬದಲಿಗೆ ಒಬ್ಬರು, 2 ಕ್ಯೂಗಳ ಬದಲಿಗೆ ಒಬ್ಬರು, 2 ಆರ್ಗಳ ಬದಲಿಗೆ ಒಬ್ಬರು, 6ರ ಅರ್ಧ 3. ಬಟ್ ಈಗಾಗಲೇ ನಮಗೆ ಅವರು ಕೇಳಿದ್ದು 6 ಬಗ್ಗೆ. ಇಸ್ ಇಟ್ ರೈಟ್? 6ರವರ ವಯಸ್ಸೆಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲೊಂದು ಸ್ವಲ್ಪ ಬದಲಾವಣೆ ಮಾಡ್ತೀನಿ ನೋಡಿ. 6 ಬಗ್ಗೆ ಕೇಳಿದ್ದಾರೆ ಅಂದರೆ ಪಿ ಮತ್ತು ಕ್ಯೂರವರ ವಯಸ್ಸಿನ ವಿವರಗಳು ಇಲ್ಲಿ ಲಭ್ಯ ಇದೆ ಅಂದರೆ ಮೊದಲನೇ ಸಾಲು ಅದನ್ನೇ ಬರ್ಕೊಂಡಿದ್ದೇವೆ. ಪಿ ಮೈನಸ್ ಪಿ, ಕ್ಯೂ ಮೈನಸ್ ಕ್ಯೂ, ಉಳಿದಿರೋದು ಆರ್. 3 - 2, 50ರಲ್ಲಿ 40 ಮೈನಸ್ ಮಾಡಿದ್ರೆ ಉಳಿಯೋದು. ಆದಾಯದ ಬಗ್ಗೆ ಪ್ರಶ್ನೆ ಬಂದಿತ್ತು ನೋಡಿ, ABC ಕುರಿತಾಗೆ. ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಕಲಿಬೇಡಿ, ಮೆಂಟಲ್ ಎಬಿಲಿಟಿ ಕಲೀರಿ. ಮೆಂಟಲ್ ಎಬಿಲಿಟಿಯ ಥಾಟ್ಸನ್ನು ಕಲೀರಿ, ಆ ಪ್ರೋಸೆಸ್ಸನ್ನು ಗಮನ ಕೊಡಿ ಅಂತ ತಿಳಿಸ್ತಾ, ಹಾಗಾದ್ರೆ 6ರವರ ವಯಸ್ಸು ಎಷ್ಟಿದೆ ಸ್ನೇಹಿತರ? 10 ಅಂತ. ಅದರ ಡೀಟೇಲ್ಸನ್ನು ಇಲ್ಲಿ ಕೊಡಲಾಗಿದೆ, ನೋಡ್ತೀರಿ? ಎಸ್, ಇಲ್ಲಿ ಸರಿ ಆಯ್ತು ನೋಡಿ. ಅದು ಅಲ್ಲಿ ಮಿಸ್ಟೇಕ್ ಆಗಿತ್ತಲ್ವಾ? ಈಗ ಸರಿಯಾಗಿದೆ ನೋಡಿ. The details. Are you following? Done. Right now, ಮುಂದಿನ ವಿವರಗಳು. ಮುಂದಿನ ಪ್ರಶ್ನೆ. ಆಟಗಾರ, ವೈದ್ಯ ಮತ್ತು ಚಿತ್ರಕಾರ ಮೂರನ್ನು ಪ್ರತಿನಿಧಿಸುವ ವೆನ್ನಕ್ಷೆ ಯಾವುದು ಅಂತ. ಆಟಗಾರ, ವೈದ್ಯರು ಹಾಗೂ ಚಿತ್ರಕಾರರು, ಪೇಂಟರ್ಸ್. ಕೆಲವು ವೈದ್ಯರು ಆಟನೂ ಆಡ್ತಾರೆ, ಆಟ ಆಡೋರು ಕೆಲವರು ವೈದ್ಯರು ಆಗಿರ್ತಾರೆ. ಇಸ್ ಇಟ್ ರೈಟ್? ಸೇಮ್ ಕೇಸ್, ಆಟ ಆಡೋರಲ್ಲಿ ಕೆಲವರಿಗೆ ಪೇಂಟಿಂಗ್ನ ಹಾಬಿ ಇರ್ತದೆ, ಪೇಂಟರ್ಸ್ಗೆ ಆಟ ಆಡುವಂಥ ಹ್ಯಾಬಿಟು ಇರ್ತದೆ. ಅದೇ ಮಾದರಿಯಲ್ಲೇ ಪೇಂಟರ್ಸಲ್ಲಿ ಕೆಲವರು ಡಾಕ್ಟರ್ಸು ಆಗಿರ್ಬೋದಲ್ಲ, ಅಥವಾ ಪೇಂಟರ್ಸ್ಗಳಿಗೆ ಗೌರವ ಡಾಕ್ಟರೇಟು ಸಿಕ್ಕಿರ್ಬೋದಲ್ಲ, ಅಥವಾ ಪೇಂಟ್ ಮಾಡೋರು ತಮ್ಮ ಅಭಿರುಚಿಯಿಂದ ವೈದ್ಯಕೀಯ ಶಿಕ್ಷಣವನ್ನು ಪಡೆದಿರ್ಬೋದಲ್ಲ, ಅಥವಾ ಇನ್ನು ಕೆಲವು ಸ್ನೇಹಿತರು ಅವರು ಆಟಗಾರನೂ ಹೌದು, ವೈದ್ಯಕೀಯ ವೃತ್ತಿಯಲ್ಲೂ ಇದ್ದಾರೆ, ಚಿತ್ರಗಾರಿಕೆಯನ್ನು ಕೂಡ ಮಾಡ್ತಾರೆ. ಹೀಗೆ ಮೂರಕ್ಕೂ ಕೂಡ ಸರಿ ಹೊಂದುವ ಆಯ್ಕೆ ಸಂಬಂಧಪಟ್ಟಂತಹ ಆಯ್ಕೆ. ಇಸ್ ದ್ಯಾಟ್ ಕ್ಲಿಯರ್? ಇದಕ್ಕೆ ವೆನ್ನಕ್ಷೆಗಳು ಅಂತ ಕರಿತೀವಿ. ಇವು ತಾರ್ಕಿಕ ವೆನ್ನಕ್ಷೆಗಳು. ಅಲ್ಲಿ ಈ ಹಿಂದೆ ಸಂಗೀತಗಾರ, ಆಟಗಾರ, ಸಾಂಪ್ರದಾಯಿಕ ವೆನ್ನಕ್ಷೆಗಳು. ಇನ್ನೊಂದು ಬರ್ತದೆ ಗಣಿತದ ವೆನ್ನಕ್ಷೆ ಅಂತ, ಮತ್ತು ಒಂದು ಬರ್ತದೆ ಗಣಗಳ ವೆನ್ನಕ್ಷೆ ಅಂತ, ಇನ್ನೊಂದು ಬರ್ತದೆ ಇತ್ತೀಚೆಗೆ ಕ್ಯಾಸಲೆಟ್ಸ್ ಅಂತ. ಇಲ್ಲಿ ಹೆಂಗಸರು, ಅನಕ್ಷರಸ್ಥರು, ಗಂಡಸರು, ಈ ಮೂರನ್ನು ಪ್ರತಿನಿಧಿಸುವ ವೆನ್ನಕ್ಷೆ ಯಾವುದು ಅಂತ ಇಲ್ಲಿ ನೆನಪಿರಲಿ. ಪ್ರತಿ ಸಲ ನಾವು ಕೊಡುವಂಥ ಉತ್ತರ 100% ನಿಖರವಾದ ಉತ್ತರ ಆಗಿರದ, ಕೊಟ್ಟ ಆಯ್ಕೆಗಳಲ್ಲೇ ಹೆಚ್ಚು ಸೂಕ್ತವಾದ ಉತ್ತರವನ್ನು ಮಾರ್ಕ್ ಮಾಡ್ತಾ ಇರ್ತೇವೆ. ಐ ರಿಪೀಟ್ ದ ಸ್ಟೇಟ್ಮೆಂಟ್. ಕೊಟ್ಟ 4 ಆಯ್ಕೆಗಳಲ್ಲೇ 100% ಸರಿಯಾದ ನಿಖರವಾದ ಉತ್ತರ ಯಾವುದು ಅನ್ನೋದಕ್ಕಿಂತಲೂ ಜಾಸ್ತಿ ಕೊಟ್ಟ ಆಯ್ಕೆಗಳಲ್ಲೇ ಯಾವ ಆಯ್ಕೆ ಹೆಚ್ಚು ಸೂಕ್ತವಾಗಿದೆ ಅಂತ ಪ್ರಶ್ನೆ ಇರ್ತದೆ. ಅದಕ್ಕೆ ಸರಿ ಹೊಂದುವ ವಿವರ ನೋಡಿ. ಕೇಳಿರೋ ಪ್ರಶ್ನೆಯಲ್ಲೇ ಹೆಂಗಸರು, ಗಂಡಸರು, ಅನಕ್ಷರಸ್ಥರು.
ಸೂಕ್ತವಾದ ಆಯ್ಕೆ ಹೆಂಗಸರು, ಗಂಡಸರು, ಮಹಿಳೆಯರಲ್ಲಿಯೂ ಅನಕ್ಷರಸ್ಥರಿದ್ದಾರೆ, ಪುರುಷರಲ್ಲಿಯೂ ಅನಕ್ಷರಸ್ಥರಿದ್ದಾರೆ. ಇಸ್ ಇಟ್ ರೈಟ್? ಹಾಗೆ ಅಕ್ಷರಸ್ಥರು ಇದ್ದಾರೆ, ಅಕ್ಷರಸ್ಥರು ಇದ್ದಾರೆ. ಈ 4ರಲ್ಲಿ ಇದು ಸೂಕ್ತವಾದ ಆಯ್ಕೆ. ಇದರಲ್ಲಿ ದಯವಿಟ್ಟು ಹಾಗಾದ್ರೆ ಸರ್ ಈ ಭಾಗ ಏನನ್ನ ಹೇಳ್ತದೆ ಈ ಗೊಂದಲ ದಯವಿಟ್ಟು ಬೇಡ. ಕೊಟ್ಟ 4 ಆಯ್ಕೆಗಳಲ್ಲೇ ಹೆಚ್ಚು ಸೂಕ್ತವಾದ ಉತ್ತರವನ್ನಷ್ಟೇ ಮಾರ್ಕ್ ಮಾಡಿದ್ದೀವಿ. ದ ನೆಕ್ಸ್ಟ್ ಒನ್, ಮುಂದಿನ ಪ್ರಶ್ನೆ. ಎಸ್, ಇದಕ್ಕೆ ಟೋನ್ಸ್ ಸರಣಿಯ ಪ್ರಶ್ನೆಗಳು. ನಿರ್ದಿಷ್ಟ ಸ್ವರ, ಲಯ, ತಾಳ, ರಾಗಗಳ ಪುನರಾವರ್ತನೆಯಿಂದ, ಸಾಂಗ್ಸ್ಗಳಲ್ಲಿ ಪಲ್ಲವಿಗಳ ಪುನರಾವರ್ತನೆಯಿಂದ ಕೋರಸ್ ಪದೇ ಪದೇ ನಮಗೆ ರಿಪೀಟ್ ಆಗುವಂಥ ಮಾದರಿಯ ಪ್ರಶ್ನೆಗಳಿವು. ಪ್ರಾಯಶಃ ಉದಾಹರಣೆಯ ಜೊತೆಗೆ ಚರ್ಚೆ ಮಾಡೋದು ಹೆಚ್ಚು ಸೂಕ್ತ ಅನ್ಕೊಳ್ತಾನೆ. ಬಿಟ್ಟ ಸ್ಥಳಗಳಲ್ಲಿ ಡಿ, ಸಿ, ಸಿ ಯಾವುದನ್ನು ಭರ್ತಿ ಮಾಡಿದಾಗ ನಿರ್ದಿಷ್ಟ ಗುಂಪಿನ ಪುನರಾವರ್ತನೆ ಆಗ್ತದೆ ಅಂತ ನೋಡ್ಕೊಳ್ತೀವೋ, ಇಲ್ಲಿದೆ ನೋಡಿ, ಡಿ ಸಿ ಎ ಬಿ ಸಿ ಡಿ, ಡಿ ಸಿ ಎ ಬಿ ಸಿ ಡಿ, ಡಿ ಸಿ ಎ ಬಿ ಸಿ ಡಿ, ನಿರ್ದಿಷ್ಟ ಮಾಹಿತಿಯ ರಿಪಿಟೇಷನ್ ಆಗ್ತಾ ಇದೆಯಾ? ಹಾಗಾದರೆ ಖಾಲಿ ಇದ್ದಲ್ಲಿ ಎ ಅಂತ, ಡಿ ಅಂತ, ಮೊದಲಿಗೆ ಎ, ಡಿ, ಸಿ, ಎ, ಎ, ಡಿ, ಸಿ, ಎ, ಡಿ ಸಿ ಎ ಬಿ ಸಿ ಡಿ, ಡಿ ಸಿ ಎ ಬಿ ಸಿ ಡಿ, ಡಿ ಸಿ ಎ ಬಿ ಸಿ. ಬೆಲೆ ತುಂಬಿದಾಗ ನಿರ್ದಿಷ್ಟ ನಿಯಮಗಳು ರಿಪೀಟ್ ಆಗ್ತಾ ಬಂದರೆ ಸರಿ ಹೊಂದುವ ಆಯ್ಕೆ ಅಂಥೇಳಿ ಗುರುತಿಸ್ತೇವೆ. ಸರಣಿ ಅಧ್ಯಾಯದಲ್ಲಿ ಇನ್ನಷ್ಟು ಡೀಟೇಲ್ಸ್ ಅನ್ನು ನೋಡ್ಕೊಳ್ಳೋಣ. ದೆನ್ ವಿ ಹ್ಯಾವ್ ಓಕೆ, ಪ್ರತಿಯೊಂದು ವಾರ್ಷಿಕ ಪರೀಕ್ಷೆಯ ಗರಿಷ್ಠ ಅಂಕ 500 ಇರುವಂಥ 3 ಪರೀಕ್ಷೆಗಳಲ್ಲೇ ವಿದ್ಯಾರ್ಥಿಯೊಬ್ಬ ಮೊದಲ ಮತ್ತು 2ನೇ ವಾರ್ಷಿಕ ಪರೀಕ್ಷೆಗಳಲ್ಲಿ 45%, 55 ಅಂಕಗಳನ್ನು ಗಳಿಸಿ ಒಟ್ಟು ಸರಾಸರಿ 60 ಆಗಬೇಕಾದ್ರೆ 3ನೇ ವಾರ್ಷಿಕ ಪರೀಕ್ಷೆಯಲ್ಲಿ ಎಷ್ಟು ಅಂಕ ಗಳಿಸ್ಕೋಬೇಕು? ಸಾಂಪ್ರದಾಯಿಕವಾಗಿ ನೀವು ಬಿಡಿಸ್ಕೊಳ್ಳಿ, ತಾರ್ಕಿಕವಾಗಿ ಅವ್ರು ಹೇಳ್ತಾರೆ ಸರಾಸರಿ 60 ಆಗಬೇಕು ಅಂದರೆ ನಮಗೆ ಇಲ್ಲಂತೂ ಮಿನಿಮಮ್ 60 ಅಂತೂ ಆಗಲೇಬೇಕ್ರೆ. ಆದರೆ ಇಲ್ಲಿ ಕಡಿಮೆ ಇತ್ತು, ಇಲ್ಲಿ 15 ಎಕ್ಸ್ಟ್ರಾ ಬೇಕು, ಅಲ್ಲಿ 5 ಎಕ್ಸ್ಟ್ರಾ ಬೇಕು, ಅಂದರೆ ಎರಡೂ ಕೂಡಿಸಿದ್ರೆ 20 ಎಕ್ಸ್ಟ್ರಾ ಬೇಕು. ಸೊ 60ಕ್ಕೆ 20 ಕೂಡಿಸಿದ್ರೆ ಎಷ್ಟ್ರಿ ಆಗತ್ತೆ? ಹಾಗಾದರೆ ಒಟ್ಟು ಅವರು 80 ಅಂಕಗಳನ್ನು ಪಡಿಬೇಕು ಅಂತ ಅರ್ಥ. ಅಲ್ಲ ರೀ, 100ಕ್ಕಾದ್ರೆ 80 ಅಂಕ, ಹಾಗಾರ 500ಕ್ಕಾದ್ರೆ ಎಷ್ಟು ಅಂಕ ಅಂತ ಪ್ರಶ್ನೆ. 100ಕ್ಕಾದ್ರೆ 80, 500ಕ್ಕಾದ್ರೆ ಇದರಲ್ಲಿ 100ರ 5 ಪಟ್ಟು, 80ರ 5 ಪಟ್ಟು. ಇಲ್ಲ ಸರ್ ಕನ್ಫ್ಯೂಸ್ ಆಯ್ತು ನಮಗೆ. ನೋಡ್ಕೊಳ್ಳಿ, 500 ಗುಂಡ್ಲೆ 80 ಅಪಾನ್ 100, 85. ಸರ್ ನಮಗೆ ಯಾಕೋ ಈ ತಲೆಗೆ ಹೋಗ್ತಿಲ್ಲ, ಗಮನಿಸ್ಕೊಳ್ಳಿ. 100ಕ್ಕೆ ಎಷ್ಟ್ರಿ ಮಾರ್ಕ್ಸ್ ತಗೋಬೇಕು? ಇಷ್ಟಾರು ಕ್ಲಿಯರ್ ಇದೆಯಾ? ಇಲ್ಲೊಂದು 0 ಬರೆದ್ರೆ ಅಲ್ಲೂ 0 ಬರಿತೀರಾ? ಡನ್. ಬಟ್ ಅವ್ರು ಹೇಳಿದ್ದು 1000ಕ್ಕಲ್ಲ ರೀ, 500ಕ್ಕೆ. 1000ದ ಅರ್ಧ, ಇದು ಅರ್ಧ ಆದರೆ ಅದು ಅರ್ಧ ಆಗ್ಬೇಕಲ್ಲ? ಎಸ್, ಇಲ್ಲ ಇದು ಫಾಲೋ ಆಗಲಿಲ್ಲ ನನಗೆ. ಲುಕ್ ಆಟ್ ದಿಸ್. 100ಕ್ಕೆ 80 ಆದರೆ 100ರ ಅರ್ಧ, ಇದು ಅರ್ಧ ಆದರೆ ಅದು ಅರ್ಧ ಆಗಬೇಕು. ಇಲ್ಲೊಂದು 0 ಬರೆದ್ರೆ ಅಲ್ಲೂ 0 ಬರೀಬೇಕು. ಒಂದೇ ಪ್ರಶ್ನೆನ ಎಷ್ಟು ವಿಧಾನಗಳಲ್ಲಿ ಉತ್ತರಿಸಲಿಕ್ಕೆ ಸಾಧ್ಯ ಇದೆ ಗಮನಿಸ್ಕೊಳ್ಳಿ. ಮೆಂಟಲ್ ಎಬಿಲಿಟಿ ಟಫ್ ಇಲ್ಲ, ಹೌದು ಅದು ಈಸಿನೂ ಇಲ್ಲ, ಅದು ನಿಮ್ಮ ದೃಷ್ಟಿಕೋನದಲ್ಲಿದೆ. ಈಗ ನಾನು ಹೇಳ್ತಾರೆ, ನಾನು ವಿಷಯ ಪಾಠ ಮಾಡ್ತೀನಿ, ನಾನು ಈಸಿನೇ ಅನ್ಬೇಕಲ್ಲ. ಈಗ ನೀವು ಹೇಳ್ತೀರಿ, ಈಗ ನೀವು ಇಂಗ್ಲೀಷ್ ಗೊತ್ತಿರಿ, ಇಂಗ್ಲೀಷ್ ಈಸಿನೇ ಅಂತೀರಲ್ಲ. ನೀವು ಇಂಗ್ಲೀಷ್ ಯಾಕೆ ಈಸಿ ಅಂತೀರಿ? ನೀವು ಅದ್ರ ಮೇಲೆ ವರ್ಕ್ ಮಾಡಿದಿರಿ. ವರ್ಕ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಅದು ಈಸಿನೋ ಟಫು ಅಂತ. ವರ್ಕ್ ಮಾಡೋಕ್ಕಿಂತ ಮುಂಚೆ ಅದು ಹೆಂಗೆ ಹೇಳಲಿಕ್ಕೆ ಸಾಧ್ಯ? ಅದಕ್ಕೆ ಲೆಟ್ ಅಸ್ ಗಿವ್ ಟೈಮ್ ಆನ್ ಇಟ್. ಈಗ ಸದ್ಯ ಅದು ಈಸಿನೋ ಟಫ್ ಅನ್ನೋದು ಚರ್ಚೆನೇ ಬೇಡ. ಕಾಲ್ ಫಾರ್ಮ್ ಆಗ್ತಾ ಇದೆ, ಜಾಬ್ ಬೇಕು, ರೆಡಿ ಆಗಬೇಕು. ಈಗ ನಮಗೆ ಮೆಂಟಲ್ ಎಬಿಲಿಟಿ ಕಲೀಲಿಕ್ಕೆ ನಮಗೂ ಇಂಟ್ರೆಸ್ಟ್ ಇಲ್ಲ, ಅದೆಲ್ಲ ಗೊತ್ತಿಲ್ಲ. ನಮ್ಮ ಇಂಟ್ರೆಸ್ಟ್ ಜಾಬ್ ಅಲ್ಲದೆ, ಜಾಬಿಗೆ ಮೆಂಟಲ್ ಎಬಿಲಿಟಿ ಬೇಕು, ಕಲ್ತ್ಕೋಣ.
ನಿಮಗೆ ಇಂಟ್ರೆಸ್ಟ್ ಇದೇ ಇಲ್ಲ, ನಾವು ಏನನ್ನೂ ಕೇಳ್ತಾ ಇಲ್ಲ, ನೋಟಿಫಿಕೇಶನ್ ಹೊರಡಿಸೋರು ಕೇಳಲ್ಲ, ಅವ್ರು ಕೇಳೋದು ಜಾಬ್ ಬೇಕಪ್ಪ, ಸರಿ ಈ ಪ್ರಶ್ನೆ ಪತ್ರಿಕೆಗೆ ಉತ್ತರ ಕೊಡಿ, ಲೆಟ್ ಅಸ್ ಲರ್ನ್ ಇಟ್. ಬಟ್ ನಿಮಗೆ ಯಾವಾಗ ಆ ವಿಷಯದಲ್ಲಿ ಇಂಟ್ರೆಸ್ಟ್ ಬರ್ತಾ ಹೋಗ್ತದೆ, ದೆನ್ ಎಕ್ಸ್ಟೆಂಡ್ ಇಟ್ ಸ್ಟೆಪ್ ಬೈ ಸ್ಟೆಪ್. ದ ನೆಕ್ಸ್ಟ್ ಪಾರ್ಟ್ ವಿಲ್ ಬಿ ಹೋಲಿಕೆ ಪರೀಕ್ಷೆ, ಕಂಪ್ಯಾರಿಸನ್ ಟೆಸ್ಟ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಇದು. ಏನಿದೆ ಪ್ರಶ್ನೆ ಇಲ್ಲಿ? ವಾಟ್ ಆರ್ ದ ಡೀಟೇಲ್ಸ್ ಗಿವನ್ ಓವರ್ ಹಿಯರ್? ಇದಕ್ಕೆ ಪೂರಕವಾಗಿ ನೋಡ್ಕೊಳ್ಳಿ ಏನು ಉತ್ತರ ಕೊಡ್ಬೋದು ಇದಕ್ಕೆ ಅಂತ. ಪ್ರಶ್ನೆ ಏನು ಕೇಳ್ತಾರೆ, ಇವುಗಳಲ್ಲಿ ಅತ್ಯಂತ ಉದ್ದವಾದ ರೇಖೆ ಯಾವುದು ಅಂತ ಪ್ರಶ್ನೆ, ಹಾಗೆ ಅತ್ಯಂತ ಚಿಕ್ಕದಾದ ರೇಖೆ ಯಾವುದು ಅಂತ ಪ್ರಶ್ನೆ. ಇಟ್ ಹ್ಯಾಸ್ ಗಾಟ್ 2 choices. ಈಗ ದ್ವಿಮಾನ ಸಂಖ್ಯಾ ಪದ್ಧತಿ 2 ಆಯ್ಕೆ ಹೊಂದಿರ್ತದೆ, ಹೈ ಆರ್ ಲೋ, 0 or 1, ಟ್ರೂ ಆರ್ ಫಾಲ್ಸ್, ಸರಿ ತಪ್ಪು, ಏಕವಚನ ಬಹುವಚನ. ಆ ಮಾದರಿಯಲ್ಲೇ ಉತ್ತರಕ್ಕೆ ಹೋದಂಥ ಉದ್ದದ ರೇಖೆ, ವಿರುದ್ಧ ದಿಕ್ಕಲ್ಲಿ ಹೋದಂಥ ಚಿಕ್ಕದಾದ ರೇಖೆ ಅಂತ ನೆನಪಿಸ್ಕೊಂಡಾಗ ಹೇಳ್ತಾರೆ ಅವ್ರು ಏನಂತ ಹೇಳ್ತಾರೆ, ಇವ 5 ಸರಳ ರೇಖೆ ಇದ್ದಾವೆ, ಆದರೆ ಇವುಗಳಲ್ಲಿ ಪಿ ಕ್ಯೂ ಅನ್ನೋದು ಟಿ ಕ್ಯೂಗಿಂತಲೂ ಉದ್ದ ಎಕ್ಸ್ ವೈಗಿಂತಲೂ ಚಿಕ್ಕದು, ಎಕ್ಸ್ ವೈಗಿಂತಲೂ ಚಿಕ್ಕದು, ಆದರೆ ಟಿ ವಿಗಿಂತಲೂ ದೊಡ್ಡದು ಯಾವುದು? ಪಿ ಕ್ಯೂ ಅನ್ನೋ ಸರಳ ರೇಖೆ. ಉತ್ತರಕ್ಕೆ ಹೋದಂತೆ ದೊಡ್ಡದು, ದಕ್ಷಿಣಕ್ಕೆ ಬಂದಂತೆ ಚಿಕ್ಕದು. ಪಿ ಕ್ಯೂ ಎಂಬ ಸರಳ ರೇಖೆ ಟಿ ವಿಗಿಂತ ಉದ್ದ, ಎಕ್ಸ್ ವೈಗಿಂತ ಚಿಕ್ಕದು. ಹಾಗೆ ದನ್ ಟಿ ವಿ ಸರಳ ರೇಖೆ ಆರ್ ಎಸ್ಗಿಂತಲೂ ಚಿಕ್ಕದು, ಎ ಬಿಗಿಂತಲೂ ದೊಡ್ಡದು. ಎ ಬಿಗಿಂತಲೂ ದೊಡ್ಡದು, ಆರ್ ಎಸ್ಗಿಂತ ಚಿಕ್ಕದು ಅಂದಾಗ ಆರ್ ಎಸ್ ಎಲ್ಲಿ ಬರೀಬೇಕು ಗೊತ್ತಿಲ್ಲ ನಮಗೆ, ವಿ ಡೋಂಟ್ ಹ್ಯಾವ್ ಕ್ಲಾರಿಟಿ. ಆದರೆ ಎಕ್ಸ್ ವೈ ಆರ್ ಎಸ್ಗಿಂತ ಚಿಕ್ಕದು ಹಾಗೂ ಪಿ ಕ್ಯೂಗಿಂತ ದೊಡ್ಡದು. ಎಕ್ಸ್ ವೈ ಆರ್ ಎಸ್ಗಿಂತಲೂ ಚಿಕ್ಕದು, ಪಿ ಕ್ಯೂಗಿಂತಲೂ ದೊಡ್ಡದು. ಈಗ ನಮ್ಮ ಡೌಟ್ಗಳಿಗೆ ತೆರೆ ಎಳೆಯಲಾಗಿದೆ ನೋಡಿ. ನಾವು ಈ ಗಾಟ್ ದಿ ಕ್ಲಾರಿಟಿ, ಎಲ್ಲಿ ಬರೀಬೇಕು ಅನ್ನೋ ಡೌಟೇ ಇಲ್ಲ. 1 2 3 4 5 ಇಲ್ಲ ಸರ್ ಇನ್ನೂ ಕ್ಲಿಯರ್ ಆಗಿಲ್ಲ ಅನ್ನೋರು ಗಮನಿಸ್ಕೊಳ್ಳಿ. ಪಿ ಕ್ಯೂ ಅನ್ನೋದು ಟಿ ವಿಗಿಂತ ಉದ್ದ, ಟಿ ವಿಗಿಂತ ಉದ್ದ, ಆದರೆ ಎಕ್ಸ್ ವೈಗಿಂತ ಚಿಕ್ಕದು, ಎಕ್ಸ್ ವೈಗಿಂತ ಚಿಕ್ಕದು. ಇಷ್ಟು ಮಾಹಿತಿ ಸರಿ ಇದೇನ್ರೆ? ಎಕ್ಸ್ ವೈ ಆರ್ ಎಸ್ಗಿಂತಲೂ ಚಿಕ್ಕದು, ಎಕ್ಸ್ ವೈ ಆರ್ ಎಸ್ಗಿಂತಲೂ ಚಿಕ್ಕದು, ಪಿ ಕ್ಯೂಗಿಂತ ಉದ್ದಕ್ಕಿದೆ. ಟಿ ವಿ ಆರ್ ಎಸ್ಗಿಂತ ಚಿಕ್ಕದು, ಹೌದು ಚಿಕ್ಕದು, ಎ ಬಿಗಿಂತ ದೊಡ್ಡದು. ಆರ್ ಎಸ್ ಎಕ್ಸ್ ವೈ ಪಿ ಕ್ಯೂ ಟಿ ವಿ ಎ ಬಿ, ಆರ್ ಎಸ್ ಎಕ್ಸ್ ವೈ ಪಿ ಕ್ಯೂ ಟಿ ವಿ ಎ ಬಿ. ಇಲ್ಲಾದ ಬದಲಾವಣೆ ಏನು ನೋಡಿ, ಫಸ್ಟಿಗೆ ಇದನ್ನು ತಗೊಂಡ್ವಿ, ಸೆಕೆಂಡಿಗೆ ಅದನ್ನು ತಗೊಂಡ್ವಿ, ಥರ್ಡಿಗೆ ಇದನ್ನು ತಗೊಂಡ್ವಿ. ಏನು ವ್ಯತ್ಯಾಸ ಐತೆ ಹೇಳಿ? ಇಡಿಯಾಗಿ ಓದಿದ ನಂತರ ಬಿಡಿಸುವ ವಿಧಾನಕ್ಕೆ, ಇಡಿಯಾಗಿ ಓದದೆ ಬಿಡಿಸೋಕೆ ಶುರು ಮಾಡಿದಾಗ ಈ ಮೊದಲಿನ ವಿಧಾನದ ಗೊಂದಲಕ್ಕೆ ವ್ಯತ್ಯಾಸ ನೋಡ್ತಾ ಇದ್ರಿ. ಬಿಡಿಯಿಂದ ಇಡಿ ಕಲಿಕೆ, ಇಡಿಯಿಂದ ಬಿಡಿ ಕಲಿಕೆ, ಪುನಃ ಗೆಸ್ಟಾಲ್ಟ್ ವಿಧಾನದ ಕಲಿಕೆ, ಸಮಸ್ಯೆ ಪರಿಹಾರದ ಕಲಿಕೆ, ಸುಲ್ತಾನ್ ಚಿಂಪಾಂಜಿಯ ಕತೆ, ಬಾಳೆಹಣ್ಣಿನ ಗುಣ, ಆ ಒಂದು ಏನು ಹೇಳ್ತೀರಿ ನೀವು, ಕೇಶ್, ಹಸ್ದಿರುವಂಥ ಚಿಂಪಾಂಜಿ, ಎದುರುಗಡೆ ಆಹಾರ ಇದೆ, ಕೈಗೆ ನಿಲುಕ್ತಾ ಇಲ್ಲ, ದೂರದಲ್ಲೆಲ್ಲೋ ಕಟ್ಟಿಗೆ ಇದೆ, ಆ ಕಡೆ ಒಂದು ಮೇಜದ, ಹಸುವಾಗಿದೆ, ಹಸ್ದಿರೋರು ಮಾತ್ರ ಊಟ ಹುಡುಕ್ತಾರೆ, ಜಾಬ್ ಬೇಕು ಅನ್ನೋರು ಮಾತ್ರ ಹುಡುಕೊಳ್ಳಿ, ಪ್ರಯತ್ನ ಪಡಿ. ಹಾಗಾದರೆ ಸೈಕಾಲಜಿಯನ್ನು ನಿಮ್ಮ ಮನಸ್ಸಿನ ಭಾಷೆಯ ಜೊತೆಗೆ, ನಿಮ್ಮನ್ನು ನೀವು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಪೂರಕವಾಗಿ ಹೋಲಿಕೆ ಮಾಡಿ ಕಲಿತು ಆ ವಿಷಯವನ್ನು ಆಸ್ವಾದಿಸ್ಕೊಳ್ಳಿ. ಅನದರ್ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್, ಭಾಳ ಹೊತ್ತಿಂದ ಹೇಳ್ತಾ ಇದ್ದೀವಿ, ಇನ್ಪುಟ್ಗೆ ಆನ್ಸರ್ನ ಔಟ್ಪುಟ್ ನೋಡ್ಬಿಡಿ, ಪ್ರೋಸೆಸ್ ನೋಡಿ ಅಂತ. ಸ್ನೇಹಿತರೆ, ಯಾರು ಇದಕ್ಕೆ ಪಟ್ ಅಂತ ಉತ್ತರ ಹೇಳ್ಬೋದಾ ಸ್ನೇಹಿತರೆ? ನಿಮ್ಮೆಲ್ಲರಿಗೂ ಉತ್ತರ ಗೊತ್ತಿದೆ ಅಂತ ನಮಗೂ ಗೊತ್ತು, ಬಟ್ ಉತ್ತರಿಸುವ ವಿಧಾನದ ಕುರಿತಾಗಿ ಚರ್ಚೆ ಮಾಡೋದಾಯಿತು ಅಂತ ಹೇಳಿದ್ರೆ ಏನಂತ ಹೇಳೋಣ? ಎಸ್, ಲೆಟ್ಸ್ ಪ್ರೊಸೀಡ್ ನಾವ್. ಹೌ ಬೆಸ್ಟ್ ವಿ ಕ್ಯಾನ್ ಪ್ರೊಸೀಡ್? ಸ್ನೇಹಿತರ, ತಪ್ಪಾಗಿರೋ ಸಂಖ್ಯಾ ಜೋಡಿಯನ್ನು ಗುರುತಿಸಿ. ಇಲ್ಲಿ ಬೇರೆ ಬೇರೆ ವಿಧಾನವನ್ನು ವಿವರಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ.
ಪುಸ್ತಕದ ವಿಧಾನ ಏನು ಹೇಳ್ತದೆ? 37ರಲ್ಲಿ ಒಂದು ಕಡಿಮೆ ಮಾಡಿದ್ರೆ ಇದರ ವರ್ಗಮೂಲ, ಅದಕ್ಕೆ ಒಂದು ಕೂಡಿಸಿದ್ರೆ, ಹಾಗಾದ್ರೆ ಇಲ್ಲಿ ಒಂದು ಕಡಿಮೆ ಮಾಡಿದ್ವಿ, ಅಲ್ಲೂ ಒಂದು ಕಡಿಮೆ ಮಾಡಿ, ಇಲ್ಲೂ ಒಂದು ಕಡಿಮೆ ಮಾಡಿ, ಅಲ್ಲೂ ಒಂದು ಕಡಿಮೆ ಮಾಡಿ. ಸರಿನಾ? ರೈಟ್ ನಾ ಇಲ್ಲಿ ಗಮನಿಸ್ಕೊಳ್ಳಿ. 82 - 1 ವರ್ಗ ಸಂಖ್ಯೆ. 168ಕ್ಕೆ -1 ಆದರೆ 167 ಆಗತ್ತೆ. ಅದು ವರ್ಗ ಆಗಲ್ಲ. ಇದು ಪ್ಲಸ್ ಆಗಬೇಕಾದಾಗ ಮಾತ್ರ ವರ್ಗ ಆಗ್ತದೆ. ಅದು ಮೈನಸ್ ಆದರೆ ವರ್ಗ ಆಗಲ್ಲ. ಹಾಗಾದ್ರೆ ತಪ್ಪು ಇಲ್ಲೇ ಇದೆ, ತಪ್ಪು ಇಲ್ಲೇ ಇದೆ. ಸಿಗ್ತಾ ಉತ್ತರ? ಉಳಿದ ಕಾಲಮ್ಸನ್ನು ನೀವು ಫಿಲ್ ಮಾಡ್ಕೊಳ್ಳಿ. ಇಲ್ಲ ಇನ್ನೂ ಕ್ಲಿಯರ್ ಆಗಿಲ್ಲ ಅನ್ನೋರು ಇಲ್ಲಿ ನೋಡಿ, ಎರಡನೇ ವಿಧಾನ ಹೇಳಿ ಟ್ರೈ ಮಾಡ್ತೇನೆ ನಾನು. ಲೆಟ್ಸ್ ಟ್ರೈ. ಇರೋದರಲ್ಲಿ ಒಂದು ಮೈನಸ್ ಮಾಡಿದ್ದೀವಿ. 6 ವರ್ಗ 36 ಪ್ಲಸ್ 1 -1 9 9 ವರ್ಗ 81 ಪ್ಲಸ್ 1 -1 12 ವರ್ಗ 144 ಪ್ಲಸ್ 1 145 ಬರಬೇಕಾದ ಸಂಖ್ಯೆ ನಮಗಿಲ್ಲಿ ಏನ್ರಿ ಬಂದಿದೆ? ಅವ್ರು ಹೇಳ್ತಾರೆ 37, ಎಸ್ 37, 82 197 97 145 ಬರಲಿಲ್ವಲ್ರೇ ಸರ್, ನಮಗಿದು ಟಫ್ ಆಗ್ತಿದೆ, ಹೋಗ್ಲಿ ಬಿಡಿ ಬೇಡ, ನೆಕ್ಸ್ಟ್ ಮೆಥಡ್ ನೋಡೋಣ. ಇದೂ ಬೇಡ ಅನ್ನೋರಿಗೆ 1 ಸೆಕೆಂಡ್. -1 ವರ್ಗ -1 ವರ್ಗ -1 ವರ್ಗ ಅಲ್ಲ, -1 ವರ್ಗ. ಇಲ್ಲ ಸರ್ ಕಷ್ಟ ಆಗ್ತಿದೆ ಸರ್, ಬೇಡ ತಾಳಿ, ಈ ಮೆಥಡ್ಡು ಬೇಡ. ಇದಕ್ಕೆ ಒಂದು ಕೂಡಿಸಿದ್ರೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಒಂದು ಕೂಡಿಸಿದ್ರೆ ಸಂಬಂಧ ಇಲ್ಲ, ಒಂದು ಕೂಡಿಸಿದ್ರೆ ಸಂಬಂಧ ಇದೆ ಅಲ್ವಾ? ಸರಿ ಇದ್ರೆ ಅಲ್ವಾ ಉತ್ತರ? ನೀವು ಸಂಖ್ಯೆಗಳನ್ನು ನೋಡುವ ದೃಷ್ಟಿಕೋನ ಬದಲಿಸಬೇಕು ಸ್ನೇಹಿತರೆ. ಲೆಟ್ಸ್ ಪ್ರೊಸೀಡ್ ಫರ್ದರ್. ಮುಂದಿನ ಪ್ರಶ್ನೆ ಏನು ಅಂತ ಗಮನಿಸ್ಕೊಂಡ್ವಾ? ಒಂದು ಪ್ರಶ್ನೆ ಆಯ್ಕೆ, ಆ ಸಂಖ್ಯೆ, ಅಲ್ಲಿರುವಂಥ ಅನುಕ್ರಮಣಿಕೆ ಏನೆಲ್ಲವನ್ನ ಕಲಿಸ್ಕೊಡುತ್ತದೆ ಗಮನಿಸ್ತಾ ಇದ್ದೀರಿ? ಈ ಕೆಳಗಿನವುಗಳಲ್ಲಿ ಒಂದು ಅಕ್ಷರಗಳ ಗುಂಪು ಮಿಕ್ಕ ಗುಂಪುಗಳಿಗಿಂತ, ಉಳಿದ ಗುಂಪುಗಳಿಗಿಂತ, ಅದರ್ ಗ್ರೂಪ್ಸ್ಗಳಿಗಿಂತ ಬೇರೆಯಾಗಿದೆ, ಭಿನ್ನವಾಗಿದೆ, ಯುನೀಕ್ ಆಗಿದೆ, ವಿಶಿಷ್ಟವಾಗಿದೆ, ಅನನ್ಯವಾಗಿದೆ. ಆ ಗುಂಪು ಯಾವುದು ಅಂತ ನೋಡಿದಾಗ ವ್ಯಂಜನಗಳ ಗುಂಪು, ವ್ಯಂಜನಗಳ ಗುಂಪು, ವ್ಯಂಜನಗಳ ಗುಂಪು, AEIOU ಅನ್ನೋದು ಸ್ವರಾಕ್ಷರಗಳ ಗುಂಪು. ಇದು ಸ್ವರ ಬಂತು, ಹೋಗಿ ಸ್ವರ ಇದ್ದಲ್ಲ ಸ್ವರ ಬರುತ್ತೆ. ಒಂದು ಪ್ರಶ್ನೆಯನ್ನ ಮೆಂಟಲ್ ಎಬಿಲಿಟಿ ಭಾಷೆಯಲ್ಲಿ ಅವಲೋಕಿಸುವ ಶೈಲಿ ನೋಡಿ ನೀವು. ಆ ಶೈಲಿ ತಮ್ಮದಾಗಿಸ್ಕೊಡ್ರೆ ವಿನಃ ಕೇವಲ ಪ್ರಶ್ನೆಗಳಿಗೆ ಉತ್ತರ ತೆಗೆದುಕೊಳ್ಳುವಂಥ ಅವಸರ ನಿಮಗೆ ಬೇಡ ಅನ್ನೋದನ್ನ ಹೇಳ್ತಾ, ರೈಟ್ ನಾವು ಮುಂದಿನ ಪ್ರಶ್ನೆಯನ್ನು ಗಮನಿಸ್ಕೊಳ್ಳೋಣ ಸ್ನೇಹಿತರ. ಎಸ್, ಸರಣಿಯೊಂದನ್ನು ಕೊಟ್ಟಿದ್ದು, ಇದಕ್ಕೆ ಸರಿ ಹೊಂದುವಂಥ ಆಯ್ಕೆಯನ್ನು ಗುರುತಿಸಿ. ಇ ಇದ್ದದ್ದು ಜಿ, ಜಿ ಇದ್ದದ್ದು ಆಯ್, ಆ ಇದ್ದದ್ದು ಕೆ. ಈ ಮಾದರಿಯ ಪ್ರಶ್ನೆಗಳಲ್ಲಿ ಗಮನಿಸಬೇಕಾದ ಸಂಗತಿ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಮೊದಲ ಅಕ್ಷರದೊಂದಿಗೆ ಸಂಬಂಧವನ್ನು ಹೊಂದಿರಬಹುದಾದ ಸಾಧ್ಯತೆ. ಎರಡನೇ ಅಕ್ಷರ ಎರಡನೇ ಸ್ಥಾನದ ಅಕ್ಷರಗಳೊಂದಿಗೆ, ಕೊನೆಯ ಸದಸ್ಯರೊಂದಿಗೆ ಸಹ ಸಂಬಂಧವನ್ನು ಹೊಂದಿರಬಹುದಾದ ಸಾಧ್ಯತೆ ಗರಿಷ್ಠವಾಗಿರ್ತದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತಾ, ಈಗ EGIK, ಹಾಗೆ DGJM, ಕೊನೆಯಲ್ಲಿ KOSW ಏನಾಗಿದೆ ನೋಡ್ಕೊಳ್ಳಿ. EF ಬಿಟ್ಟು G, ಡಿ ಆದಮೇಲೆ EF 2 ಅಕ್ಷರ ಬಿಟ್ಟು G, ಹಾಗಾದ್ರೆ K ಆದಮೇಲೆ LMN 3 ಅಕ್ಷರ ಬಿಟ್ಟು, G ಆದಮೇಲೆ H ಒಂದೇ ಅಕ್ಷರ, 2 ಅಕ್ಷರದ ನಂತರ 3 ಅಕ್ಷರಗಳ ನಂತರ 1 ಅಕ್ಷರ ಆದಮೇಲೆ 2 ಆದಮೇಲೆ 3 ಆದಮೇಲೆ 1 ಅಕ್ಷರ ಆದಮೇಲೆ M ಅಂತ, 2 ಅಕ್ಷರ ಆದಮೇಲೆ P ಅಂತ, 3 ಅಕ್ಷರಗಳಾದಮೇಲೆ A ಅಂತ. ಆನ್ಸರ್ ಬಂದು MPA ಅನ್ನೋ ತಾನೆ ಆನ್ಸರು. ಐ ಹೋಪ್ ಯು ಆರ್ ಫಾಲೋವಿಂಗ್ ಸ್ನೇಹಿತರೆ. ಮತ್ತೇನಾದ್ರು ಡೌಟ್ ಇದೆಯಪ್ಪ? ಇದರ ವಿವರಣಾತ್ಮಕ ಶೈಲಿ ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ಈ ಆದಮೇಲೆ 1 ಅಕ್ಷರ ಬಿಟ್ಟಿದ್ದೀವಿ, ಬಟ್ 2ನೇ ಸ್ಥಾನಕ್ಕೆ ಹೋಗಿದ್ದೀವಿ. ಈ ಆದಮೇಲೆ FG
ಜಿ ನಿಂತಿರೋ ಸ್ಥಳ ಬಿಟ್ಬಿಡಿ ಅದನ್ನು. ಎಚ್ ಐ +2, ಐ ಆದಮೇಲೆ ಜೆ ಕೆ +2 +2 +3 +4. ಲೆಟ್ ಅಸ್ ಪ್ರೊಸೀಡ್ ಫರ್ದರ್. ಮುಂದಿನ ವಿವರ ಗಮನಿಸ್ಬೋದಾ? ಇಲ್ಲಿ ಟೈಮಲ್ಲಿ ಉಳಿಸ್ಕೋಣ. ಇಲ್ಲಿ ನೋಡಿ, ಮತ್ತೆ ಅಬ್ಸರ್ವೇಷನ್, ಕಲಿಯುವಂಥದ್ದು ಏನಿದೆ ಈ ಪ್ರಶ್ನೆಯಲ್ಲಿ. ಪ್ರಶ್ನೆಗೆ ಉತ್ತರ ಸಿಕ್ತು. ಉತ್ತರ ಸರಿ ಇದೆಯಾ? ಸರಿ ಇದೆ. ಕ್ವಿಕ್ಕಾಗಿ ಬಿಡಿಸಿದ್ವಿ. ಅದಿಲ್ಲದರ ಆಚೆಗೆ ಈ ಪ್ರಶ್ನೆಯಿಂದ ಕಲೀಲಿಕ್ಕೆ ಏನಾದ್ರು ಹೊಸದಿದೆಯಾ? ನೋಡಿ, ಉತ್ತರ ಏನು ಗೊತ್ತಿಲ್ಲ, ಇವೆಲ್ಲ ಆಯ್ಕೆಗಳು. ಹೌದಾ? ಎ ಇದ್ದದ್ದು ಎನ್ ಆಗಿದೆ, ಬೇಡ. ಎಂ ಇದ್ದದ್ದು ಎ ಆಗಿದೆ, ಬೇಡ. ಬಟ್ ಪಿ ಇದ್ದದ್ದು ಹಾಗೆ ಉಳ್ಕೊಂಡಿದೆಯಾ? ಹಾಗಾದ್ರೆ ಇದನ್ನು ಬಿಡಿಸಿ ಟೈಮ್ ವೇಸ್ಟ್ ಮಾಡುವಂಥ ಪ್ರಕ್ರಿಯೆ ಬೇಡ ಅಂತ ಅರ್ಥ. ಒಂದೊಂದು ಪ್ರಶ್ನೆ ಏನೆಲ್ಲವನ್ನು ಕಲಿಸ್ಕೊಡ್ತದೆ, ಒಂದೊಂದು ಆಯ್ಕೆ ಏನೆಲ್ಲವನ್ನು ಹೇಳ್ಕೊಡ್ತದೆ, ಒಂದೊಂದು ಅಕ್ಷರ ಯಾವ ರೀತಿ ಗಮನಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತದೆ. ನೆನಪಿರಲಿ, ಪ್ರಶ್ನೆಗಳು ಮಾತಾಡ್ತವೆ, ಕೇಳಿಸ್ಕೋಬೇಕಷ್ಟೆ, ಗಮನ ಇಟ್ಟು ಕೇಳಿಸ್ಕೋಬೇಕಷ್ಟೆ, ಆಸಕ್ತಿಯಿಂದ ಶಿಕ್ಷಕರಾಗೋಕೆ ಹೊರಟಿದ್ದೀರಿ ಅಲ್ಲ, ಸ್ಪರ್ಧಾರ್ಥಿನೂ ಆಗಿದ್ದೀರಿ. ಇಷ್ಟು ಇಂಟ್ರೆಸ್ಟಿಂದ ಇಷ್ಟೊತ್ತಿಂದ ವಿಡಿಯೋ ನೋಡ್ತಾ ಇದ್ದೀರಿ. ಒಂದು ಕ್ಷಣ, ಒಂದು ಅಕ್ಷರ, ಒಂದು ಸಂಖ್ಯೆ, ಒಂದು ಚಿಹ್ನೆ, ಒಂದು ಪಾಸು, ಒಂದು ಫುಲ್ ಪಾಯಿಂಟು, ಒಂದು ಗ್ಯಾಪು, ಮೌನಕ್ಕೆ ತುಂಬ ಅರ್ಥ ಇದೆ ಅಂತ ಹೇಳ್ತಾರೆ ಹಿರಿಯರು. ಒಂದೊಂದು ಅಕ್ಷರಗಳಿಗೂ ಅರ್ಥ ಇದೆ ಸ್ವಾಮಿ. ಅದನ್ನು ಗಮನಿಸುವ ಸ್ಕಿಲ್ಲು ಶಿಕ್ಷಕರಾಗ ಹೊರಟಿರುವ ಪ್ರತಿಯೊಬ್ಬರಲ್ಲಿ, ಸ್ಪರ್ಧಾರ್ಥಿ ಆಗಿರುವ ಎಲ್ಲದರಲ್ಲಿತ್ತು ಅಂತ ಹೇಳಿದ್ರೆ ಅದರ ಪರಿಣಾಮಕಾರಿತೆಯೇ ಬೇರೆ ಇರ್ತದೆ. ಕಳೆದ ಸಲನೂ ಕ್ವಶನ್ ಬಿಡಿಸಿದ್ದೇವೆ. ಜನವರಿ ತಿಂಗಳಿನ 3ನೇ ತಾರೀಕು ಭಾನುವಾರ ಆದ್ರೆ ಆ ತಿಂಗಳಿನ 4ನೇ ಬುಧವಾರ ಕಳೆದ 3 ದಿನಗಳ ನಂತರ. ಹೌ ಇಂಟ್ರೆಸ್ಟಿಂಗ್ ದ ಕ್ವಶನ್ ಇಸ್. ನೋಡಿ, ಪ್ರಶ್ನೆ ಏನು ಹೇಳ್ತದೆ? ಜನವರಿ ತಿಂಗಳ 3ನೇ ತಾರೀಕು ಭಾನುವಾರ, ರವಿವಾರ, ಸಂಡೇ 3ನೇ ತಾರೀಕು. ಆ ತಿಂಗಳಿನ 4ನೇ ಬುಧವಾರ ನಂತರ ನೋಡಿ, ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ. ಕ್ಯಾಲೆಂಡರ್ನಲ್ಲೇ +7 +7 +7 +7 -7 +1 -1. ಇದು ಹೆಂಗೆ ಬಂತು ಡೌಟ್ ಇದೆಯಾ? ಈಗ ನೋಡಿ, 7 8 9 10 11 12 ಮೊದಲೇ ಬರೆದಿದ್ವಲ್ಲ, ಇನ್ನೂ ಡೌಟ್ ಇದೆಯಾ? 14 15 16 17 18 19 ಮೊದಲೇ ಬರ್ಕೊಂಡಿದ್ದೀವಲ್ಲ, ಈಗಲೂ ಡೌಟ್ ಇದೆಯಾ? ಈಗ ಡೌಟ್ ಇದ್ರೆ ಬಿಟ್ಬಿಡಿ ಹೋಗ್ಲಿ. ಇನ್ನೊಮ್ಮೆ ಗಮನಿಸ್ಕೊಳ್ಳಿ. +7 +7 +7 -7 -7 -7 -7 +7 -7 +7 ಮೈನಸ್ ಪ್ಲಸ್, ಲಂಬವಾಗಿ +1 1 1 1 1 1 ಪ್ಲಸ್, ರಿವರ್ಸ್ -1 -1 -1 -1. ಆ ತಿಂಗಳಿನ 4ನೇ ಬುಧವಾರದ ನಂತರ 3 ದಿನಗಳು, 3ನೇ ದಿನಗಳ ನಂತರ ಯಾವ ತಾರೀಕು? ಬುಧವಾರದ ನಂತರ 1ನೇ ದಿನ, 2ನೇ ದಿನ, 3ನೇ ದಿನದ ನಂತರ ಯಾವ ತಾರೀಕು? 28 29 30 31ನೇ ತಾರೀಕು ಸಂಡೇ. ಇಸ್ ಇಟ್ ರೈಟ್? ಚಾಯ್ಸಸ್ಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. 3 ದಿನಗಳ ನಂತರ ಅಂತ ಕೊಟ್ರೆ 31, 3ನೇ ದಿನ ಅಂತ ಕೊಟ್ರೆ 30. ವ್ಯತ್ಯಾಸ ಇದೆ, ನೋಡ್ಕೊಳ್ಳಿ. ಆಂಗ್ಲ ಮಾಧ್ಯಮದ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಆ ಸ್ಪಷ್ಟತೆಯನ್ನು ಕಲ್ತ್ಕೋಬೇಕು. ಈ ಪದವನ್ನು ಆಧರಿಸಿ ಮಿಸ್ಟೇಕ್ಸ್ ಜಾಸ್ತಿ ಆಗಿದೆ ಅನ್ನೋ ತಮ್ಮ ಗಮನಕ್ಕಿರಲಿ. ಈ ಕೊಟ್ಟಂಥ ಆಯ್ಕೆಗಳಲ್ಲಿ ಮಾತ್ರ ಈ ಸನ್ನಿವೇಶಕ್ಕೆ 31 ಉತ್ತರ ಆಗಬೇಕು. ಇದನ್ನೇನಾರ ತಿದ್ದುಪಡಿ ಮಾಡಿದ್ರೆ, ಇಂಗ್ಲೀಷ್ ವರ್ಷನ್ ನೋಡಿದ್ರೆ 30 ಉತ್ತರ ಆಗ್ತದೆ. ಇಂಥ ಸನ್ನಿವೇಶಗಳಲ್ಲೇ ಹೇಳಿರ್ತಾರೆ ಅವರು. ಏನು ಹೇಳಿರ್ತಾರೆ? ಪ್ರಶ್ನೆಗಳಲ್ಲಿ ಗೊಂದಲ ಇದ್ದರೆ ಕಡ್ಡಾಯವಾಗಿ ಆಂಗ್ಲ ಆವೃತ್ತಿಯನ್ನು ಗಮನಿಸಿ ಅಂತ ಅವಾಗ ಹೇಳ್ತೀವಿ. ಹೌದಪ್ಪ, ನಾವು ಹಳ್ಳಿಯಿಂದನೇ ಬಂದಿದ್ದೇವೆ, ಕನ್ನಡ ಮಾಧ್ಯಮದಲ್ಲೇ ಕಲ್ತಿದ್ದೇವೆ, ಸರ್ಕಾರಿ ಶಾಲೆಯಲ್ಲೇ ಓದಿ ಬಂದಿದ್ದೇವೆ, ನಾವು ಕನ್ನಡಿಗರು, ಕನ್ನಡ ನಮ್ಮ ಭಾಷೆ, ಕನ್ನಡ ನಮ್ಮ ಉಸಿರು ಎಲ್ಲ ಸರಿ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆ ಏನು ಬರೆಯೋಕೆ ಹೊರಟಿದ್ದೀವಿ, ಅದಕ್ಕೊಂದು ನಿಯಮ ಇದೆಯಲ್ಲ, ಆ ನಿಯಮ ಫಾಲೋ ಮಾಡಿ. ಅವರು ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ, ಪ್ರಶ್ನೆಗಳಲ್ಲಿ ಗೊಂದಲ ಇದ್ದಲ್ಲೇ ಆಂಗ್ಲ ಆವೃತ್ತಿಯನ್ನು ಗಮನಿಸುವುದು. ಈಗ ನಮಗೆ ಆಯ್ಕೆ ನೋಡಿ ಗೊಂದಲ ಬಂತಲ್ಲ, ಅವಾಗ ಇಂಗ್ಲೀಷ್ ಕ್ವಶನ್ ನೋಡ್ತೀವಿ. ಆವಾಗ ಈ ವರ್ಡಿಂಗ್ನ ಮೀನಿಂಗ್ ಏನು ಸರಿಯಾಗಿ ಕೊಟ್ಟಿರೋರೆಲ್ಲ ಗೊತ್ತಾಗ್ತದೆ. ಮಾರ್ಕ್ ದಿ ಆನ್ಸರ್ಸ್ ಅಕಾರ್ಡಿಂಗ್ಲಿ. ನಂತರದ ಪ್ರಶ್ನೆ,
The next question, what we have. ಅದರದ್ದೇ ವಿವರಣೆ ಇದು. The next part will be ಇನ್ನು ಮುಗಿಲಿಲ್ಲ ಈ ಕತೆ. ಲೆಟ್ಸ್ ವಿಜುವಲೈಸ್. ಓಕೆ, ಡನ್. ಈಗ ಬಾಡ್ಮಾಸ್ ನಿಯಮವನ್ನು ಆಧರಿಸಿರುವಂಥ ಪ್ರಶ್ನೆ ಆವಾಗ ಸಾಲ್ವ್ ಮಾಡಿರಲಿಲ್ಲ, ಈಗ ಸಾಲ್ವ್ ಮಾಡ್ಕೊಳ್ಳೋಣ ಅನ್ನೋದನ್ನು ತಿಳಿಸ್ತಾ ರೈಟ್ ನಾವ್ ವಿ ಆರ್ ಅಬೌಟ್ ಟು ಕನ್ಕ್ಲೂಡ್. ಎಸ್ ಫ್ರೆಂಡ್ಸ್, ಪಿ ಅರ್ಥ, ಕ್ಯೂ, ಆರ್ ಮತ್ತು ಎಸ್ಗಳ ಅರ್ಥ ಕೊಟ್ಟಿದ್ದು ಒಂದು ಸಮೀಕರಣವನ್ನು ಕೊಟ್ಟು ಅದರ ಸಂಕ್ಷಿಪ್ತ ರೂಪವನ್ನು ಕಂಡುಹಿಡಿಯುವುದಕ್ಕೆ ಹೇಳಿದ್ದಾರೆ. ಬಾಡ್ಮಾಸ್ ನಿಯಮವನ್ನು ಆಧರಿಸಿರುವ ಪ್ರಶ್ನೆ ಇದಾಗಿರೋದ್ರಿಂದ ಬಿ ಫಾರ್ ಬ್ರಾಕೆಟ್ಸ್, ಓ ಫಾರ್ ಆರ್ಡರ್ ಅಥವಾ ಆಫ್, ಸ್ಕ್ವೇರ್ ರೂಟ್ ಆಗಿರಲಿ ಸ್ಕ್ವೇರ್ ಆಗಿರಲಿ, ಕ್ಯೂಬ್ ರೂಟ್ ಆಗಿರಲಿ ಕ್ಯೂಬ್ ಆಗಿರಲಿ, ಎನ್ತ್ ರೂಟ್ ಆಗಿರಲಿ ಪವರ್ ಆಫ್ ಎನ್ ಆಗಿರಲಿ, ಡಿವಿಷನ್ ಭಾಗಾಕಾರ, ಮಲ್ಟಿಪ್ಲಿಕೇಶನ್ ಗುಣಾಕಾರ, ಎಡಿಷನ್ ಸಂಕಲನ, ಸಬ್ಟ್ರಾಕ್ಷನ್ ವ್ಯವಕಲನ, ಈ ಅನುಕ್ರಮಣಿಕೆಯನ್ನೇ ಫಾಲೋ ಮಾಡಬೇಕು ಅನ್ನೋದು ಬಾಡ್ಮಾಸ್ ನಿಯಮದ ವಾದ. ಸರ್, ನಮಗೆ ನಿಯಮ ಏನು ಇನ್ನೂ ಅರ್ಥ ಆಗಿಲ್ಲ. ಇಲ್ಲೊಂದು ಉದಾಹರಣೆ ತಗೊಳ್ತೀನಿ ನೋಡಿ. ಅವರು ಕೊಟ್ಟಂತ ಉದಾಹರಣೆಯನ್ನ ನಿಯಮಕ್ಕೆ ತಕ್ಕಂತೆ ಸಾಲ್ವ್ ಮಾಡೋದಾಯ್ತು ಅಂದ್ರೆ, ಈ ಸಮೀಕರಣದಲ್ಲಿ ಪಿ ಇದ್ದಲ್ಲಿ ಗುಣಾಕಾರ, ಕ್ಯೂ ಇರುವಲ್ಲಿ ಸಂಕಲನ, ಆರ್ ಇದ್ದಲ್ಲಿ ವ್ಯವಕಲನ, ಎಸ್ ಇದ್ದಲ್ಲೇ ಭಾಗಾಕಾರ. ಈ ಲೆಕ್ಕವನ್ನ ಎಡದಿಂದ ಬಲಬದಿಯವರೆಗೆ ಬಿಡಿಸೋ ಹಾಗಿಲ್ಲ. ಏನು ಹಾಗಂದ್ರೆ 10 3 30, 30 ಪ್ಲಸ್ 18 48, 48ರಲ್ಲಿ 24 ಮೈನಸ್ ಮಾಡಿದ್ರೆ 24, 24ನ್ನ 3ರಿಂದ ಭಾಗಿಸಿದ್ರೆ 8. ಆ ಉತ್ತರ ಆಯ್ಕೆಲೇ ಇಲ್ಲ ನೋಡಿ. ರಿಪೀಟ್ ಮಾಡ್ತೀನಿ ನೋಡಿ. 10 ಗುಂಡ್ಲೆ 3 30 ಆಗತ್ತನ್ರಿ. 30 ಪ್ಲಸ್ 18 48 ಅನ್ರಿ. 48ರಲ್ಲಿ 24 ಮೈನಸ್ ಮಾಡಿದ್ರೆ 24 ಆಗತ್ತನ್ರಿ. ಈ 24ನ್ನ 3ರಿಂದ ಭಾಗಿಸಿದ್ರೆ 3 8 24 ಅಂದ್ರೆ ಆಯ್ಕೆಲಿ ಇಲ್ವಲ್ಲ. ಹಾಗಾದ್ರೆ ಪ್ರಶ್ನೆನೇ ತಪ್ಪ, ಆಯ್ಕೆಗಳ ತಪ್ಪ, ಅದ್ರ ಬಗ್ಗೆ ಮಾತಾಡ್ತಿರೋದು ನಾವು ನೀವು ಎಲ್ಲರೂ ತಪ್ಪ ಗೊತ್ತಿಲ್ಲ. ಆದರೆ ಗಣಿತ ಮಾತ್ರ ಯಾವತ್ತೂ ಸರಿಯಾಗೇ ಇರ್ತದೆ, ನಂಬರ್ಸ್ ಯಾವತ್ತೂ ಸರಿಯಾಗೇ ಇರ್ತದೆ. ಅವರೊಂದು ನಿಯಮವನ್ನು ಕೊಟ್ಬಿಟ್ಟಿದ್ದಾರೆ ನಮಗೆ. ಆ ನಿಯಮ ಏನು ಹೇಳ್ತದೆ ಹೇಳಿ? ಯಾವತ್ತೂ ಕೂಡ ಸಂಕ್ಷೇಪಿಸುವಿಕೆ ಈ ನಿಯಮಗಳನ್ನೇ ಫಾಲೋ ಮಾಡಿ. ಆವರಣಗಳಿಲ್ಲದೆ ಆಫ್ ಬೇಡ, ಆಫ್ ಇಲ್ಲದೆ ಭಾಗಾಕಾರ, ಭಾಗಾಕಾರ ಇಲ್ಲದೆ ಗುಣಾಕಾರ ಹೋಗಂಗಿಲ್ಲ. ಈ ಫಾಲೋ ಮಾಡಬೇಕು. ಮೊದಲ ಆದ್ಯತೆ ಭಾಗಾಕಾರಕ್ಕೆ. ಹಾಗಾರೆ 24ನ್ನ 3ರಿಂದ ಭಾಗಿಸಿದ್ರೆ ಉಳಿದದ್ದು ಯಾವುದೂ ಬದಲು ಮಾಡಬೇಡಿ. ಮೊದಲ ಆದ್ಯತೆ ಭಾಗಾಕಾರ, ಭಾಗಾಕಾರದ ನಂತರ ಗುಣಾಕಾರ. ಹಾಗಾರೆ ಈ ಸಲದ ಸಂಕ್ಷೇಪಿಸುವಿಕೆ 13ಲ, ಈ ಸಲ ಗುಣಾಕಾರ ಆದ್ಮೇಲೆ ಸಂಕಲನ. ಇವ್ರನ್ನ ತಗೊಳ್ಳಿ. ಹಾಗಾರೆ 30 ಪ್ಲಸ್ 18, ಕೊನೆಯಲ್ಲಿ ವ್ಯವಕಲನ 48 ಮೈನಸ್ 8. ಈ ಆಯ್ಕೆ ಉತ್ತರಗಳಲ್ಲಿ ಇದೆಯಾ ಸ್ನೇಹಿತರೆ? ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಸಾಲ್ವ್ ಮಾಡಿರಲಿಲ್ಲ ನೋಡಿ. ಈ ಕ್ಲಿಯರ್ ಆಗ್ತಿದೆಯಾ? ಬಾಡ್ಮಾಸ್ ನಿಯಮ ಅಂದ್ರೇನು, ಬಿಡಿಸೋ ವಿಧಾನ ಹೇಗೆ ಅಂತೇಳಿ? ಸರಿ. ಹಾಗಾರೆ ಇದಕ್ಕೆ ಪೂರಕವಾಗಿ ಆಲ್ರೆಡಿ ಬಿಡಿಸಿಕೊಟ್ಟಂಥ ನೋಟ್ಸ್ ಇರುವಂಥ ಈ ಮಾಹಿತಿ ನಿಮ್ಮ ನೋಟ್ಸ್ ಮೇಕಿಂಗ್ ಶೈಲಿ ಹೇಗಿರಬೇಕು ಅನ್ನೋ ಗೈಡೆನ್ಸ್ ಕೂಡ ಕೊಡ್ತಾ ಇದೆ. ನೋಡ್ಕೊಳ್ಳಿ. ಈ ಮಾದರಿಯ ಮುಂದಿನ ಉದಾಹರಣೆ ಯಾವುದು ಅಂತ ಹೇಳಿದ್ರೆ, ಎಸ್, ಈ ಆಕೃತಿಯಲ್ಲೇ ಬಿಟ್ಟು ಹೋದ ಸಂಖ್ಯೆನ ಕಂಡುಹಿಡಿಯಿರಿ. ಒಂದು ಪ್ರಶ್ನೆನ ಎಷ್ಟು ವಿಧಗಳಲ್ಲಾರು ಬಿಡಿಸ್ಲಿಕ್ಕೆ ಸಾಧ್ಯ ಇದೆ ನೋಡ್ಕೊಳ್ಳೆ. 8 2 16 ಪ್ಲಸ್ 2, ಇಲ್ಲಿ ಇಂಟು 2 ಪ್ಲಸ್ 2, 18 2 36 ಪ್ಲಸ್ 2, 38 2 76 ಪ್ಲಸ್ 2, 78 2 156 ಪ್ಲಸ್ 2, 158 2 316 ಪ್ಲಸ್ 2. ಏನೋ ಸರಿ, ತುಂಬ ಕನ್ಫ್ಯೂಸ್ ಆಗ್ತಾ ಇದೆ, ನಮಗೆ ಅರ್ಥನೇ ಆಗ್ತಿಲ್ಲ. ಗಮನಿಸ್ಕೊಳ್ಳಿ. 8ಕ್ಕಿಂತ 1 ಜಾಸ್ತಿ 9, 9ನ್ನು ಡಬಲ್ ಮಾಡಿದ್ರೆ 18, 18ಕ್ಕಿಂತ 1 ಜಾಸ್ತಿ 19, 19 ಡಬಲ್ ಆದ್ರೆ 38, 38ಕ್ಕಿಂತ 1 ಜಾಸ್ತಿ 39, 39 2
78. ಅದಕ್ಕಿಂತ ಒಂದು ಜಾಸ್ತಿ 79. ಡಬಲ್ ಮಾಡಿ, ಒಂದು ಜಾಸ್ತಿ ಡಬಲ್ ಮಾಡಿ. ಇಲ್ಲ ಸರ್, ಇದು ಅರ್ಥ ಆಗಲಿಲ್ಲ. ನೋಡ್ಕೊಳ್ಳಿ, 1 ಸೆಕೆಂಡ್. 8ಕ್ಕೆ 10 ಕೂಡಿಸಿದ್ರೆ 18 ಅನ್ರಿ, 18ಕ್ಕೆ 20 ಕೂಡಿಸಿದ್ರೆ 38 ಅನ್ರಿ. ಹಾಗಾದ್ರೆ ಡಬಲ್ ಆದ್ರೆ ಇದು ಡಬಲ್ ಆಗ್ಬೇಕಲ್ಲ. 38ಕ್ಕೆ 40 ಕೂಡಿಸಿದ್ರೆ ಇದು ಡಬಲ್ ಆಗ್ಬೇಕಲ್ಲ. 40 ಇದ್ದಿದ್ದು 80, 78 ಪ್ಲಸ್ 80 ಇದು ಡಬಲ್ ಆದ್ರೆ ನೋಡ್ಕೊಳ್ಳಿ. 8 ಪ್ಲಸ್ 10, 18 ಪ್ಲಸ್ 20, 38 ಪ್ಲಸ್ 40, 78 ಪ್ಲಸ್ 80, 158 ಪ್ಲಸ್ 160. ನೀವು ಒಂದು ಪ್ರಶ್ನೆನ ಎಷ್ಟು ವಿಧಾನಗಳಲ್ಲಿ ಬೇಕು ಬಿಡಿಸ್ಕೊಳ್ಳಿ. ದೇರ್ ಲೈಸ್ ಯುವರ್ ಪ್ರೋಸೆಸ್. ಯಾಕೆ ಪ್ರೋಸೆಸ್ ನೋಡಿ ಅಂತ ಹೇಳಿದೆ ನಾನು ಆರಂಭದಲ್ಲಿ ಗಮನಿಸ್ಕೊಂಡ್ರೆ ನೋಡಿ. ಸಿ ದಿ ಇಂಪಾರ್ಟೆನ್ಸ್ ಆಫ್ ದಿ ಪ್ರೋಸೆಸ್ ವೈಲ್ ಸಾಲ್ವಿಂಗ್ ದಿ ವೇರಿಯಸ್ ಎಕ್ಸಾಂಪಲ್ಸ್ ಆಫ್ ದಿಸ್ ಪಾರ್ಟ್ ರಿಲೇಟೆಡ್ ಟು ನಂಬರ್ಸ್ ಅಂಡ್ ದರ್ ಮ್ಯೂಚುವಲ್ ರಿಲೇಷನ್ಸ್. ಬೇರೆ ಬೇರೆ ಎನಾಲಜಿ, ಇಲ್ಲಿ ಕೊಟ್ಟು ವಿವರ ಬೇರೆ, ಅಲ್ಲಿ ಕೊಟ್ಟು ವಿವರ ಬೇರೆ, ಸ್ಟ್ರಾಟಜಿ ಬೇರೆ, ಮೆಥಡ್ ಬೇರೆ. ಲುಕ್ ಆಟ್ ಆಲ್ ದೀಸ್ ವಿಜುವಲೈಸೇಷನ್ಸ್ ಅಂತ ಹೇಳ್ತಾ ಅದೇ ಪ್ರಶ್ನೆನ ಬೇರೆ ವಿಧಾನದಲ್ಲಿ ಡಬಲ್ ಇಟ್, ಡಬಲ್ ಇಟ್, ಡಬಲ್ ಇಟ್, ಡಬಲ್ ಇಟ್, ಡಬಲ್ ಇಟ್, ಸೋ ಆನ್ ಅಂಡ್ ಸೋ ಫೋರ್ತ್. ಥ್ಯಾಂಕ್ ಗಾಡ್ ಅವ್ರು ಈ ಸಂಖ್ಯೆ ಕೊಟ್ಟಿಲ್ಲ, ನಾವು ಬರೆದಿದ್ದೇವೆ. ಸರಿನಾ? ಮುಂದಿನ ವಿವರಗಳು ಏನು ಹೇಳುತ್ತದೆ? ದ ನೆಕ್ಸ್ಟ್ ಪಾರ್ಟ್ ವುಡ್ ಬಿ, ಎಸ್, ಐ ಹೋಪ್ ಸಾಂಕೇತಿಕ ಭಾಷೆಯಲ್ಲಿ ಫಾರ್ಗೆಟ್ ಅನ್ನೋ ಪದವನ್ನು SBETRG ಎಂದು ಬರೆದಾಗ ಇದೇ ಭಾಷೆಯಲ್ಲಿ ಲರ್ನ್ಟ್ ಎಂಬ ಪದವನ್ನು ಏನಂತ ಬರೀತೀರಿ ಅಂತ ಪ್ರಶ್ನೆ. ಸರಿ, ಇಂಟ್ರೆಸ್ಟಿಂಗ್ ಫಿನಾಮಿನನ್. ಇನ್ ದಿಸ್ ಕೇಸ್ ನಿಮಗೆ ಉತ್ತರ ರೆಡಿ ಇರೋ ಗ್ರಾಫಿಕ್ಸನ್ನು ತೋರಿಸ್ತೇನೆ, ಎಷ್ಟು ಅರ್ಥ ಮಾಡ್ಕೊಳ್ತೀರಿ ಅಂತ. F ಅಕ್ಷರದಿಂದ ಪ್ಲಸ್ 13, GHIJK LMNOP QRS 13 ಅಕ್ಷರ. ಪ್ಲಸ್ 13 ಪ್ಲಸ್ 13 ಪ್ಲಸ್ 13 ಪ್ಲಸ್ 13. ಬಟ್ ಝಡ್ ಮುಗಿದ ತಕ್ಷಣದಲ್ಲಿ ಮತ್ತೆ ABCD ಅಂತ ಆಲ್ರೆಡಿ ಈ ಮಾದರಿ ಬಿಡಿಸಿದ್ದೀವಿ ನಾವು. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ಪ್ರಶ್ನೆ ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ, ಎಲ್ಲ ನಾವೇ ಬಿಡಿಸೋದಾಯ್ತಲ್ಲ ರೇ. ನೀವು ಕಲಿಬೇಕಲ್ವಾ, ನಿಮಗೆ ಪ್ರೋಸೆಸ್ ಗೊತ್ತಾಗಬೇಕಲ್ಲ. ಆ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ನಿಮಗೋಸ್ಕರ ಸ್ನೇಹಿತರೆ. ಲೆಟ್ ಅಸ್ ಸಾಲ್ವ್ ದಿಸ್ ಇಂಟ್ರೆಸ್ಟಿಂಗ್ ಕ್ವಶನ್. ಈ ಆಕೃತಿಯಲ್ಲಿರೋ ತ್ರಿಭುಜಗಳೆಷ್ಟು? ಕಾಮೆಂಟ್ ಮಾಡ್ತೀರಿ? ಎಸ್, ಕಾಲ್ ಫಾರ್ಮ್ ಎನಿ ಟೈಮ್ ಆಗ್ಬೋದು. ಅಲ್ಲಿವರೆಗೂ ವೇಟ ಮಾಡ್ತೀರಿ? ಬೇಡ ರೀ, ಓದ್ಲಿಕ್ಕೆ ಶುರು ಮಾಡಿ. ತುಂಬ ಜನ ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡೋಕ್ಕೆ ಆಗಿಲ್ಲ, ಕ್ಷಮಿಸಿ. ದಯವಿಟ್ಟು ಕ್ಷಮಿಸಿ ಅನ್ನೋ ಪದನೂ ಚಿಕ್ಕದಾಗ್ತದೆ. ಇಷ್ಟು ಹೇಳಕ್ಕೆ ಇಚ್ಛಿಸ್ತೇನೆ ಸ್ನೇಹಿತರೆ. ನೀವು ಬಿ ಎ ಕಾಂಪಿಟೇಟರ್, ನೆವರ್ ಲೂಸ್ ಯುವರ್ ಕಾಂಪಿಟೇಟಿವ್ನೆಸ್, ಕಾಂಪಿಟೇಷನ್ ಸ್ಪಿರಿಟ್ ಅಂತ ಹೇಳ್ತಾ ವಿ ವಿಶ್ ಯು ಬೆಸ್ಟ್ ಆಫ್ ಲಕ್. ಮತ್ತೊಂದು ಹೊಸ ವಿಡಿಯೋ, ಹೊಸ ಯೋಚನೆ, ಇನ್ನಷ್ಟು ಪ್ರೋಸೆಸ್ಗಳ ಜೊತೆಗೆ ನಾವು ನಮ್ಮ ತಂಡ ನಿಮ್ಮ ಜೊತೆಗೆ ಸಿಗ್ತೀವಿ ಅಂತ ಹೇಳ್ತಾ ಹ್ಯಾವ್ ಅ ಗ್ರೇಟ್ ಫನ್ ವೈಲ್ ಸಾಲ್ವಿಂಗ್ ದೀಸ್ ಎಕ್ಸಾಂಪಲ್ಸ್. ಈ ಉತ್ತರ ಕಾಮೆಂಟ್ ಮಾಡ್ತೀರಾ? ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.